I think every woman who's fighting for her identity, who is fighting for a purpose through life, Allah, everybody deserves a chair here. ಮೇ ಬಿ ಇಲ್ಲಿಂದ ಹೋದವರು ಏನೋ ಜಾಸ್ತಿ ಲೈಫಲ್ಲಿ ಇನ್ನೂ ನಮ್ಗೆ ಏನೋ ಸಾಧನೆ ಮಾಡ್ಬೋದು ಅಂತ ಹೋಗ್ತಾರೆ ಅನ್ಸುತ್ತೆ ನನಗೆ, ಬಿಕಾಸ್ ಐ ಆಮ್ ರೈಟ್ ನೌ ಫೀಲಿಂಗ್ ದ ಸೇಮ್. ಅರೆ ಈ ಕ್ಯಾಮ್ರಾ, ಈ ತೆರೆ, ಇದು ಯಾವುದೂ ಇಲ್ಲದೆ ಇದ್ರೆ ನೀವೇನು ಅನ್ನೋದು ಈಗ ಬರೋ ಪ್ರಶ್ನೆ. ದುಡ್ಡಿಲ್ಲ ಅನ್ನೋ ಟೈಮಲ್ಲಿ ತುಂಬ ರೀತಿಗಳಲ್ಲಿ ಮನುಷ್ಯೇ ನಮಗೆ ಮನುಷ್ಯತ್ವ ತೋರಿಸಿದ್ದಾರೆ. ಸೊ ಐ ಥಿಂಕ್ ನನಗೆ ಅದು ಕೊರಗಜ್ಜದೇ ದಯೆ ಅಂತ ಅನಿಸುತ್ತೆ. ಸಿನಿಮಾ ಬೇಡ ಅಂತ ಹೇಳೋದಕ್ಕಿಂತ ಹೆಚ್ಚಾಗಿ ನನಗೂ ಅಶ್ವಿತಿಗೆ ಎಷ್ಟು ಬಾಡಿ ಶೇಮ್ಗೆ ಒಳಗಾಗಿದ್ವಿ ಅಂದರೆ ವಿ ನೆವರ್ ಹ್ಯಾಡ್ ಕಾನ್ಫಿಡೆನ್ಸ್ ಅಬೌಟ್ ಅಸ್. ಅಂದರೆ ಸಣ್ಣ ಇದ್ದಕ್ಕೂ ಆಡ್ಕೊಂಡಿದ್ದಾರೆ. ಎಸ್, ಯಾವ ಇನ್ಸೆಕ್ಯೂರಿಟಿ ಅದು ಇನ್ನೂ ಸಾಲ್ವ್ ಆಗಲಿಲ್ಲ ನಿಮಗೆ? ನನಗೆ ಒಂದೇ ಒಂದು ಬೇಜಾರಿರೋದು, ನಾನು ಇನ್ನಷ್ಟು ಸಿನಿಮಾ ಮಾಡಬೇಕು ಅಂತ. ಲೈಕ್ ಅದನ್ನ ನಾನು ಪದೇ ಪದೇ ಹೇಳ್ತೀನಿ. ಇಸ್ ಇಟ್ ಈಸಿ ಟು ಲ್ಯಾಂಡ್ ಸೂಪರ್ ಸ್ಟಾರ್ಸ್ಗಳ ಜೊತೆಗೆ ಅವಕಾಶ? Being in the film industry, surviving itself is very tough. After going through everything, struggle ಎಲ್ಲ ಒಂದು ಫೇಸಲ್ಲಿ ನೋಡಿ ಐ ರಿಯಲೈಸ್ ದಟ್ ಎಲ್ಲರಿಗೂ ಮೆಚ್ಚೋಕ್ಕಾಗಲ್ಲ. 100ರಲ್ಲಿ ಒಂದು 10 ಜನ ಮೆಚ್ಚಿದ್ರು ತಾನೆ ಅಂತ. ಅ ವುಮನ್ ವಿತ್ ಅ ವಾಯ್ಸ್ ಇಸ್ ಬೈ ಡೆಫಿನೇಷನ್ ಅ ಸ್ಟ್ರಾಂಗ್ ವುಮನ್ ಅಂತ ಮಾತಿದೆ. ಅಂದರೆ ಕನ್ನಡದ ಅನುವಾದ, ನಮ್ಮಲ್ಲಿ ಯಾರು ಒಂದು ಸ್ವಲ್ಪ ಏನಾದ್ರು ಮಾತಾಡಿದ್ರೆ ಓ ಜೋರಿದ್ದಾರೆ ಅಂತ ಒಂದು ಎಕ್ಸ್ಪ್ರೆಷನನ್ನು ಕೇಳಿದ್ದೀರಾ? ಹಾಗಿದ್ರೆ ಮಾತಾಡಿದ ತಕ್ಷಣ ಹೆಣ್ಮಕ್ಳಾಗಿ ಜೋರು ಅನ್ಸ್ಕೊತಾರೆ. ಹೆಣ್ಮಕ್ಳಂದರೆ ಹೇಗಿರಬೇಕು ಅಂತ ಆ ಚೌಕಟ್ಟನ್ನು ಹಾಕಿದವ್ರು ಯಾರು? ಇನ್ನೊಂದು ಮಾತಿದೆ, ದ ಮೋಸ್ಟ್ ಕರೇಜಿಯಸ್ ಆ್ಯಕ್ಟ್ ಇಸ್ ಟು ಥಿಂಕ್ ಫಾರ್ ಯುವರ್ ಸೆಲ್ಫ್ ಅಂತ. ನಿಮ್ಮ ಬಗ್ಗೆ ನೀವು ಯೋಚನೆ ಮಾಡ್ಕೊಂಡು ಜೀವನ ಮಾಡಿದ್ರೆ ಅದಕ್ಕಿಂತ ದೊಡ್ಡ ವಿಷಯ ಏನೂ ಇಲ್ಲ ಅಂತ. ಹಾಗಿದ್ರೆ ಕೊನೆಯದಾಗಿ ಬರೋ ಪ್ರಶ್ನೆ, ಇವೆಲ್ಲ ವಿಚಾರಗಳು ಹೆಣ್ಮಕ್ಳ ಸುತ್ತಾನೆ ಯಾಕೆ ಸುತ್ತಿಸ್ತಾ ಇದೆ, ಎಸ್ಪೆಷಲಿ ಭಾರತದಂಥ ದೇಶದಲ್ಲಿ ಅಂತ ಈ ರೀತಿಯ ಒಂದು ಪ್ರಶ್ನೆ ಇಡ್ತಾ ಇದ್ದೀನಿ. ಅಂತಂದರೆ ಅಫ್ಕೋರ್ಸ್ ಇವತ್ತಿನ ಜಸ್ಟ್ ಕ್ಯೂರಿಯಸಲ್ಲಿ ಒಂದು ಹೆಣ್ಣಾಗಿ 11 ವರ್ಷಗಳ ಕಾಲ ಒಂದು ಜರ್ನಿ, ನಾಟ್ ಜಸ್ಟ್ ಆ್ಯಸ್ ಅನ್ ಆ್ಯಕ್ಟರ್, ಆ್ಯಸ್ ಅ ಪ್ರೊಫೆಷ್ನಲ್ ಡಾನ್ಸರ್, ಮಾಡೆಲ್, ಸೋಷಿಯಲ್ ಮೀಡಿಯಾ ಇನ್ಫ್ಲುಯೆನ್ಸರ್, ಹೀಗೆ ನಮ್ಮ ಮುಂದೆ ಸಾಕಷ್ಟು ಪಾತ್ರಗಳಲ್ಲಿ ಸಾಕಷ್ಟು ಲೇಬಲ್ಸ್ಗಳ ಜೊತೆಗೆ ಜರ್ನಿನ ಇನ್ನೂ ಬಹಳ ಕ್ಯೂರಿಯಸ್ ಆಗಿ ಎಕ್ಸ್ಪ್ಲೋರ್ ಮಾಡ್ತಾ ಇರುವಂಥ ಒಂದು ವ್ಯಕ್ತಿತ್ವ. ಅಫ್ಕೋರ್ಸ್ ದ್ಯಾಟ್ ಈಸ್ ನಮ್ಮ ಅದ್ವಿತಿ ಶೆಟ್ಟಿ ಅವರು. ವೆರಿ ಪ್ರೌಡ್ಲಿ ಆ್ಯಂಡ್ ವೆರಿ ಹ್ಯಾಪಿಲಿ ಹಿಯರ್ ಐ ಎಕ್ಸ್ಟೆಂಡ್ ಅ ವಾರ್ಮ್ ವೆಲ್ಕಮ್ ಅಫ್ಕೋರ್ಸ್ ಟು ಟೇಕ್ ಅ ಸ್ನೀಕ್ ಅ ಪೀಕ್ ಇನ್ ಟು ಹರ್ ಲೈಫ್. ಬರೀ ಪಾತ್ರಗಳು ಕ್ಯಾಮ್ರಾ ಮುಂದೆ ಅಥವಾ ಮೀಡಿಯಾದಲ್ಲಿ ಕಾಣಿಸ್ಕೊಂಡಿರೋಷ್ಟೇ ಅಲ್ಲದೆ ಅದರ ಮಧ್ಯ BTS ಅಂತಾರಲ್ಲ, ಲೈಫ್ ಓಡ್ತಾನೇ ಇರುತ್ತೆ. ವೆನ್ ದ ಕ್ಯಾಮ್ರಾ ಇಸ್ ಆಫ್, ಹೂ ಇಸ್ ಶಿ, ಅವರ ಮೌಲ್ಯಗಳೇನು, ಜೀವನದ ಬಗ್ಗೆ ಇರುವ ಕನಸುಗಳು, ಅಭಿಪ್ರಾಯ ಎಲ್ಲವನ್ನು ಬಹುಶಃ ಒಂದು ಪುಸ್ತಕದ ರೀತಿ ಓದೋ ಕುತೂಹಲದಿಂದ ಹಿಯರ್ ಶಿ ಇಸ್. ಮೊದಲನೇದಾಗಿ ಅದ್ವಿತಿ, ವೆಲ್ಕಮ್ ಟು ಜಾಸ್ತಿ ಕ್ಯೂರಿಯಸ್ ಕನ್ನಡ. ನಮಸ್ಕಾರ. ನಮಸ್ಕಾರ. ಐ ಆಮ್ ಸೋ ಹ್ಯಾಪಿ. ನಿಜವಾಗ್ಲೂ ಖುಷಿ ಆಗ್ತಿದೆ. ಐ ಮೀನ್ ಈ ದಿನಕ್ಕೆ ವೆಯ್ಟ್ ಮಾಡ್ತಿದ್ದೆ. ನಿಮಗೆ ಗೊತ್ತು, ಐ ವಾಸ್ ಸೋ ಕ್ಯೂರಿಯಸ್ಲಿ ವೇಟಿಂಗ್ ಟು ಬಿ ಯರ್ ಆನ್ ಯೋರ್ ಶೋ. ಥ್ಯಾಂಕ್ ಯು ಫಾರ್ ಹ್ಯಾವಿಂಗ್ ಮಿ. ಅರೆ ಪ್ಲೆಷರ್ ಅದ್ವಿತಿ. ಐ ಥಿಂಕ್ ಎವ್ರಿ ವುಮನ್ who's fighting for her identity, who is fighting for a purpose through life, Allah, everybody deserves a chair here. Yeah, and I think you have been an amazing human. I think ಒಂದು ವುಮನ್ ಆಗಿ the way you have grown and you're ಗಿವಿಂಗ್ ದಿಸ್ ಏನು ಹೇಳ್ತಾರೆ, ಈ ಕೌಚನ್ನು ಇಷ್ಟು ಜನರಿಗೆ ನೀವು, ಐ ಥಿಂಕ್ ಇಟ್ಸ್ ಒಂಥರ ಬೂಸ್ಟ್ ಅಂತಾರೆ. ಮೇ ಬಿ ಇಲ್ಲಿಂದ ಹೋದವರು ಏನೋ ಜಾಸ್ತಿ ಲೈಫಲ್ಲಿ ಇನ್ನೂ ನಮಗೆ ಏನೋ ಸಾಧನೆ ಮಾಡ್ಬೋದು ಅಂತ ಹೋಗ್ತಾರೆ ಅನಿಸುತ್ತೆ ನನಗೆ, ಬಿಕಾಸ್ ಐ ಆಮ್ ರೈಟ್ ನೌ ಫೀಲಿಂಗ್ ದ ಸೇಮ್. ಅರೆ ಥ್ಯಾಂಕ್ ಯು. ಆಲ್ ದಟ್ ಐ ಕ್ಯಾನ್ ಸೇ ಇಸ್ ವೆರಿ ಗ್ರೇಟ್ಫುಲ್ ನಿಮ್ಮ ಭಾವನೆಗೆ, ನಿಮ್ಮ ಪ್ರೋತ್ಸಾಹಕ್ಕೆ. ಆ್ಯಂಡ್ ಅಫ್ಕೋರ್ಸ್ ಆಗಾಗ ಹೇಳ್ತಾ ಇರ್ತೀನಿ, ನಾವೆಲ್ಲ ಒಂದು ಕೊಂಡಿ ಅಷ್ಟೇ, ಒಂದು ದೊಡ್ಡ ಸರದಲ್ಲಿ. ಹೌದು. ಹಾಗಾಗಿ ನಾವು ಈ ರೀತಿ ಒಂದು ಕಾನ್ವರ್ಸೇಷನ್ ಶುರುವಾಗಿದೆ ಅಂದರೆ ಅಟ್ ಎವ್ರಿ ಲೆವೆಲ್ ಈ ಥರ ಒಂದು ಕಾನ್ವರ್ಸೇಷನನ್ನು ಹೋಲ್ಡ್ ಮಾಡೋಕ್ಕೂ ಒಂದಷ್ಟು ಲೈಫ್ನ ಮೆಚುರಿಟಿ ಬೇಕು, ಅಥವಾ ಲೈಫಲ್ಲಿ ಒಂದಷ್ಟು ಬೆಂದಿರಬೇಕು. ಕರೆಕ್ಟ್. ಹಾಗಾಗಿ ಅದ್ವಿತಿ ಅಂದ ತಕ್ಷಣ ಐ ಡೋಂಟ್ ವಾಂಟ್ ಟು ಬಿ ಅ ವಿಕಿಪೀಡಿಯಾ ಹಿಯರ್. ಅದು ಮಾಡತ್ತೆ ಗೊತ್ತು ಎಲ್ಲರಿಗೂ. ಮಿಸ್ಟರ್ ಆ್ಯಂಡ್ ಮಿಸಸ್ ರಾಮಾಚಾರಿ ಆಗಿರ್ಬೋದು, ಸುಳಿ, ದೆನ್ ಫ್ಯಾನ್, ಶುಗರ್ ಫ್ಯಾಕ್ಟ್ರಿ, ಬ್ರಹ್ಮಕಮಲ, ಆ್ಯಂಡ್ ಯು ವಿನ್ನಿಂಗ್ ಆ್ಯನ್ ಬೆಸ್ಟ್ ಆ್ಯಕ್ಟ್ರೆಸ್ ಅವಾರ್ಡ್ ಇಂಡೋ-ಸಿಂಗಪೋರ್ ಫಿಲ್ಮ್ ಫೆಸ್ಟಿವಲ್, ಮತ್ತು ಜೈ ಅಂತ ಒಂದು ತುಳು ಫಿಲ್ಮ್, ಆ್ಯಂಡ್ ಈಗಿನೂ ಸಾಕಷ್ಟು. ಇದೆಲ್ಲ ಬಹುಶಃ ಒಂದಷ್ಟು ಡಾಟ್ಸ್ಗಳು ವಿಚ್ ವಿಲ್ ಪುಟ್ ಅ ಪಿಕ್ಚರ್ ಆಫ್ ಯೋರ್ಸ್ ಇನ್ ಫ್ರಂಟ್ ಆಫ್ ಆಡಿಯನ್ಸ್ ಆ್ಯಸ್ ಅನ್ ಆ್ಯಕ್ಟ್ರೆಸ್, ಮಾಡೆಲ್, ಆಲ್ ಆಫ್ ಇಟ್. ಬಟ್ ಈ ಕ್ಯಾಮ್ರಾ, ಈ ತೆರೆ, ಇದು ಯಾವುದೂ ಇಲ್ಲದೆ ಇದ್ದರೆ ನೀವೇನು ಅನ್ನೋದು ಈಗ ಬರೋ ಪ್ರಶ್ನೆ. ಹೂ ಆರ್ ಯು? ಐ ಥಿಂಕ್ ನನ್ನ ಪಕ್ಕದಲ್ಲೇ ಇಲ್ಲಿ ಇಟ್ಟಿದ್ದೀರಾ, ನೆವರ್ ಗಿವ್ ಅಪ್ ಅಂತ.
ಒಂದು ಮಾತಲ್ಲಿ ಹೇಳಬೇಕು ಅಂದರೆ, ಒಂದು ಆ್ಯಕ್ಟಿಂಗ್ ಅನ್ನೋದು ಏನು ಅಂತ ಗೊತ್ತಿಲ್ಲದಿರೋ ವ್ಯಕ್ತಿ ಇಲ್ಲಿಗೆ ಬೆಂಗಳೂರಿಗೆ ಏನೋ ಬೇರೆ ಕನಸು ಕಟ್ಕೊಂಡು ಬಂದಿದ್ದು ಹುಡುಗಿ. ಪ್ರೊಫೆಷನ್ನ ಪಕ್ಕಕ್ಕಿಟ್ಟರೆ ಐ ಥಿಂಕ್ ನೀವು ಹೇಳ್ದಂಗೆ ಸಿನಿಮಾಗಳ ಬಗ್ಗೆ ಅದೆಲ್ಲ ಜನರಿಗೆ ಗೊತ್ತು. ಬಟ್ ವಾಟ್ ದೇ ಡೋಂಟ್ ನೋ ಅನ್ನೋದಕ್ಕಿಂತ ನಾನು ಐ ಮೀನ್ ವಾಟ್ ಐ ವುಡ್ ಲೈಕ್ ದೆಮ್ ಟು ನೋ ಅಂತಂದರೆ, ಐ ಥಿಂಕ್ ಒಂದು ಪ್ಯೂರಿಟಿ ಅಂತ ಹೇಳ್ಬೋದು ನನ್ನ ಬಗ್ಗೆ. ಅದನ್ನು ನಾನು ಹೆಮ್ಮೆಯಿಂದ ಹೇಳ್ಕೊತೀನಿ. ಬಿಕಾಸ್ ಐ ಥಿಂಕ್ ಈಗಿನ ಕಾಲದಲ್ಲಿ there's ಲಾಟ್ ಆಫ್ ಥಿಂಗ್ಸ್ ಗೋಯಿಂಗ್ ಆನ್, ಬಟ್ ಕೆಲವರು ಅದನ್ನು ಬೇಗ ಗಿವ್ ಅಪ್ ಮಾಡ್ಕೊಬಿಡ್ತಾರೆ. ಬಟ್ ಐ ಥಿಂಕ್ ನೀವು ಹೇಳಿದ್ರಿ 11 years ಇನ್ ದ ಇಂಡಸ್ಟ್ರಿ ಅಂತ. ಐ ಥಿಂಕ್ ಪ್ರೊಫೆಷ್ನಲಿ ಅಥವಾ ಪರ್ಸ್ನಲಿ ಏನೇ ಅಪ್ಸ್ ಆ್ಯಂಡ್ ಡೌನ್ಸ್ ಇದ್ರೂ ಐ ಥಿಂಕ್ ಐವ್ ಬೀನ್ ಅ ಟ್ರೂ ಫೈಟರ್. ಎಷ್ಟೋ ಸತಿ ಇದು ಬೇಕಾ ಬಿಟ್ಟು ಊರಿಗೆ ಹೋಗ್ಬಿಡ್ತೀನಪ್ಪ, ಇದು ನನ್ನ ಕೈಯಲ್ಲಿ ಆಗಲ್ಲ ಅಂತ ಇದ್ದಿದ್ದು ಹುಡುಗಿ ನಾನು. ಬಟ್ ನೆವರ್ ಗಿವ್ ಅಪ್, ಇಟ್ಸ್ ಓಕೆ, ದೇವ್ರಿದ್ದಾನೆ ಅಂತ ಅದನ್ನು ಒಂದು ನಂಬ್ಕೊಂಡು ಬಂದಿರೋ ಅಂಥ ಹುಡುಗಿ. ಐ ಥಿಂಕ್ ಪರ್ಸ್ನಲಿ ಐಮ್ ಅ ವೆರಿ ಸ್ಟ್ರಾಂಗ್ ವುಮೆನ್ ಅಂತ ನನಗೆ ಅನಿಸುತ್ತೆ. ವಿಚ್ ನಾನು ನೋಡಿದಾಗೆಲ್ಲ ಅಂತಾರೆ ನೀವು ಚಿಕ್ಕ ಮಗು ಥರ ಕಾಣಿಸ್ತೀರ ಅಂತ. ಬಟ್ ಐ ವುಡ್ ಸೇ ದ್ಯಾಟ್ ನಾನು ಎಷ್ಟು ತುಂಬ ಸಾಫ್ಟಾಗಿ ಕಾಣಿಸ್ತೀನಿ. ಐ ಥಿಂಕ್ ಐಮ್ ಅ ಫೈಟರ್. ಐ ಬೀನ್ ಅ ವೆರಿ ವೆರಿ ಸ್ಟ್ರಾಂಗ್ ವುಮೆನ್. ತುಂಬ ಅಪ್ಸ್ ಆ್ಯಂಡ್ ಡೌನ್ಸ್ನ ನೋಡಿಕೊಂಡು ಐ ಥಿಂಕ್ ನನಗೆ ನಾನು ಬೆನ್ನು ತಟ್ಕೊಂಡು, ಆ್ಯಂಡ್ ಆಬ್ವಿಯಸ್ಲಿ ನನ್ನ ತಂಗಿ ಅಶ್ವಿತಿ ಇಲ್ಲದಿದ್ರೆ ಇದು ಆಗ್ತಾನೇ ಇರಲಿಲ್ಲ. ಸೊ ಐ ಥಿಂಕ್ ನಾವಿಬ್ಬರು ಒಂದು ಹೇಳ್ತಾರೆ ಗೊತ್ತಾ, ತಕ್ಕಡಿಯಲ್ಲಿ ತೂಕಕ್ಕಾಗಲ್ಲ, ಬಿಕಾಸ್ ಇಬ್ಬರು ಒಂದೇ ಲೆವೆಲಲ್ಲಿ ಇರ್ತೀವಿ. ಸೊ ಐ ಥಿಂಕ್ ಐ ಆಮ್ ಅ ವೆರಿ ವೆರಿ ಸ್ಟ್ರಾಂಗ್ ವುಮೆನ್. ಐ ಕ್ಯಾನ್ ಪ್ರೌಡ್ಲಿ ಸೇ ದ್ಯಾಟ್. ಐ ಥಿಂಕ್ ಈ ಅದ್ವಿತಿ 11 ವರ್ಷಗಳ ನಂತರದ ಅದ್ವಿತಿ. ಈಗ ನಾನು ವಾಪಸ್ ಸ್ವಲ್ಪ ಹಿಂದಕ್ಕೆ ಕರ್ಕೊಂಡು ಹೋದರೆ ನಿಮ್ಮ ಮಾತಲ್ಲಿ ಸಾಕಷ್ಟು ಬಂತು. ಒಂದು, ನಾನು ಬೇರೆ ಕನಸನ್ನು ಕಟ್ಕೊಂಡು ಬಂದವಳು, ಆಕ್ಸಿಡೆಂಟ್ ಆಗಿ ಆ್ಯಕ್ಟಿಂಗಿಗೆ ಬಂದೆ ಅಂತ. ಮತ್ತು ಇನ್ನೊಂದು ಪ್ಯೂರಿಟಿನ ಉಳಿಸ್ಕೊಂಡು ಅಂತ. ಮೂರನೇದು ಅಪ್ಸ್ ಆ್ಯಂಡ್ ಡೌನ್ಸ್. ಒಂದೊಂದಾಗೆ ಇದನ್ನು ಬಿಡಿಸೋದಾದರೆ, ಬೇರೆ ಕನಸಂದರೆ ಅಫ್ಕೋರ್ಸ್ ಆ ಟೀನೇಜಲ್ಲಿ ಎಲ್ರಿಗೂ ಅಲ್ಲಿವರೆಗೂ ಬೇರೆಯವ್ರು ಯಾರು ಕೀ ಕೊಟ್ಟಿರ್ತಾರೆ. ಈಗ ನನಗೂ ಚಿಕ್ಕವಳಿದ್ದಾಗ ಸಿಂಗರ್ ಆಗಬೇಕಂತ ನಮ್ಮಮ್ಮ ಕೊಟ್ಟಿದ್ದು ಕೀ. ಅದನ್ನು ಅಕ್ಕಪಕ್ಕದವರೆಲ್ಲ ಸೇರ್ಕೊಂಡು ಕೀ ಕೊಟ್ಟರು. ಅದೇ ನನ್ನ ಕನಸಂತ ನಾನು ಓಡ್ತಾ ಇದ್ದೆ ಅದ್ರ ಬೆನ್ನ ಹತ್ತಿ. ಸೊ ಅದೇ ಥರ ನಿಮ್ಮ ಲೈಫಲ್ಲಿ ಹೇಗೆ ಅಂದರೆ, ನಿಮ್ಮ ಕನಸುಗಳ ರೂವಾರಿ ನೀವೇನಾ, ಅಥವಾ ನಿಮ್ಮ ಬಾಲ್ಯದ ಯಾವೆಲ್ಲ ಕ್ಷಣಗಳು ನಿಮ್ಮನ್ನು ಅಲ್ಲಿವರೆಗೂ ಕರ್ಕೊಂಬಂದಿದೆ? ಟು ಬಿ ಫ್ರ್ಯಾಂಕ್, ನನಗೆ ಸಿನಿಮಾ ಅನ್ನೋದು ಲಿಸ್ಟಲ್ಲಿ ಬಿಡಿ, ಅದು ಎಲ್ಲೂ ಇರಲಿಲ್ಲ. ಲೈಕ್ ನನ್ನನ್ನು ನಾನು ಯಾವಾಗಲೂ ಅಂದ್ಕೊಂಡಿದ್ದು ದಟ್ ಐ ವಾಸ್ ವೆರಿ ತಿನ್. ಆವಾಗ ನನ್ನ ಬಾಡಿ ಟೈಪ್ ತುಂಬ ತಿನ್ ಇತ್ತು. ಸೊ ಐ ಹ್ಯಾವ್ ಗಾನ್ ಥ್ರೂ ಲಾಟ್ ಆಫ್ ಬಾಡಿ ಶೇಮ್, ನನ್ನ ಕಾಲೇಜಲ್ಲಾಗಲಿ ಅಥವಾ ಸ್ಕೂಲಲ್ಲಿ. ಸೊ ಐ ನೆವರ್ ಹ್ಯಾಡ್ ಅ ಕಾನ್ಫಿಡೆನ್ಸ್. ಸೊ ಹಂಗಿದ್ದಾಗ ನಾನು ಹೀರೋಯಿನ್ ಆಗ್ತೀನಿ ಅಂತೂ ಕನಸಲ್ಲಿ ಇರಲಿಲ್ಲ. ಬಟ್ ನಮ್ಮ ಅಪ್ಪಗೆ ನಾನು IAS ಆಫೀಸರ್ ನಾವು ಆಗಬೇಕು ಅಂತ ತುಂಬ ಆಸೆ ಇತ್ತು. ಸೊ ಹಾಗಾಗಿ ಆಬ್ವಿಯಸ್ಲಿ ಅವ್ರು ನನ್ನ ಕಿವಿ ತುಂಬಿಸಿದ್ರು IAS ಆಗಬೇಕು ಅಂತ. ಬಟ್ ಟು ಬಿ ವೆರಿ ಫ್ರ್ಯಾಂಕ್, ನಾನು ಕಾಲೇಜ್ಗೆ ಬಂದಾಗ ಐ ವಾಸ್ ಲೈಕ್ ಆಲ್ರೆಡಿ ಡಿಸೈಡೆಡ್ ದಟ್ ನಾನು IAS ಆಫೀಸರ್ ಆಗೋದಪ್ಪ ಅಂತ. ಸೊ ಅಲ್ಲಿ BCom ಮುಗಿಸಿದ ಮೇಲೆ ನಾನು MBA ಮಾಡೋದಕ್ಕೂ ಅಪ್ಪನೇ ಕಾರಣ ಆದರು. ಅಂದರೆ ಅವ್ರು ಹೇಳಿದ್ರು ಏನಂದರೆ, ಒಂದು ಸತಿ MBA ಮುಗಿಸಿ ನೀವು ಬೆಂಗಳೂರು ಹೋಗಿ, ಅವಾಗ IAS ಮಾಡೋಕ್ಕೆ ತುಂಬ ಟೈಮ್ ತೊಗೊಳುತ್ತೆ ಹಂಗೆಲ್ಲ ಹೇಳಿದ್ರು. ಗುಡ್ ಸಜೆಷನ್ನೇ ಕೊಟ್ಟಿದ್ರು. ಆ್ಯಕ್ಚುಲಿ ನಾನು MBA ಮುಗಿಸಿ ಬೆಂಗಳೂರಿಗೆ, ಟು ಬಿ ವೆರಿ ಫ್ರ್ಯಾಂಕ್, ಸ್ಟಡೀಸ್ ಮಾಡಿಕೊಂಡು ಹಂಗೆ ದುಡಿಬೇಕಲ್ಲ ಅಂತ ಹೇಳಿ, ಬಿಕಾಸ್ ಐ ಆಲ್ವೇಸ್ ಬಿಲೀವ್ಡ್ ಇನ್ ಬೀಯಿಂಗ್ ಇಂಡಿಪೆಂಡೆಂಟ್. ಸೊ ಹಾಗಾಗಿ ಐ ಫೀಲ್ ಲೈಕ್ ನನಗೆ ಎಲ್ಲೋ ಒಂದು ಕಡೆ ಅದು, ಐ ಥಿಂಕ್ ನಾನು ಇಂಡಿಪೆಂಡೆಂಟ್ ಆಗಿ ಒಂದು ಹೆಸರು ಮಾಡಿದರೆ ನಮ್ಮ ಅಪ್ಪ ಅಮ್ಮ ಖುಷಿ ಪಡ್ತಾರೆ. ಅಟ್ ದ ಎಂಡ್ ಆಫ್ ದ ಡೇ ಅವರಿಬ್ಬರನ್ನ ಖುಷಿ ಪಡಿಸ್ಬೇಕು ಅಂತ ಅದು ಒಂದೇ ಇದ್ದಿದ್ದು ನನ್ನ ಮೈಂಡಲ್ಲಿ. ಸೊ ಇಲ್ಲಿ ನಾನು ಆ್ಯಕ್ಚುಲಿ ಫಸ್ಟ್ ಆಪ್ರೇಷನ್ಸ್ ಟೀಮ್ಗೆ 12,000 ಸ್ಯಾಲರಿಗೆ ಫಸ್ಟ್ ಬೆಂಗಳೂರಿಗೆ ಬಂದಿದ್ದು. ಐ ವಾಸ್ ವರ್ಕಿಂಗ್ ವಿತ್ ಅ ರಿನೌಂಡ್ ಕಂಪನಿ. ಅಲ್ಲಿ ಅಲಾಂಗ್ ವಿತ್ ದ್ಯಾಟ್ ಐ ವಾಸ್ ಪ್ರಿಪೇರಿಂಗ್ ಫಾರ್ IAS. ಸೊ ನಾನು ಬೇಸಿಕಲಿ ಥಿಂಕ್ ಮಾಡಿದ್ದು IAS ಒಂದೇ. ಆ ಟೈಮಲ್ಲಿ ನಮ್ಗೆ ಆ್ಯಕ್ಚುಲಿ ಮಿಸ್ಟರ್ ಆ್ಯಂಡ್ ಮಿಸಸ್ ರಾಮಾಚಾರಿ ಆಫರ್ ಬಂದಿದ್ದು. ಫ್ರ್ಯಾಂಕ್ಲಿ ಸ್ಪೀಕಿಂಗ್, ಸಿನಿಮಾ ಬೇಡ ಅಂತ ಹೇಳೋದಕ್ಕಿಂತ ಹೆಚ್ಚಾಗಿ ನನಗೂ ಅಶ್ವಿತಿಗೆ ಎಷ್ಟು ಬಾಡಿ ಶೇಮ್ಗೆ ಒಳಗಾಗಿದ್ವಿ ಅಂದರೆ, ವಿ ನೆವರ್ ಹ್ಯಾಡ್ ಕಾನ್ಫಿಡೆನ್ಸ್ ಅಬೌಟ್ ಅಸ್. ಸಣ್ಣ ಇದ್ದಕ್ಕೂ ಆಡ್ಕೊಂಡಿದ್ದಾರೆ. ಎಸ್, ಅದು ದಟ್ ಈಸ್ ಒನ್ ಥಿಂಗ್ ನಾನು ಎಲ್ರಿಗೂ ಹೇಳ್ತೀನಿ, ದಟ್ ಸೊಸೈಟಿ ನಿಮ್ಮ ದಪ್ಪ ಆದರೂ ಒಂದೇ ಮಾತಾಡ್ತಾರೆ, ಸಣ್ಣ ಆದರೂ ಒಂದು ಮಾತಾಡ್ತಾರೆ, ಒಂದು ಬೆಳಗಿದ್ರು ಸೊ ಐ ಥಿಂಕ್ ಒಂದೊಂದು ಸತಿ ನಾವು ಏನು ಮಾಡ್ತೀವಿ ಗೊತ್ತಾ, ಯಂಗ್ ಏಜಲ್ಲಿ ನಮ್ಗೆ ಗೊತ್ತಾಗಲ್ಲ, ನಾವು ಅದನ್ನೇ ತೊಗೊಂಬಿಡ್ತೀವಿ. ಬಟ್ ನಮ್ಮನ್ನು ನಾವು ಯಾವಾಗ ಪ್ರೀತಿ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀವಿ, ನಮ್ಮನ್ನು ಯಾವಾಗ ನಾವು ದಿಸ್ ಗರ್ಲ್ ಡಿಸರ್ವ್ಸ್ ಟು ವಿನ್ ಅಂತ ಅನ್ಕೋತೀವಿ, ಐ ಥಿಂಕ್ ಸೊಸೈಟಿ ಮಾತುಗಳು ಮ್ಯಾಟರ್ ಆಗಲ್ಲ. ಬಟ್ ಆ ಟೈಮಲ್ಲಿ ನಂಗೆ ಇದೆಲ್ಲ ಗೊತ್ತಿರಲಿಲ್ಲ. ಸೊ ಐ ವಾಸ್ ವೆರಿ ಇಮ್ಮೆಚೂರ್ ಆಗಿದ್ದರಿಂದ, ಸಿನಿಮಾ ಹೆಂಗಪ್ಪ, ನಮಗೆ ಸಿನಿಮಾನ, ನಾವು ಏನಿದ್ದೀವಿ ಅಂತ. ದಿಸ್ ವಾಸ್ ದ ಫಸ್ಟ್ ಡಿಸ್ಕಷನ್ ಆ್ಯಕ್ಚುಲಿ ನಂದು ಅಶ್ವಿತಿದು ಆಗಿದ್ದು. ಫೋರ್ಸ್ಫುಲಿ ನಾನು
ಮಿಸ್ಟರ್ ಆ್ಯಂಡ್ ಮಿಸಸ್ ರಾಮಾಚಾರಿ ಸಿನಿಮಾ. ಫೋರ್ಸ್ಫುಲಿ ಅಂದರೆ ಅಂದರೆ ಅವ್ರು ಕೇಳ್ತಾನೆ ಹೋದರು, ಮ್ಯಾಮ್ ನಮಗೆ ಟ್ವಿನ್ಸ್ ಬೇಕು, ಈ ದೊಡ್ಡ ಸಿನಿಮಾ ಇದಕ್ಕೆ ಟ್ವಿನ್ಸ್ ಬೇಕು, ಸೇಮ್ ಮುಖ ಇರೋರೇ ಬೇಕು ಅಂತ. ಆ್ಯಂಡ್ ವಿ ಬೋತ್ ಲೈಕ್ ನಮ್ಗೆ ಬೇಡ ಸರ್, ನಮ್ಮನ್ನು ಯಾಕೆ ನೀವು ಒತ್ತಾಯ ಮಾಡ್ತಿದ್ದೀರಾ ಅಂತ. ಅಲ್ಲಿ ಹೆಂಗೆ ಕಣ್ಣು ಕಾಣಿಸ್ಕೊಂಡ್ರಿ ಅವ್ರ ಕಣ್ಣು? ಫೇಸ್ಬುಕ್ಕಲ್ಲಿ. ಸೊ ದೀಪಕ್ ಶೆಟ್ಟಿ ಮತ್ತು ನಿಧಿ ನಂಬ್ಯಾರ್ ಅಂತ ಅವರಿಬ್ಬರು ಫೇಸ್ಬುಕ್ಕಲ್ಲಿ ದೇ ರಿಕ್ವೆಸ್ಟೆಡ್ ಅಸ್ ಲೈಕ್ ಪ್ಲೀಸ್ ಒಂದು ನಾವು ನಮ್ಮ ಹತ್ರ ಅವಾಗ ಫೋಟೋ ಕೂಡ ಇಲ್ಲ ಕಳ್ಸೋಕ್ಕೆ. ಆ್ಯಂಡ್ ಲೈಕ್ ಏನು ಹೇಳ್ತಿದ್ದಾರೆ ಇವರು ಅಂತ. ಸೊ ಇದು ಹೆಂಗಾಯಿತು ಅಂದರೆ ಸಡನ್ಲಿ IAS ಪ್ರಿಲಿಮ್ಸ್ ಕೂಡ ಬರೆದಿದ್ವಿ ನಾವು. ಇಟ್ ವಾಸ್ ಅ ಶಿಫ್ಟ್ ಟು ಸಿನಿಮಾ ಆ್ಯಂಡ್ ಡೆಫಿನೆಟ್ಲಿ ಮೈ ಫಾದರ್ ವಾಸ್ ನಾಟ್ ಎಟ್ ಆಲ್ ಹ್ಯಾಪಿ. ಅವರು ಫುಲ್ ಸಿಟ್ ಮಾಡಿಕೊಂಡು, ಇಲ್ಲ ನೀವು ಇದೆಲ್ಲ ನಾವು ಒಪ್ಪೋದಿಲ್ಲ. ಇನ್ಫ್ಯಾಕ್ಟ್ ನಾವು ಅದನ್ನು ಮೂವಿ ಸ್ಟಾರ್ಟ್ ಮಾಡಿ ಶೂಟಿಂಗ್ ಮುಗಿಯೋವರೆಗೂ ಅವ್ರಿಗೆ ಹೇಳೇ ಇರಲಿಲ್ಲ. ಪುಣ್ಯಕ್ಕೆ ಐ ಮೀನ್ ಅಮ್ಮನೂ ಹೇಳಿಲ್ಲ ಅಪ್ಪಗೆ. ಬಟ್ ಲೇಟರ್ ವೆನ್ ಹಿ ಗಾಟ್ ಟು ನೋ ಹಿ ವಾಸ್ ನಾಟ್ ಹ್ಯಾಪಿ. ಬಟ್ ಐ ಥಿಂಕ್ ಅದೇ ಲಾಸ್ಟ್ ನನ್ನ ಅಪ್ಪನ ಹತ್ರ ಆ್ಯಕ್ಚುಲಿ ದುಡ್ಡು ಇಸ್ಕೊಂಡಿದ್ದು. ಆ್ಯಂಡ್ ನಾನು ಅಶ್ವಿತ್ ಇಬ್ಬರು ವಿ ಟೋಲ್ಡ್ ಹಿಮ್ ದಟ್ ಅಪ್ಪ ದುಡ್ಡು ಬೇಡಿ ಬೇಕು ಅನ್ನೋದು ಅಪ್ಪ ಯಾವತ್ತೂ ಹೇಳಲಿಲ್ಲ. ಬಟ್ ನಮಗೆಲ್ಲೋ ಒಂದು ಕಡೆ ಇದಾಯಿತು ದಟ್ ವಿ ಆರ್ ಗೋಯಿಂಗ್ ಎಗೇನ್ಸ್ಟ್ ಹಿಮ್ ಅಲ್ವಾ. ಇವಾಗ ಅವ್ರ ಹತ್ರ ನಾವು ದುಡ್ಡು ಇಸ್ಕೊಂಡು ಬದುಕೋದು ಹೇಗೆ ಅಂತ ಹೇಳಿಬಿಟ್ಟು ವಿ ಟೋಲ್ಡ್ ಹಿಮ್ ದಟ್ ಪಪ್ಪ ವಿ ಆರ್ ನಾಟ್ ಗೋನ್ ಟು ಟೇಕ್ ಎನಿಥಿಂಗ್ ಫ್ರಮ್ ಯು, ಬಟ್ ನಾವು ಇಂಡಸ್ಟ್ರಿಯಲ್ಲಿ ಒಂದು ಒಳ್ಳೆ ಹೆಸರು ಮಾಡಿ ನಿಮಗೆ ನಿಮ್ಮ ಹೆಸರನ್ನ ಉಳಿಸ್ಕೋತೀವಿ, ಇದೊಂದು ಪ್ರಾಮಿಸ್ ಅಂತ ಮಾಡಿದ್ವಿ. ಹೇಗಿತ್ತು ಆ ವಯಸ್ಸಲ್ಲಿ ಫೇಸಿಂಗ್ ರಿಜೆಕ್ಷನ್ ಫ್ರಮ್ ಪೇರೆಂಟ್ಸ್ ಅಥವಾ ಪೇರೆಂಟ್ರ ಅದು ಅಪ್ಪ? ಯಾ, ಆ ಟೈಮಲ್ಲಿ ಯಾರು ನಿಮ್ಮ ಕಾನ್ಫಿಡೆಂಟ್, ಯಾರ ಹತ್ರ ಸಲಹೆ ತೊಗೋತಾ ಇದ್ರಿ ಅಥವಾ ಇಟ್ ವಾಸ್ ಜಸ್ಟ್ ಗೋಯಿಂಗ್ ವಿತ್ ಫ್ಲೋನಾ? ಟು ಬಿ ವೆರಿ ಫ್ರ್ಯಾಂಕ್ ವಿತ್ ಯು, ನನಗೂ ಅಶ್ವತಿಗೂ ಯಾರೂ ಇರಲಿಲ್ಲ. ಬಿಕಾಸ್ ಏನಾಯಿತು ಅಂದರೆ ನಮ್ಗೆ ಇಂಡಸ್ಟ್ರಿಯಲ್ಲಿ ಯಾರೂ ಪರಿಚಯ ಇರಲಿಲ್ಲ. ಬಟ್ ಒನ್ ಥಿಂಗ್ ಐ ಥಿಂಕ್ ನನಗೆ ಎಲ್ಲ ಕಡೆ ನಾನು ಹೇಳ್ತೀನಿ, ನನಗೂ ಅಶ್ವತಿಗೆ ನಾನು ನಂಬಿರೋ ಕೊರಗಜ್ಜ ಒಂದೇ ನನ್ನ ಕೈ ಹಿಡ್ದಿರೋದು. ಅದು ನಾನು ಪ್ರತಿ ಇಂಟರ್ವ್ಯೂಸಲ್ಲೂ ಹೇಳ್ತೀನಿ. ಬಿಕಾಸ್ ಲೈಕ್ ಐ ಡೋಂಟ್ ನೋ, ದೇರ್ ಇಸ್ ಲಾಟ್ ಆಫ್ ಮಿರಾಕಲ್ಸ್ ದಟ್ ಹಸ್ ಹ್ಯಾಪನ್ ಇನ್ ಆರ್ ಲೈಫ್ ಆ್ಯಕ್ಚುಲಿ. ಅಂದರೆ ಫೇವ್ರೆಟ್ ಉದಾಹರಣೆ ಅಥವಾ ಇಲ್ಲಿವರೆಗೂ ಎಲ್ಲೂ ಹೇಳ್ದಿರೋ ಯಾವ್ದಾದ್ರು ವಿಚಾರ? ಐ ಮೀನ್ ವಿ ಕಮ್ ಫ್ರಮ್ ಅ ವೆರಿ ವೆಲ್ ಟು ಡೂ ಫ್ಯಾಮಿಲಿ, ಒಳ್ಳೆ ಹೆಸರಿರುವಂಥ ಫ್ಯಾಮಿಲಿ ಮಂಗಳೂರಲ್ಲಿ. ಬಟ್ ಇಲ್ಲಿ ಬೆಂಗಳೂರಲ್ಲಿ ಅದೇ ಇಂಡಿಪೆಂಡೆಂಟ್ ಅಂತ ಚೂಸ್ ಮಾಡಿದಾಗ ವೆನ್ ಯು ಆರ್ ನಾಟ್ ಟೇಕಿಂಗ್ ಎನಿ ಮನಿ ಫ್ರಮ್ ಪೇರೆಂಟ್ಸ್, ಬ್ಯಾಚುಲರ್ಸ್ ಅಂಡರ್ಸ್ಟ್ಯಾಂಡ್ ಮಾಡ್ತಾರೆ. ಹೆಂಗಂದರೆ ಏನೂ ದುಡ್ಡಿಲ್ಲ ಕೈಯಲ್ಲಿ, ಏನು ಮಾಡೋದಪ್ಪ ಇವಾಗ, ಊಟಕ್ಕೆ ಏನು ಮಾಡೋದು, ಇದು ಏನು ಮಾಡೋದು ಅಂಥ ಪರಿಸ್ಥಿತಿಗಳಲ್ಲಿ ನಂಗೆ ಸಡನ್ನಾಗಿ ರ್ಯಾಂಡಮ್ ಆಗಿ ಯಾರೋ ಒಬ್ರದ್ದು ಕಾಲ್ ಬರೋದು, ಇವತ್ತು ನಮ್ಮ ಬರ್ಡೇ ಪಾರ್ಟಿ ಇದೆ, ನೀವು ಡಿನ್ನರ್ ಬರಬೇಕು. ಐ ಆಮ್ ಟೆಲಿಂಗ್ ಯು, ಲೈಕ್ ಊಟ ನನಗೆ ಬೇರೆ ಬೇರೆ ರೀತಿಯಲ್ಲಿ ಸಿಕ್ಕಿದೆ. ಐ ಡೋಂಟ್ ನೋ ಹೌ ಟು ಎಕ್ಸ್ಪ್ಲೇನ್ ಇಟ್ ಇನ್ ಡೀಟೇಲ್. ಬಟ್ ಇಲ್ಲ, ದುಡ್ಡಿಲ್ಲ ಅನ್ನೋ ಟೈಮಲ್ಲಿ ತುಂಬ ರೀತಿಗಳಲ್ಲಿ ಮನುಷ್ಯರೇ ನಮಗೆ ಮನುಷ್ಯತ್ವ ತೋರಿಸಿದ್ದಾರೆ. ಸೊ ಐ ಥಿಂಕ್ ನನಗೆ ಅದು ಕೊರಗಜ್ಜದೇ ದಯೆ ಅಂತ ಅನಿಸುತ್ತೆ. ಅದು ಯಾವತ್ತಿಗೂ ನಾನು ಹೇಳ್ಕೊತೀನಿ. ಯಾಕಂದರೆ ಬಾಲ್ಯದಿಂದ ಊರ ಕಡೆ ಇರೋದ್ರಿಂದ ಕೊರಗಜ್ಜದ ಇಲ್ಲ, ನನಗೆ ಕೊರಗಜ್ಜ ಗೊತ್ತಾಗಿರೋದು ನನ್ನ ಮೆಚಾರಿಟಿ ಬಂದ ಮೇಲೆ, ಬಿಕಾಸ್ ಆಫ್ ಮೈ ಬ್ರದರ್. ಅಂದರೆ ನಮ್ಮ ಕುತ್ತಾರ್ ಮಂಗಳೂರಲ್ಲಿ ಟೆಂಪಲ್ ಏನಿದೆ ಅದು ನಮ್ಮ ಫ್ಯಾಮಿಲಿದೆ. ಸೊ ಅದು ಗೊತ್ತು ನನಗೆ. ಬಟ್ ನಾನು ಆಬ್ವಿಯಸ್ಲಿ ಇಮ್ಮೆಚೂರ್ ಇದ್ದಾಗ ನಾವು ದೇವ್ರ ಬಗ್ಗೆ ಅಷ್ಟು ಡೀಪಾಗಿ ಯೋಚನೆ ಮಾಡಲ್ಲ. ಬಟ್ ಇಲ್ಲಿ ಬರೋ ಮುಂಚೆ ನನಗೆ ದೇವ್ರ ಬಗ್ಗೆ ಗೊತ್ತಾಯಿತು. ನಾನು ಐ ಸ್ಪಿರಿಚುವಲಿ ಬಿಲೀವ್ ಇನ್ ಗಾಡ್. ಸೊ ಹಾಗಾಗಿ ಅವ್ರನ್ನ ನಂಬಕ್ಕೆ ಸ್ಟಾರ್ಟ್ ಮಾಡಿದಾಗ ಐ ಸಾ ಲಾಟ್ ಆಫ್ ಥಿಂಗ್ಸ್ ಹ್ಯಾಪನಿಂಗ್ ಅರೌಂಡ್ ಮೀ. ಫಾರ್ ಎಕ್ಸಾಂಪಲ್ ಒಂದು ಸತಿ ಕೋರ್ಮಂಗ್ಲದಲ್ಲಿ ವಿ ಯೂಸ್ ಟು ಲಿವ್ ಇನ್ ಕೋರ್ಮಂಗ್ಲ. ಆ ಟೈಮಲ್ಲಿ ಜಸ್ಟ್ ವಾಕಿಂಗ್ ಆ್ಯಂಡ್ ವಾಫಲ್ ಅಂಗಡಿ ನೋಡಿದ್ವಿ ನಾನು ಅಶ್ವಿತಿ. ಆ್ಯಂಡ್ ನಾನು ಥಿಂಕ್ ಮಾಡಿದೆ, ತಿನ್ನಬೇಕು ಅನಿಸ್ತಾ ಇದೆ ಅಂತ. ಇಮಿಡಿಯೇಟ್ಲಿ ಅದೇ ಬ್ರ್ಯಾಂಡ್ ಅವರು ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡಿ ಲೈಕ್ ವಿ ವುಡ್ ಲವ್ ಟು ಸೆಂಡ್ ಸಮ್ ವಾಫಲ್ಸ್ ಟು ಯು ಅಂತ ಅಂದಿದ್ರು. ಸೊ ನನಗೆ ಊಟ ಬಂದಿರೋದು ಐ ಥಿಂಕ್ ಅದು ದೇವ್ರ ದಯಾ ಅಂತ ನಾನು ನಂಬಿದ್ದೀನಿ. ಬಟ್ ಲಕ್ಕಿಲಿ ಒಂದು ಸ್ವಲ್ಪ ತಿಂಗಳು ಆ ಥರ ಆದಮೇಲೆ ಅಪ್ಪ ವಾಸ್ ಆಲ್ ಗುಡ್, ಬಿಕಾಸ್ ಸಿನಿಮಾ ಬಿಕೇಮ್ ಅ ಬ್ಲಾಕ್ ಬಸ್ಟರ್ ಆ್ಯಂಡ್ ಪೀಪಲ್ ಸ್ಟಾರ್ಟೆಡ್ ಆಕ್ಸೆಪ್ಟಿಂಗ್ ಅಸ್ ಸೋ ವೆಲ್. ಅವ್ರಿಗೆ ಒಂಥರ ಏನಿದು ಇಷ್ಟು ದೊಡ್ಡ ಹಿಟ್ಟು ಸಿನಿಮಾ ಮಾಡಿಬಿಟ್ರೆ ನನ್ನ ಮಕ್ಕಳು ಅಂತ. ಬಟ್ ಯಾ, ಐ ಮೀನ್ ಇಟ್ ವಾಸ್ ನನ್ನ ಲೈಫಲ್ಲಿ ಐ ಥಿಂಕ್ ದ ಸ್ಟಾರ್ಟಿಂಗ್ 8 years ವಾಸ್ ಅ ಲಾಟ್ ಆಫ್ ಸ್ಟ್ರಗಲ್. ಎಲ್ರಿಗೂ ನಮಸ್ಕಾರ. ರಾಧಾ ಬೈ ರ್ಯಾಪಿಡ್ ರಶ್ಮಿ. ಇದು ಒಂದು ಎಥ್ನಿಕ್ ಸ್ಟುಡಿಯೋ. ವೆಬ್ಸೈಟಲ್ಲಿರುವಂಥ ಎಲ್ಲ ಒಂದು ಕಲೆಕ್ಷನ್ಸು ನಾನು ಕ್ಯೂರೇಟ್ ಮಾಡಿರುವಂಥ ಇಟ್ ಇಸ್ ಮೈ ಸ್ಟೈಲ್ ಸ್ಟೇಟ್ಮೆಂಟ್. ದೇರ್ ಇಸ್ ಸಮಥಿಂಗ್ ದಟ್ ರಿಫ್ಲೆಕ್ಟ್ಸ್ ಯು. ನಿಮ್ಮ ರಾಧಾ ವೆಬ್ಸೈಟ್ ಲೈವ್ ಆಗಿದೆ, ಖಂಡಿತ ಹೋಗಿ ಎಕ್ಸ್ಪ್ಲೋರ್ ಮಾಡಿ. ಸೊ ಮಿಸ್ಟರ್ ಆ್ಯಂಡ್ ಮಿಸಸ್ ರಾಮಾಚಾರಿ ತುಂಬ ಟಾಕಿಂಗ್ ಪಾಯಿಂಟ್ಸ್ ಇದೆ. ಯಶ್, ರಾಧಿಕಾ ಪಂಡಿತ್ ಅವರು, ಆಲ್ ಆಫ್ ದ್ಯಾಟ್ ಅವರಷ್ಟೊತ್ತಿಗೆ ಆಗಲೇ ಸೂಪರ್ ಸ್ಟಾರ್ಸ್ ಆಗಿದ್ರಲ್ಲ. ನಿಮ್ಗೆ ಅವೆಲ್ಲ ಅರ್ಥ ಆಗ್ತಾಯಿತ್ತಾ ಅಲ್ಲಿಗೆ ಹೋದಾಗ ಹೇಗಿರಬೇಕು ಸೆಟ್ಟಲ್ಲಿ? ಆ್ಯಂಡ್ ಐ ಥಿಂಕ್ ಯು ಆರ್
ಇನ್ ರಾಧಿಕಾ ಪಂಡಿತ್ ಅವರ ಒಂದು ಸರ್ಕಲ್ ಅಲ್ವಾ, ಎಲ್ಲ ಹೌದು ಜೊತೆಗೆ ಹೌದು ತುಂಬಾ ಹೌದು. ಇದ್ರಿ. ಫ್ರ್ಯಾಂಕ್ಲಿ ನನಗೆ ಸಿನಿಮಾ ಅನ್ನೋದೇ ಏನು ಅಂತ ನಮ್ಗೆ ಗೊತ್ತಿರಲಿಲ್ಲ ಇಬ್ಬರಿಗೂ. ಆ್ಯಂಡ್ ವಿ ಹ್ಯಾಡ್ ಡನ್ ಅ ಲಾಟ್ ಆಫ್ ಡಾನ್ಸ್ ರಿಯಾಲಿಟಿ ಶೋಸ್. ಸೊ ಅಲ್ಲೆಲ್ಲ ಹೆಂಗಂದರೆ ನಾವು ಯೂಶ್ವಲಿ ಕ್ಯಾಮ್ರಾಸ್ ನೋಡಿಕೊಂಡೇ ಯು ಡಾನ್ಸ್ ಆ್ಯಂಡ್ ಆಲ್ ದ್ಯಾಟ್. ನಾವು ಫಸ್ಟ್ ಡೇ ಶಾರ್ಟಲ್ಲೇ ಕ್ಯಾಮ್ರಾ ನೋಡಿಬಿಟ್ವಿ. ಆಮೇಲೆ ಯಶ್ ಅವರೆಲ್ಲ ಬಂದು ಹೇಳಿದರು, ಅಮ್ಮ ಸಿನಿಮಾದಲ್ಲಿ ಕ್ಯಾಮ್ರಾ ಡೈರೆಕ್ಟಾಗಿ ನೋಡೋಕ್ಕಿಲ್ಲ ಅಂತೆಲ್ಲ ಹೇಳಿದ್ರು. ಬಟ್ ಐ ಥಿಂಕ್ ವಿ ಆರ್ ವೆರಿ ಫಾರ್ಚುನೇಟ್ ಅವರಿಬ್ಬರ ಜೊತೆ ಸಿನಿಮಾ ಮಾಡೋಕ್ಕೆ ಸಿಕ್ಕಿದ್ದು. ಏನು ಕಲಿಯೋ ಹಂಬಲದಲ್ಲಿ ಅವರೆಲ್ಲ ಸೆಟಲ್ ಇರ್ತಾ ಇದ್ದಾಗ ಯಾವ ಮೋಡಲ್ ಇದ್ರಿ ನೀವು? ನಮಗೆ ನಿಜ ಹೇಳಬೇಕಂದ್ರೆ ಗೊತ್ತಾಗ್ತಾ ಇರಲಿಲ್ಲ ಲೈಕ್ ಇವರು ಲೈಕ್ ದ ವೇ ಫ್ಯಾನ್ಸ್ ಬಂದು ತೆಗಿಯೋದು ನಾವೇ ಅಂದ್ಕೊಳ್ಳೋದು ಹಿಂಗೆಲ್ಲ ಇರುತ್ತಾ, ಓಕೆ ಸ್ಟಾರ್ಸ್ ಅಂದರೆ ಹಿಂಗಿರ್ತಾ, ಬಿಕಾಸ್ ನಮಗೆ ಅದು ಎಕ್ಸ್ಪೋಜರೇ ಇರಲಿಲ್ಲ. ಸೊ ಸೆಟ್ಟಲ್ಲಿ ಏನಾಗ್ತಿತ್ತು, ಪ್ರತಿಯೊಬ್ಬರು ಬಂದು ರಾಧಿಕಾ ಅವ್ರು ಕೇಳ್ತಾಯಿದ್ರು, ಇವರಿಬ್ಬರು ನಿಮ್ಮ ಸಿಸ್ಟರ್ಸಾ, ನೀವು 3 ಜನ ಸಿಸ್ಟರ್ಸ್ ಥರ ಕಾಣಿಸ್ತೀರಾ ಅಂತ. ಆ್ಯಂಡ್ ಶಿ ಸಚ್ ಅ ಹಂಬಲ್ ಹ್ಯೂಮನ್, ಲೈಕ್ ಅವರು ಹೌದು ನನ್ನ ಸಿಸ್ಟರ್ಸೇ ಅವರು ಅಂತ ಹೇಳ್ತಾಯಿದ್ರು. ಸೊ ನಮಗೆ ಅದೆಲ್ಲ ಫ್ಯಾನ್ಸ್ ಎಲ್ಲ ನಮಗೆ ಅದು ಏನು ಅಂತಲೇ ಗೊತ್ತಾಗ್ತಾ ಇರಲಿಲ್ಲ. ಒಂದು ಸ್ವಲ್ಪ ಭಯನೂ ಆಗ್ತಿತ್ತು. ಬಟ್ ಅವರಿಬ್ಬರು ನಮ್ಮನ್ನು ಎಷ್ಟು ಪ್ರೀತಿಯಿಂದ ನೋಡಿಕೊಂಡ್ರು ಅಂದರೆ ನಮ್ಗೆ ಒಂಥರ ಬೇಜಾರು ಅನ್ನಿಸ್ತಿರ್ಲಿಲ್ಲ ಅಥವಾ ಏನೂ ಇಲ್ಲ, ಬಿಕಾಸ್ ದೇ ವರ್ ಟ್ರೀಟಿಂಗ್ ಅಸ್ ಸೋ ಈಕ್ವಲಿ. ಅಂದರೆ ಲೈಕ್ ಇವಾಗ ಡ್ಯೂರಿಂಗ್ ದ ಶೂಟ್ ಲೈಕ್ ನನಗೊಂದು ಸ್ವಲ್ಪ ಕೈ ನೋವಾಗಿತ್ತು. ಯಶ್ ಅವರು ಕರೆದ್ಬಿಟ್ಟು ನನ್ನ ಕ್ಯಾರವನಲ್ಲಿ ಮಲ್ಕೊಳ್ಳಿ ಹೋಗಿ ಸ್ವಲ್ಪ ರೆಸ್ಟ್ ತಗೊಳ್ಳಿ ಅಂದರು. ಐ ಮೀನ್ ಹಿ ವಾಸ್ ಅ ಸ್ಟಾರ್ ಆಲ್ರೆಡಿ. ಆಮೇಲೆ ರಾಧಿಕಾ ಅವರು ಕೂತ್ಕೊಳ್ಳೋವಾಗ ಶಾರ್ಟ್ ಟೈಮಲ್ಲೆಲ್ಲ ಅವರೆಲ್ಲಿ ಕೂತ್ಕೋತಿದ್ರು ನಮ್ಮಿಬ್ರು ಅಲ್ಲೇ ಕೂರಿಸ್ತಾಯಿದ್ರು. ಐ ಥಿಂಕ್ ದ್ಯಾಟ್ ವಾಸ್ ಸಮಥಿಂಗ್ ಐ ರಿಯಲಿ ಲರ್ನ್ಡ್ ಫ್ರಮ್ ಬೋತ್ ಆಫ್ ದೆಮ್. ಲೈಕ್ ಒಂದು ಪ್ರೊಫೆಷ್ನಲಿಸಮ್, ಒಂದು ಹೌ ಟು ಬಿ ಹಂಬಲ್ ವಿತ್ ಯುವರ್ ಫ್ಯಾನ್ಸ್ ಅನ್ನೋದು. ಸೊ ಐ ಹ್ಯಾವ್ ಟೇಕನ್ ದಿಸ್ ಇನ್ ಮೈ ಜರ್ನಿ ಆ್ಯಕ್ಚುಲಿ. ಆಲ್ ದೀಸ್ ಇಯರ್ಸ್ ದೇ ಹ್ಯಾವ್ ಬೀನ್ ಮೈ ಇನ್ಸ್ಪಿರೇಷನ್. ಸೊ ಒಂದು ಶುರು ಈ ಥರ ಆದಾಗ ಮುಂದೆ ಅದು ಒಂದು ಸ್ಟ್ರಾಂಗ್ ಫೌಂಡೇಶನ್ ಅಂತಲೂ ಹೇಳ್ಬೋದು. ಅಥವಾ ಎತ್ಕೋತಾನೆ ಇಷ್ಟೊಂದು ಒಂದು ಪ್ಯಾಂಪರ್ಡ್ ಎನ್ವೈರ್ನ್ಮೆಂಟಲ್ಲಿ ಸಿಕ್ಕಿದಾಗ ಮುಂದೆ ಇಂಡಸ್ಟ್ರಿನಲ್ಲಿ ದಾರಿ ಹೇಗಿತ್ತು? ಇದೇ ಬೆಂಚ್ ಮಾರ್ಕ್ ಇಟ್ಕೊಂಡು ಮುಂದೆ ನಡೆದ್ರ ಅದೇ ಬೆಂಚ್ ಮಾರ್ಕ್ ತಕ್ಕಂತೆ ಎಲ್ಲ ಸಿಗ್ತಾ ಹೋಯ್ತಾ? ಇಲ್ಲ, ಆ ಥರ ಸಿಕ್ಕಿಲ್ಲ. ಬಟ್ ಒಂದೇನಂದರೆ ಆ ಟೈಮಲ್ಲಿ ನನಗೆ ಆ ಫೇಮ್ ತಗೊಳ್ಳೋದು ನನಗೂ ಅಶ್ವತಿಗೆ ತುಂಬ ಕಷ್ಟ ಆಯಿತು. ಬಿಕಾಸ್ ಎಲ್ಲಿ ಹೋದ್ರೂ ಜನ ಓಡಿ ಬರ್ತಿದ್ರು ಆ್ಯಂಡ್ ಆಲ್ ದ್ಯಾಟ್ ಯೂಸ್ ಟು ಹ್ಯಾಪನ್. ಅದು ನಮಗೆ ನಿಜವಾಗ್ಲೂ ತುಂಬ ಭಯ ಆಗ್ತಿತ್ತು ಇಬ್ರಿಗೂ. ನಾವು ಎಷ್ಟೋ ವರ್ಷ ತಗೊಂಡಿದ್ವಿ ಅದನ್ನು ಆ್ಯಕ್ಚುಲಿ ಸಿಂಕ್ ಇನ್ ಮಾಡೋಕ್ಕೆ. ಅದು ಒಂದು ಕಡೆ ಆದರೆ ಐ ಥಿಂಕ್ ಸಿನಿಮಾ ಜರ್ನಿ ಇಸ್ ಬೀನ್ ಅ ಸ್ಟ್ರಗಲ್. ಐ ಮೀನ್ ಟು ಬಿ ವೆರಿ ಫ್ರ್ಯಾಂಕ್. ವೈ ಡು ಯು ಸೇ ದ್ಯಾಟ್? ಯಾಕಂದರೆ ನನಗೆ ಅನ್ಸೋದು ದಟ್ ಐ ಆಲ್ವೇಸ್ ಟೆಲ್ ದಟ್ ಐ ಮೀನ್ ಎಲ್ಲ ಇರೋ ಟ್ಯಾಲೆಂಟ್ಸ್ ಅವರಿಗೆ ಇಲ್ಲಿ ಐ ಡೋಂಟ್ ನೋ, ಐ ಫೀಲ್ ದೇ ಆರ್ ಲೆಸ್ ರೆಕಗ್ನೈಸ್ಡ್ ಅಂತ ನನಗೆ ಅನಿಸಿದೆ. ಬಿಕಾಸ್ ನನ್ನ ಜರ್ನಿಯಲ್ಲಿ ನಾನು ಸಾಕಷ್ಟು ಸಿನಿಮಾಗಳನ್ನು ಮಾಡಿದೆ. ಬಟ್ ನಾಟ್ ಎವ್ರಿಥಿಂಗ್ ಗೇವ್ ಮೀ ವಾಟ್ ಐ ಹ್ಯಾವ್ ಗಾಟ್ ಟುಡೇ ಅಂತ ಅನಿಸುತ್ತೆ ನನಗೆ. ಸಮ್ವೇರ್ ನನಗೆ ಅನಿಸುತ್ತೆ ನಾನು ಇವತ್ತು ಎಲ್ಲಿದ್ದೀನಿ ಇದಕ್ಕಿಂತ ಬೆಟರ್ ಪೊಸಿಷನಲ್ಲಿ ನಾನು ಇರಬಹುದಿತ್ತು ಅಂತ. ಬಿಕಾಸ್ ಡಬ್ಬಿಂಗ್ ಅಂತ ಬಂದರೆ ನಾನು ನನ್ನ ಎಲ್ಲ ಸಿನಿಮಾಗಳಲ್ಲಿ ನಾನು ಮಾಡಿರುವಂಥ ಪ್ರತಿಯೊಂದು ಸಿನಿಮಾ, ಇನ್ಫ್ಯಾಕ್ಟ್ ನ್ಯಾಷನಲ್ ಅವಾರ್ಡ್ ಬಂದಿರುವಂಥ ಸಿನಿಮಾ ಮಹಾನ್ ಹುತಾತ್ಮ, ಶಾರ್ಟ್ ಫಿಲ್ಮ್, ಅದು ಉತ್ತರ ಕನ್ನಡ ಭಾಷೆ, ಅದೂ ನಾನೇ ಡಬ್ ಮಾಡಿದ್ದೀನಿ. ಸೊ ಐ ಹ್ಯಾವ್ ಆಲ್ವೇಸ್ ಬೀನ್ ಆನ್ ಆರ್ಟಿಸ್ಟ್ ಹೂ ಡಬ್ಸ್ ಫಾರ್ ಆಲ್ ಅ ಫಿಲ್ಮ್ಸ್. ಐ ಆಮ್ ವೆರಿ ಡೆಡಿಕೇಟೆಡ್ ಆರ್ಟಿಸ್ಟ್. ಲೈಕ್ ನನಗೆ ಫ್ಯಾನ್ ಸಿನಿಮಾ ಒಂದು ಸಾಂಗ್ಗೆ ಆಲ್ಮೋಸ್ಟ್ ನಾನು ಒಂದು ದಿನದಲ್ಲಿ 19 to 20 ಕಾಸ್ಟ್ಯೂಮ್ಸ್ನ ಚೇಂಜ್ ಮಾಡಿದ್ದೀನಿ. ಸೊ ಅಳೋ ಸೀನ್ಸ್ ಅಂತ ಬಂದರೆ ಐ ಡೋಂಟ್ ಯೂಸ್ ಗ್ಲಿಸರಿನ್ಸ್. ಸೊ ನನಗೆ ಏನು ಆ್ಯಕ್ಟಿಂಗ್ ತರಬೇತಿ ಇಲ್ಲ. ಬಟ್ ದಿಸ್ ಈಸ್ ಆಲ್ ವಾಟ್ ಐ ಹ್ಯಾವ್ ಗಿವನ್ ಟು ಸಿನಿಮಾ. ಸೊ ನನಗೆಲ್ಲೋ ಅನಿಸುತ್ತೆ ದಟ್ ವೆನ್ ಇಟ್ ಕಮ್ಸ್ ಟು ಪ್ರಮೋಷನ್ಸ್ ಐ ಆಮ್ ಥ್ರೂ ಔಟ್ ವಿತ್ ದ ಟೀಮ್. ಇನ್ಫ್ಯಾಕ್ಟ್ ಕೆಲವು ಟೀಮ್ ಅವ್ರು ಹೇಳ್ತಾಯಿದ್ರು ಲೈಕ್, ಮ್ಯಾಮ್ ನೀವೊಬ್ಬರೇ ಮ್ಯಾಮ್ ಇಷ್ಟು ಫಾಲೋ ಅಪ್ ಮಾಡಿ ಕೇಳೋದು, ಯಾವಾಗ ಪ್ರಮೋಷನ್, ಎಲ್ಲಿ ಹೋಗೋದು ಏನು ಅಂತ. ಬಿಕಾಸ್ ನನಗೆ ಇಷ್ಟೊಂದು ನಾನು ಎಫರ್ಟ್ಸ್ ಹಾಕಿದ್ಮೇಲೆ ಐ ಫೆಲ್ ದ್ಯಾಟ್ ಐ ಶುಡ್ ಹ್ಯಾವ್ ಬೀನ್ ಗಿವನ್ ಮೋರ್ ಅಪಾರ್ಚುನಿಟೀಸ್ ಅಂತ ಅನಿಸಿದೆ ನನಗೆ ಅದು. ಆ್ಯಂಡ್ ರಾಮಾಚಾರಿ ಆದಮೇಲೆ ಐ ಡಿಂಟ್ ಗೋ ವಿತ್ ದ ಸೇಮ್ ಫ್ಲೋ. ಯಾಕಂದರೆ ನನಗೆ ಆವಾಗ ಏನೂ ಐಡಿಯಾ ಇರಲಿಲ್ಲಲ್ಲ ಸಿನಿಮಾ ಹೇಗೆ ಏನು ಅಂತ. ಎಲ್ಲರೂ ಕೋಚಸ್ ಇದ್ರಾ, ಮೆಂಟರ್ಸ್ ಇದ್ರಾ? ಅಂದರೆ ಆ ಒಂದು ಸಕ್ಸಸ್ಸನ್ನು ಹೇಗೆ ಕನ್ವರ್ಟ್ ಮಾಡ್ಕೋಬೇಕು, ಹೇಗೆ ಚಾನಲೈಸ್ ಮಾಡಬೇಕಂತ? ಬಿಕಾಸ್ ಆಫ್ಟರ್ ದಟ್ ಐ ಥಿಂಕ್ ಯು ಡಿಡ್ ಸುಳಿ ಅಲ್ವಾ, ಅದು ನಮ್ಮ ಪ್ರಣಯರಾಜ ಶ್ರೀನಾಥ್ ಸರ್ ಸೊ ಅದನ್ನು ಹೇಳಲೇಬೇಕು. ಇನ್ಫ್ಯಾಕ್ಟ್ ಮಾಡಿದ್ದು. ಎಸ್, ಇನ್ಫ್ಯಾಕ್ಟ್ ಸುಳಿ ಸಿನಿಮಾ ಮಾಡಿದಾಗ ನಾವು ವರ್ಕ್ ಮಾಡಿರೋ ಡೈರೆಕ್ಟರ್ PH ವಿಶ್ವನಾಥ್ ಸರ್, ಪಂಚಮವೇದ ಸಿನಿಮಾ ಮಾಡಿರೋ ಡೈರೆಕ್ಟರ್. ಸೊ ಅವರಿಂದ ಐ ಡೆಫಿನೆಟ್ಲಿ ಹ್ಯಾವ್ ಟು ಟೆಲ್ ಯು, ನಾನು ಕನ್ನಡ ಸ್ಪಷ್ಟತೆ ಈ ಥರ ಬೆಂಗಳೂರು ಕನ್ನಡ ಮಾತಾಡೋದಕ್ಕೆ ಅವರೇ ಕಾರಣ. ಬಿಕಾಸ್ ಆ ಸಿನಿಮಾಕ್ಕೆ ಅವ್ರು ಅಂದರು ನನಗೆ, ನಿಮ್ಮ ಮಂಗಳೂರು ಕನ್ನಡ ಅಂತೂ ಬೇಡ, ನೀವು ಕಲೀಲೇಬೇಕು ಅಂತ ಅಂದರು. ಸೊ ದ್ಯಾಟ್ ವಾಸ್ ಒನ್ ಥಿಂಗ್. ಆ್ಯಂಡ್ 1 month ನಮಗೊಂದು ಚಿಕ್ಕ ಆ್ಯಕ್ಟಿಂಗ್ ಕ್ಲಾಸ್ ಮಾಡಿದ್ರು ಅವರು. ದ್ಯಾಟ್ ವಾಸ್ ದ ಓನ್ಲಿ ಆ್ಯಕ್ಟಿಂಗ್ ಕ್ಲಾಸ್ ಇನ್ ಮೈ ಎಂಟೈರ್ ಸಿನಿಮಾ ಜರ್ನಿ.
ಸೊ ಅಂದರೆ ಏನೇನಿರುತ್ತಲ್ಲಿ ಆ್ಯಕ್ಟಿಂಗ್ ಕ್ಲಾಸಲ್ಲಿ? ಸೊ ನೀನಾಸಂ ಅಲ್ಲಿರುವಂಥ ಸರ್ ಜಾನ್ ಸರ್ ಅಂತ ಅವ್ರು ಬಂದು ಕಲಿಸ್ಕೊಟ್ಟಿದ್ರು. ಸೊ ಅದರಲ್ಲಿ ಡಿಫ್ರೆಂಟ್ ವೇ ಆಫ್ ಎಕ್ಸ್ಪ್ರೆಷನ್ಸ್, ಅಂದರೆ ವಿಕಾರವಾಗಿ ಎಕ್ಸ್ಪ್ರೆಷನ್ಸ್ ಕೊಡೋದು ಮತ್ತು ನಾರ್ಮಲ್ ಆಗಿರೋದು, ನ್ಯಾಚುರಲ್ ಆಗಿರೋದು. ಇನ್ಫ್ಯಾಕ್ಟ್ ಸೊ ಈ ಥರ ಎಕ್ಸ್ಪ್ರೆಷನ್ ಬಂದು ಡಿಕ್ಟೇಟ್ ಮಾಡ್ತಾರೆ, ಯು ಹ್ಯಾವ್ ಟು ಬ್ರಿಂಗ್ ಇಟ್ ಔಟ್. ಡಿಕ್ಟೇಟ್ ಅಂದರೆ ಅವ್ರು ಹೇಳ್ತಿದ್ರು, ಇವಾಗ ವಿಕಾರವಾಗಿ ಮಾಡಿ, ನಿಮ್ಗೆ ಎಷ್ಟು ವಿಕಾರವಾಗಿ ಮಾಡೋಕ್ಕಾಗುತ್ತೆ ಮಾಡಿ ಅಂತ ಇದ್ರು. ಸೊ ವಿ ವರ್ ಲೈಕ್ ಡೂಯಿಂಗ್ ಇಟ್. ನನಗೇನಂದರೆ ಲೈಕ್ ಆವಾಗ ಸ್ವಲ್ಪ ಶೈ ಆಗ್ತಿತ್ತು, ವಿಕಾರ ಮಾಡಿದರೆ ಹೆಂಗೆ ನಗ್ತಾರಾ ಏನು ಅಂತ. ಚಳಿ ಬಿಡೋದು, ಮೈ ಚಳಿ ಬಿಡೋದಕ್ಕೆ. ಆ್ಯಂಡ್ ಐ ವಾಸ್ ಲೈಕ್ ಐ ವಾಸ್ ಅ ವೆರಿ ಶೈ ಟೈಪ್ ಆಫ್ ಅ ಪರ್ಸನ್. ಸೊ ಅವ್ರು ವಿಕಾರ ಮಾಡಿ ಅಂದರೆ ನಾನು ಇವಾಗ ಹಿಂಗೆ ಮಾಡಿದರೆ ಅವ್ರು ನಗ್ಬಿಡ್ತಾರೇನೋ ಅಂತ. ಸೊ ದ್ಯಾಟ್ ಈಸ್ ಸಮಥಿಂಗ್ ಹಿ ಕೈಂಡ್ ಆಫ್ ಓಪನ್ಡ್ ಅಸ್ ಅಪ್. ಯಾಕಂದರೆ ಹಂಗೆ ಅದು ಎಕ್ಸ್ಪೋಜರ್ ಇಲ್ಲದೆ ಆ ಒಂದು ಓಪನ್ನೆಸ್ ಇರಲಿಲ್ಲ. ಸೊ ದ್ಯಾಟ್ ಐ ಲರ್ನ್ ಫ್ರಮ್ ದ್ಯಾಟ್ 1 month. ಐ ಥಿಂಕ್ ದ್ಯಾಟ್ ಗೇವ್ ಮಿ ಅ ಲಾಟ್ ಆಫ್ ಪುಷ್. ಆ ಸಿನಿಮಾದಲ್ಲಿ ಆ್ಯಕ್ಚುಲಿ ತುಂಬ ಕಲ್ತ್ವಿ. ಬಿಕಾಸ್ ಆಬ್ವಿಯಸ್ಲಿ ಶ್ರೀನಾಥ್ ಸರ್ ಅಂತ ಸೀನಿಯರ್ ಆ್ಯಕ್ಟರ್ ಜೊತೆ ಕೆಲಸ ಮಾಡೋಕ್ಕೆ ಆ ಸೆಕೆಂಡ್ ಸಿನಿಮಾದಲ್ಲಿ ಸಿಕ್ಕಿದೆ ಪುಣ್ಯ ಅನ್ಬೇಕು. ಬಿಕಾಸ್ ಅವರ ಒಂದು ವೇ ಆಫ್ ವರ್ಕಿಂಗ್ ಆ್ಯಂಡ್ ವೇ ಆಫ್ ಹಿ ವಾಸ್ ಅ ಪ್ರೊಡ್ಯೂಸರ್ ಫಾರ್ ದ್ಯಾಟ್ ಫಿಲ್ಮ್. ಸೊ ಪ್ರಣಯರಾಜ ಶ್ರೀನಾಥ್ ಸರ್ ಅವರ ಪ್ರೊಡಕ್ಷನ್ ಅಲ್ವಾ? ಅವ್ರ ಪ್ರೊಡಕ್ಷನ್ ಫಸ್ಟ್ ಹೆಂಗೆ ಬಂತು ಕಾಲು? ಅಂದರೆ ಅಫ್ಕೋರ್ಸ್ ಎಲ್ಲರಿಗೂ ಒಂದು ದೊಡ್ಡ ಬ್ಯಾನರು ಇಲ್ಲ ದೊಡ್ಡ ಆ್ಯಕ್ಟರ್ ಜೊತೆಗೆ ಅಸೋಸಿಯೇಟ್ ಆಗೋಕ್ಕೆ ಇಷ್ಟ. ಸೊ ಆ ಕಾಲ್ ಬಂದಾಗ ಹೌ ಡಿಡ್ ಯು ಎವ್ಯಾಲ್ಯೂಯೇಟ್? ವಿ ಫೆಲ್ಟ್ ಹ್ಯಾಪಿ ಬಿಕಾಸ್ ಬಟ್ ಒಂದೇನಂದರೆ ಸರ್ ಕಾಲ್ ಮಾಡಿದಾಗ ಹೇಳಿದ್ದೇನೆಂದರೆ, ನಾನು ನಿಮ್ಮಿಬ್ಬರನ್ನ ಮೂವಿಯಲ್ಲಿ ತಗೊಳ್ಳಲ್ಲ, ನಾನು ಒಬ್ಬಳೇ ತಗೊಳ್ಳೋದು, ನೀವು ಆ್ಯಕ್ಟಿಂಗ್ ನಮಗೆ ಆಡಿಷನ್ ಕೊಡಬೇಕು, ಅದರಲ್ಲಿ ಸಿಲೆಕ್ಟ್ ಮಾಡ್ತೀನಿ ಅಂದರು. ಸರಿ ಸರ್ ಅಂತ ಹೋದ್ವಿ ಇಬ್ಬರು, ಆಡಿಷನ್ ಕೊಟ್ವಿ. ಬಟ್ ಹಿ ಲೈಕ್ ಬೋತ್ ಆಫ್ ಅಸ್ ಆ್ಯಂಡ್ ಈಸ್ ಲೈಕ್, ನೀವು ನಿಜವಾಗ್ಲೂ ಆ್ಯಕ್ಟಿಂಗ್ ಕಲ್ತಿಲ್ವಾ ಅಂತ ಕೇಳಿದ್ರು. ಇಲ್ಲ ಸರ್ ಅಂತ ಅಂದ್ವಿ. ಮತ್ತು ಅದು ಹೆಂಗೆ ಇಬ್ಬರು ಇಷ್ಟು ಚೆನ್ನಾಗಿ ಆ್ಯಕ್ಟಿಂಗ್ ಮಾಡ್ತೀರಾ ಅಂತ ಅಂದರು. ದಟ್ ವಾಸ್ ಲೈಕ್ ಅ ಹ್ಯೂಜ್ ಮೋಟಿವೇಶನ್ ನಮ್ಮಿಬ್ಬರಿಗೆ. ಅಂದರೆ ಮೇ ಬಿ ಗೊತ್ತಿಲ್ಲ ಫ್ಯಾಮಿಲಿಯಲ್ಲಿ ಅದು ಬಂದಿದೆಯಾ ಏನೋ ನನಗೆ ಗೊತ್ತಿಲ್ಲ. ಮತ್ತು ಅವ್ರು ಅಂದರು, ಇವಾಗ ನನಗೊಬ್ಬರನ್ನ ರಿಜೆಕ್ಟ್ ಮಾಡೋಕ್ಕೆ ಆಗ್ತಾ ಇಲ್ಲ ಅಲ್ಲ ಅಂತ ಹೇಳ್ಬಿಟ್ಟು ಆ ಸಿನಿಮಾದಲ್ಲಿ ನನಗೆ ಬೇರೆ ಲುಕ್ ಕೊಟ್ಟರು, ಅಶ್ವಿತಿಗೆ ಬೇರೆ ಲುಕ್ ಕೊಟ್ಟರು. ಸೊ ಅಶ್ವಿತಿ ಅವರು ಪ್ಲೇಡ್ ಮೈ ಎಲ್ಡರ್ ಸೆಕೆಂಡ್ ಸಿಸ್ಟರ್, ನಾನು ಯಂಗೆಸ್ಟ್ ಮಗಳು, ಶ್ರೀನಾಥ್ ಸರ್ದು ಯಂಗೆಸ್ಟ್ ಮಗಳು ಪಾತ್ರ ಮಾಡಿದೆ. ಸೊ ಅದು ಇನ್ಫ್ಯಾಕ್ಟ್ ಆರ್ಟ್ ಫಿಲ್ಮ್ ಆಗಿರೋದ್ರಿಂದ ಐ ಗಾಟ್ ಟು ಲರ್ನ್ ಅ ಲಾಟ್. ಅಲ್ಲಿ ಇದ್ದಿದ್ದು ಅರ್ಧ ಜನ ನೀನಾಸಮಲ್ಲಿ ಕಲ್ತವರು, ಅವರೆಲ್ಲ ಆ್ಯಕ್ಟಿಂಗ್ ಹೆಂಗೆ ಮಾಡ್ತಿದ್ದಾರೆ ಅಂದರೆ ನಾನು ಅಶ್ವಿತಿ ಕುತ್ಕೊಂಡು ನೋಡೋದು, ಹೆಂಗೆ ಮಾಡ್ತಾರಪ್ಪ ಇವರು. ಸೊ ದೇರ್ ಐ ಲರ್ನ್ಡ್, ಐ ಕೆಪ್ಟ್ ಅಬ್ಸರ್ವಿಂಗ್ ಪೀಪಲ್. ಅಂದರೆ ಅವ್ರ ಹ್ಯಾಂಡ್ ಮೂಮೆಂಟ್ಸ್ ಆಗಲಿ, ಅವ್ರ ಫೇಶಿಯಲ್ ಎಕ್ಸ್ಪ್ರೆಷನ್, ಬರೀ ಕಣ್ಣಲ್ಲೇ ಮಾತಾಡೋದು, ಇದನ್ನೆಲ್ಲ ತುಂಬ ಒಬ್ಸರ್ವ್ ಮಾಡಿ ಹಿಂಗೆ ಸ್ವಲ್ಪ 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 ಕಲ್ತಿದ್ದು. ವಿತ್ ಸೆಕೆಂಡ್ ಮೂವಿ ಇನ್ನು ದಾರಿ ಮುಂದೆ ಕರೆಕ್ಟಾಗಿ ಕಾಣಿಸ್ತಾ ಇತ್ತಾ? ಅಥವಾ ಅವಾಗೆಲ್ಲ ಅಷ್ಟು ತಲೆ ಓಡ್ತಾ ಇರಲಿಲ್ಲ, ಇಷ್ಟು ದೂರ ನೋಡಬೇಕು, ನೆಕ್ಸ್ಟ್ ಒಂದು 10 ಹೆಜ್ಜೆ ಯೋಚನೆ ಮಾಡಬೇಕು? ಟು ಬಿ ಫ್ರ್ಯಾಂಕ್ ಇಟ್ ವಾಸ್ ಬ್ಲ್ಯಾಂಕ್. ಬಿಕಾಸ್ ಯಾರೂ ಗೈಡ್ ಮಾಡೋಕ್ಕಿಲ್ಲ ಮನೆಯಲ್ಲಿ. ಬಿಕಾಸ್ ದ ಥಿಂಗ್ ಈಸ್, ನಮ್ಮ ಅಪ್ಪ ಅಮ್ಮಗೆ ಸಿನಿಮಾ ಬಗ್ಗೆ ದೇ ಡಿಡ್ಂಟ್ ನೋ ಎನಿಥಿಂಗ್ ಅಬೌಟ್ ಫಿಲ್ಮ್ಸ್. ಆ್ಯಂಡ್ ಅಮ್ಮ ಶಿ ಈಸ್ ಅ ವೆರಿ ಸಾಫ್ಟ್ ಸ್ಪೋಕನ್, ಅವ್ರ ಹೌಸ್ ವೈಫು. ಸೊ ಶಿ ಈಸ್ ವೆರಿ ಸಾಫ್ಟ್ ಸ್ಪೋಕನ್. ಅವ್ರಿಗೆ ಅಂದರೆ ಅವರು ಯುನೋ ಜಾಸ್ತಿ ತಲೆ ಹಾಕಲ್ಲ ಯಾವುದಕ್ಕೂ. ಶಿ ಈಸ್ ಲೈಕ್ ಡೂ ವಾಟ್ ಈಸ್ ಗುಡ್ ಫಾರ್ ಯು ಅಂತ. ಸೊ ಹಾಗಾಗಿ ವಿ ಆರ್ ನಾಟ್ ಗೆಟಿಂಗ್ ಎನಿ ಅಡ್ವೈಸ್ ಫ್ರಮ್ ಎನಿಬಡಿ, ಲೈಕ್ ಯುನೋ ಇದು ಮಾಡಿ ಅದು ಮಾಡಿ. ಬಿಕಾಸ್ ಈ ಅಪ್ಪನೂ ಅಡ್ವೈಸ್ ಮಾಡೋಕ್ಕೆ ಅವ್ರಿಗೂ ಸಿನಿಮಾದೇನೂ ಗೊತ್ತಿಲ್ಲ. ಸೊ ಐ ಥಿಂಕ್ ಈ ಒಂದು ಪರ್ಸನ್ ಹೇಳಬೇಕು ಅಂದರೆ ನನಗೆ ಅಶ್ವಿತಿಗೆ ನಾನು. ಆ್ಯಂಡ್ ನಿಮ್ಮ ಫ್ರೆಂಡ್ಶಿಪ್ ವಿತ್ ರಾಧಿಕಾ? ಐ ಹ್ಯಾವ್ ಟು ಟೆಲ್ ದಟ್ ಆ ಒಂದು ಸ್ಟಾರ್ಟಿಂಗ್ ಜರ್ನಿಯಲ್ಲಿ, ಲೈಕ್ ಯುನೋ ಐ ಥಿಂಕ್ ವೆನ್ ಎವರ್ ವಿ ಮೆಟ್, ಲೈಕ್ ರಾಧಿಕಾ, ನಾನು, ಅಶ್ವಿತಿ, ವೆನ್ ಎವರ್ ವಿ ಮೆಟ್, ಯಶ್ ಅವ್ರ ಜೊತೆ ವಿ ನೆವರ್ ಸ್ಪೋಕ್ ಪ್ರೊಫೆಷ್ನಲಿ, ಅಂದರೆ ಅಡ್ವೈಸಸ್ ಎಲ್ಲ ನಾವು ಕೇಳಿಲ್ಲ. ಬಟ್ ವೆನ್ ಇಟ್ ಕಮ್ಸ್ ಟು ರಾಧಿಕಾ, ವಿ ಆಲ್ವೇಸ್ ವೆನ್ ವಿ ಮೀಟ್ ವಿ ಆರ್ ಲೈಕ್ ಓಕೆ, ಯಾವ ಥರ ಹೇಗೆ. ಆ್ಯಂಡ್ ಶಿ ಆಲ್ಸೋ ಯೂಸ್ ಟು ಗಿವ್ ಅಸ್ ಅಡ್ವೈಸ್, ಲೈಕ್ ಯುನೋ ನೀವು ಇದು ಬಿಗಿನಿಂಗಲ್ಲಿ ಶಿ ಯೂಸ್ ಟು ಬಿ ಲೈಕ್, ಸೀರಿಯಲ್ ಮಾಡಿ, ಸಿನಿಮಾ ಸ್ಲೋ ಆಗಿ ಟ್ರೈ ಮಾಡಿ, ಸೀರಿಯಲ್ ಮಾಡಿ, ಸೊ ದಟ್ ಪೀಪಲ್ ನೋ ಯು ಮೋರ್, ಯುನೋ ಈ ಥರ ಸಜೆಷನ್ಸ್ ಎಲ್ಲ ಕೊಡ್ತಾಯಿದ್ರು. ಆ್ಯಂಡ್ ಟು ಬಿ ವೆರಿ ಫ್ರ್ಯಾಂಕ್, ಐ ಥಿಂಕ್ ಅವರಿಬ್ಬರ ಹತ್ರ ನಾವು ಪ್ರೊಫೆಷ್ನಲಿ ಮಾತಾಡಿದ್ದೇ ಕಮ್ಮಿ. ಎವ್ರಿ ಟೈಮ್ ವಿ ಮೀಟ್ ವಿ ಯೂಸ್ ಟು ಟಾಕ್ ಅಬೌಟ್ ಬೇಕಿಂಗ್, ಅದು ಮತ್ತು ಲಿಪ್ಸ್ಟಿಕ್ ಬಗ್ಗೆ, ಮೇಕಪ್ ಬಗ್ಗೆ. ಸೊ ಅಂದರೆ ಇಟ್ಸ್ ಆಲ್ವೇಸ್ ದಟ್ ಅ ಕ್ಲಿಯರ್ ಲೈನ್ ವಾಸ್ ದೇರ್, ಎಸ್, ನಾಟ್ ಟು ಮಿಕ್ಸ್ ಪರ್ಸನಲ್ ಲೈಫ್ ಆ್ಯಂಡ್ ಪ್ರೊಫೆಷ್ನಲ್ ಲೈಫ್. ಇಸ್ ಇಟ್ ಈಸಿ ಟು ಡೂ ದ್ಯಾಟ್? ಐ ಥಿಂಕ್ ಇಟ್ಸ್ ಈಸಿ. ಐ ಥಿಂಕ್ ನಮ್ಮ ವೈಬ್ ತುಂಬಾ ಮ್ಯಾಚ್ ಆಗುತ್ತೆ. ಆ್ಯಂಡ್ ಸ್ಟಾರ್ಟಿಂಗಿಂದ ಇವತ್ತಿನವರೆಗೂ ರಾಧಿಕಾ ಅವ್ರಿಗೆ ಅಶ್ವಿತಿ ಯಾರು, ಅದ್ವಿತಿ ಯಾರು ಅಂತ ಗೊತ್ತು. ಅವ್ರಿಗೆ ಇನ್ಫ್ಯಾಕ್ಟ್ ಫಸ್ಟ್ ಡೇ ಶೂಟಿಂಗಿಂದನೇ ಶೀಸ್ ಲೈಕ್, ಇದು ಇದು ಆ್ಯಶ್, ಅವರು ನಮ್ಗೆ ಅದೊಂದು ಹೆಸರು ಇಟ್ಟಿದ್ದಾರೆ. ಸೊ ಐ ಥಿಂಕ್ ಇಟ್ ವಾಸ್ ಫೈನ್. ಐ ಮೀನ್ ವಿ ಬೋತ್ ಆರ್ ಆಲ್ಸೋ ಲೈಕ್ ದ್ಯಾಟ್. ನಮಗೆ ಪ್ರೊಫೆಷ್ನಲಿ ಮಾತಾಡೋದಕ್ಕೆ ಅವಾಗ ಏನೂ ಐಡಿಯಾನೂ ಇರಲಿಲ್ಲ.
ಆ್ಯಂಡ್ ಸಿ ದೇ ಆರ್ ಆಲ್ ಸ್ಟಾರ್ಸ್. ಸೊ ಎಷ್ಟಾದರೂ ನಮಗೊಂದು ಭಯ ಇರುತ್ತೆ, ಏನು ಮಾತಾಡೋದು, ಹಿಂಗೆ ಮಾತಾಡೋದಾ, ಹಂಗೆ ಮಾತಾಡೋದಾ ಅಂತ. ಬಟ್ ಐ ಥಿಂಕ್ ಐ ಮೀನ್ ರಾಧಿಕಾ ಎಸ್ಪೆಷಲಿ ನಾನು ಯಾವಾಗಲೂ ಹೇಳ್ತೀನಿ, ದ ವೇ ಶಿ ಈಸ್ ಆ್ಯಸ್ ಅ ಹ್ಯೂಮನ್, ಅವರ ಹಂಬಲ್ನೆಸ್ ಆಗಲಿ, ಆ ಪ್ಯೂರಿಟಿ ಅಂತ ನಾನು ಬಿಗಿನಿಂಗಲ್ಲಿ ಏನು ಹೇಳಿದೆ, ಐ ಥಿಂಕ್ ಶೀ ಈಸ್ ಬೀನ್ ಮೈ ಇನ್ಸ್ಪಿರೇಷನ್ ಆ ವಿಷಯದಲ್ಲಿ. ವರ್ಕಲ್ಲಿ ಹೆಂಗಿರಬೇಕು, ದಟ್ ಅಮೇಝಿಂಗ್ ಆರ್ಟಿಸ್ಟ್ ಫಾರ್ ಎ ಡಿರೆಕ್ಟರ್, ಆ್ಯಂಡ್ ಆ್ಯಸ್ ಅ ವೈಫ್ ನೌ ಅಮೇಝಿಂಗ್ ವೈಫ್ ಫಾರ್ ಹರ್ ಹಸ್ಬೆಂಡ್ ಯಶ್, ಆ್ಯಂಡ್ ಆ್ಯಸ್ ಅ ಮದರ್ ಆ್ಯಸ್ ವೆಲ್, ಆ್ಯಂಡ್ ಮದುವೆಗಿಂತ ಮುಂಚೆ ಆ್ಯಸ್ ಅ ಡಾಟರ್. ಸೊ ಐ ಥಿಂಕ್ ಶೀ ಈಸ್ ಅ ಪ್ಯಾಕೇಜ್. ಸೊ ಐವ್ ಸೀನ್ ಎವ್ರಿಥಿಂಗ್, ಯುನೋ ಅವರು ಎಲ್ಲ ಪೊಸಿಷನಲ್ಲಿ ಇದ್ದು ನಾನು ನೋಡಿರೋದ್ರಿಂದ ಶೀ ಈಸ್ ಟ್ರೂಲಿ ಬೀನ್ ಮೈ ಇನ್ಸ್ಪಿರೇಷನ್. ವಾವ್. ನಾವು ಇಫ್ ಐ ಆಸ್ಕ್ ಯು, ಅಟ್ 18 ನಿಮಗೆ 18 ವರ್ಷ ಇದ್ದಾಗ ಅವತ್ತಿಗೆ ನಿಮ್ಮ ಪ್ರಕಾರ ಸಕ್ಸಸ್ ಏನು, ಇವತ್ತು ಆಫ್ಟರ್ ಪ್ರಾಬ್ಲಿ ದೀಸ್ ಮೆನಿ ಇಯರ್ಸ್ ಇನ್ ದ ಇಂಡಸ್ಟ್ರಿ ಸಕ್ಸಸ್ ಅಂದರೆ ಏನು ಅಂತ ಕೇಳಿದ್ರೆ? ವೆರಿ ನೈಸ್ ಕ್ವೆಶನ್. ಬಿಕಾಸ್ 18 ವರ್ಷದಲ್ಲಿ ನೀವು ನಂಗೆ ಕೇಳ್ತಿದ್ರೆ ಐ ಥಿಂಕ್ ಐ ವುಡ್ ಹ್ಯಾವ್ ಟೋಲ್ಡ್ ದಟ್ ನಾನು IAS ಆಫೀಸರ್ ಆದರೆ ದಟ್ ಈಸ್ ಸಕ್ಸಸ್ ಫಾರ್ ಮೀ ಅಂತ ನಾನು ಹೇಳ್ತಾ ಇದ್ದೆ. ಬಟ್ ಇಫ್ ಯು ಆಸ್ಕ್ ಮೀ ಟುಡೇ, ನನಗನ್ಸೋದು ಒಂದು ನಾನು ಗಳಿಸಿರುವಂಥ ಪ್ರೀತಿ ಜನರಿಂದ, ಐ ಥಿಂಕ್ ನಾನು ಅದನ್ನು ಸಕ್ಸಸ್ ಆಗಿ ವೇ ಮಾಡ್ತೀನಿ. ಬಿಕಾಸ್ ನಾನು ಸಿನಿಮಾ ಮಾಡಲಿ ಮಾಡದೇ ಇರಲಿ, ಎಲ್ಲೋ ಹೋದ್ರೂ ಮ್ಯಾಮ್ ನೀವು ಅದ್ವಿತೀಯ ಅಲ್ವಾ, ಮ್ಯಾಮ್ ನೀವು ರಾಮಾಚಾರಿ ಅಲ್ವಾ, ಸಿ ದಟ್ ಈಸ್ ಸಕ್ಸಸ್ ಫಾರ್ ಮೀ. ಬಿಕಾಸ್ ಇನ್ನೂ ಜನರ ತಲೆಯಲ್ಲಿ ನಾನು ಕೂತಿದ್ದೀನಿ ಅಂದರೆ ಐ ಥಿಂಕ್ ದಟ್ ಈಸ್ ಒನ್ ಕೈಂಡ್ ಆಫ್ ಸಕ್ಸಸ್. ಇನ್ನೊಂದು ಕೈಂಡ್ ಆಫ್ ಸಕ್ಸಸ್ ನನಗೆ ಪರ್ಸ್ನಲಿ ಈಸ್ ಬೀಯಿಂಗ್ ಅ ಗುಡ್ ಹ್ಯೂಮನ್ ಟು ಅನದರ್ ಹ್ಯೂಮನ್, ಆ್ಯಂಡ್ ಐ ಥಿಂಕ್ ಐ ಹ್ಯಾವ್ ಡನ್ ದ್ಯಾಟ್ ಟು ಅ ಲಾಟ್ ಆಫ್ ಪೀಪಲ್. ಸೊ ಅದು ಒಂದೊಂದು ಸರ್ತಿ ಇನ್ಸ್ಟಾದಲ್ಲಿ ಮೆಸೇಜ್ ಬರುತ್ತಲ್ಲ, ಮ್ಯಾಮ್ ಎಷ್ಟೋ ಹೀರೋಯಿನ್ಸ್ಗೆ ಮೆಸೇಜ್ ಮಾಡ್ತೀವಿ, ಯಾರೂ ಮಾಡಲ್ಲ ರಿಪ್ಲೈ, ನೀವು ಎಷ್ಟು ಅಂದರೆ ಊಟ ಆಯ್ತಾ ಮ್ಯಾಮ್ ಅಂದರೆ ಹಾಂ ಅಂತೀರಲ್ಲ, ಖುಷಿ ನಿಮ್ಮ ಜೊತೆ ಮಾತಾಡೋಕ್ಕೆ. ಐ ಥಿಂಕ್ ಐ ವೇ ಸಕ್ಸಸ್ ಇನ್ ದೀಸ್ ಥಿಂಗ್ಸ್. ಅಂದರೆ ಇಟ್ಸ್ ಲೈಕ್ ತುಂಬ ಡಿಸ್ಟೆನ್ಸನ್ನು ಕ್ರಿಯೇಟ್ ಮಾಡಿಕೊಂಡು ಆ ಸ್ಟಾರ್ಗಿರಿಗಿಂತ ಸ್ಟೇಯಿಂಗ್ ಹಂಬಲ್ ಆ್ಯಂಡ್ ಬೀಯಿಂಗ್ ಹ್ಯೂಮನ್, ಬೀಯಿಂಗ್ ನಾರ್ಮಲ್ ಇವನ್ ವಿತ್ ಆಲ್ ದ ಲೇಬಲ್ಸ್, ದಟ್ ಸಕ್ಸಸ್. ಬಿಕಾಸ್ ಅಟ್ ದ ಎಂಡ್ ಆಫ್ ದ ಡೇ ನನಗೆ ಖುಷಿ ಕೊಟ್ಟಿದೆ, ಆ್ಯಂಡ್ ನನ್ನ ಸುತ್ತಮುತ್ತ ಇರೋರಿಗೆ ಖುಷಿ ಕೊಟ್ಟಿದೆ. ಸೊ ಫಾರ್ ಮೀ ದ್ಯಾಟ್ ಈಸ್ ವಾಟ್ ಮ್ಯಾಟರ್ಸ್. ನಾವು ದೇ ಸೇ ಮನಿ ಆ್ಯಂಡ್ ಫೇಮ್, ಅದು ಯೂಶ್ವಲಿ ಲಾಡ್ ಆಫ್ ಎಲ್ಲರೂ ಓಡುವಂಥ ಒಂದು ಹಣ್ಣದು, ಎಲ್ಲರೂ ಅದ್ರ ಹಿಂದೆ ಓಡುವಂಥ ಒಂದು ವಿಚಾರ ವಸ್ತು ಅದು. ಬಟ್ ಫೇಮ್ ಸಿಕ್ಕಿದ ಮೇಲೂ ಯಾವ ಇನ್ಸೆಕ್ಯೂರಿಟಿ ಅದು ಇನ್ನೂ ಸಾಲ್ವ್ ಆಗಲಿಲ್ಲ ನಿಮಗೆ? ಫೇಮ್ ಆ್ಯಂಡ್ ಮನಿ ನನಗೆ ಸಿಕ್ಕಿದ್ಮೇಲೂ ಇನ್ಸೆಕ್ಯೂರಿಟಿಗಿಂತ ನನಗೆ ಒಂದೇ ಒಂದು ಬೇಜಾರಿರೋದು, ನಾನು ಇನ್ನಷ್ಟು ಸಿನಿಮಾ ಮಾಡಬೇಕು ಅಂತ. ಲೈಕ್ ಅದನ್ನ ನಾನು ಪದೇ ಪದೇ ಹೇಳ್ತೀನಿ. ಬಿಕಾಸ್ ಸಿ ನಮ್ಮನ್ನು ದೂರದಿಂದ ನೋಡೋದಕ್ಕೂ ನಮ್ಮನ್ನು ಹತ್ತಿರದಿಂದ ನೋಡೋದಕ್ಕೂ ತುಂಬ ಡಿಫ್ರೆನ್ಸ್ ಇದೆ. ಅಂದರೆ ಇವಾಗ ನಮ್ಮ ಸೋಷಿಯಲ್ ಮೀಡಿಯಾ ಫೋಟೋಸ್ ಹಾಕ್ತೀವಿ, ಯುನೋ ಪೀಪಲ್ ವಿಲ್ ನಾಟ್ ನೋ ಅವರ್ ಸ್ಟ್ರಗಲ್. ನಾವೇನು ಲೈಫಲ್ಲಿ ಇವಾಗ ಒಂದು ಸಿನಿಮಾ ಮಾಡೋವಾಗ ನಾವು ಪಡೋ ಶ್ರಮ ಅದು ಯಾರಿಗೂ ಕಾಣಿಸಲ್ಲ. ಬಿಕಾಸ್ ಆಬ್ವಿಯಸ್ಲಿ ಓನ್ಲಿ ಫಿಲ್ಮ್ ಬಂದಾಗ ಓಕೆ ಇವರು ಆ್ಯಕ್ಟ್ ಮಾಡಿದ್ರು ಇಷ್ಟೇ ಗೊತ್ತಾಗೋದು. ನನಗೆ ಫ್ರ್ಯಾಂಕ್ಲಿ ಐ ವಾಂಟ್ ಮೋರ್ ಆಫ್ ಪೀಪಲ್ ಟು ಅಂಡರ್ಸ್ಟ್ಯಾಂಡ್ ಆ್ಯಕ್ಚುಲಿ ನಾನು ವಾಟ್ ಕೈಂಡ್ ಆಫ್ ಎನ್ ಆರ್ಟಿಸ್ಟ್ ಐ ಆಮ್ ಅಂತ. ಅದು ಒಂದು ರೀಚ್ ಆಗಿಲ್ಲ ಅಲ್ವಾ, ನನಗೆ ಇನ್ನಷ್ಟು ಸಿನಿಮಾಗಳು ಸಿಗಬೇಕಿತ್ತು ಅಂತ ನನಗೆ ಅದೊಂದು ಬೇಜಾರಿದೆ. ಐ ಥಿಂಕ್ ಬಿಕಾಸ್ ಈವನ್ ಪೀಪಲ್ ಅರೌಂಡ್ ಮೀ ಬಂದು ಅದೇ ನಂಗೆ ಹೇಳ್ತಾರೆ ಯಾವಾಗಲೂ. ಟು ಬಿ ವೆರಿ ಫ್ರ್ಯಾಂಕ್, ನನಗೆ ಎಷ್ಟೋ ಸತಿ ನಾನು ಕ್ಯಾಬಲ್ಲೆಲ್ಲ ಹೋದಾಗ ನನಗೆ ಯಾರು ಅಂತಲೇ ಗೊತ್ತಿರದೇವ್ರು ಮ್ಯಾಮ್ ನೀವು ಯಾಕೆ ಮ್ಯಾಮ್ ನೀವು ಜಾಸ್ತಿ ಸಿನಿಮಾಸ್ ಮಾಡಿಲ್ಲ ಅಂತಾರೆ. ಹೇಗೆ ಉತ್ತರ ಕೊಡ್ತೀರಾ? ಹೇಗೆ ನಾನು ಆ ಟೈಮಲ್ಲಿ ಏನು ಮಾಡೋದು, ಟೈಮ್ ಬಂದಾಗ ನಾವು ಮತ್ತೆ ಬರ್ಬೋದು ಯುನೋ ನಿಮ್ಮ ಹತ್ರ ಅಂತ ಹೇಳ್ತೀನಿ. ಅಥವಾ ಸಮ್ಟೈಮ್ಸ್ ಐಲ್ ಬಿ ಲೈಕ್ ಕೆಲವೊಂದು ಸಿನಿಮಾ ಮಾಡಿದ್ದೀನಿ ನೀವು ನೋಡೇ ಇಲ್ಲ ಅನಿಸುತ್ತೆ, ಯಾರು ನೀವು ಥಿಯೇಟರ್ಗೆ ಹೋಗಲ್ಲ, ಫಸ್ಟ್ ಥಿಯೇಟರ್ಗೆ ಹೋಗಿ ಸಿನಿಮಾ ನೋಡಿ ಅಂತ ಅಂತೀನಿ. ದಿಸ್ ಇಸ್ ವಾಟ್ ಐ ಬೀನ್ ಟೆಲ್ಲಿಂಗ್ ಪೀಪಲ್. ಸಮ್ಟೈಮ್ಸ್ ಐ ಲಾಫ್ ಇಟ್ ಔಟ್, ಅಂದರೆ ಅಲ್ಲೇ ನಕ್ಕೊಂಡು ಅದಕ್ಕೆ ಏನೋ ಉತ್ತರ ಕೊಟ್ಬಿಡ್ತೀನಿ. ಬಟ್ ಸಮ್ಟೈಮ್ಸ್ ನಮ್ಮ ಮನೆಗೆ ಬಂದಮೇಲೆ ಐ ಫೀಲ್ ದಟ್ ವೈ ಡಿಡ್ ದಟ್ ರ್ಯಾಂಡಮ್ ಗೈ ಫೀಲ್ ಲೈಕ್ ದ್ಯಾಟ್ ಅಂತ ಹೇಳ್ಬಿಟ್ಟು. ಸೊ ಅದು ಒಂದು ಐ ಥಿಂಕ್ ಐ ಸ್ಟಿಲ್ ಫೀಲ್ ದಟ್ ಐ ಆಮ್ ವೆರಿ ವೆರಿ ಟ್ಯಾಲೆಂಟೆಡ್ ಟು ಡೂ ಮೋರ್ ಸಿನಿಮಾಸ್. ಆ್ಯಂಡ್ ನಾನು ಸಾಕಷ್ಟು ಯುನೋ ಇಂಟರ್ವ್ಯೂಸಲ್ಲಿ ಹೇಳಿದ್ದೀನಿ ದಟ್ ಐ ನೆವರ್ ವಾಂಟೆಡ್ ಟು ಡೂ ಓನ್ಲಿ ಗ್ಲಾಮ್ರಸ್ ಅಥವಾ ನಾನು ಕಮರ್ಷಿಯಲ್ ಸಿನಿಮಾಸೇ ಮಾಡಬೇಕು ಅಂತ ನಾನು ಯಾವತ್ತೂ ಗೋಲ್ ಇಟ್ಕೊಂಡು ಯುನೋ ಕಂಟಿನ್ಯೂ ಮಾಡಿಲ್ಲ. ಇನ್ಫ್ಯಾಕ್ಟ್ ಟು ಬಿ ಹಾನೆಸ್ಟ್ ನಾನು ಸುಮಾರು ಸಿನಿಮಾ ಮಾಡಿದ್ದು ಎಲ್ಲ ಫಿಲ್ಮ್ ಫೆಸ್ಟಿವಲ್ ಸಿನಿಮಾಗಳೇ. ಬಿಕಾಸ್ ಐ ಲವ್ ಸಚ್ ರೋಲ್ಸ್. ಯಾಕಂದರೆ ನಾನು ನಿಮ್ಗೆ ಹೇಳ್ದಂಗೆ ನಾನು ಗ್ಲಿಸರಿನ್ ಯೂಸ್ ಮಾಡಲ್ಲ. ಯುನೋ ಆಟೋಮ್ಯಾಟಿಕ್ಲಿ ಯುನೋ ಐ ಗೆಟ್ ಟಿಯರ್ಸ್ ವೆನ್ ಐ ಇನ್ವಾಲ್ವ್ ಮೈ ಸೆಲ್ಫ್ ಇನ್ ದಟ್ ಕ್ಯಾರೆಕ್ಟರ್. ಸೊ ನನ್ನ ಡೆಡಿಕೇಶನ್ ಲೆವೆಲ್ ಹಂಗೂ ಇದೆ ಯುನೋ. ಸೊ ದಟ್ ಈಸ್ ಒನ್ ಸ್ಮಾಲ್ ಥಿಂಗ್ ಐ ಹ್ಯಾವ್ ವಿದ್ ಇನ್ ಮೀ. ಹೋಪ್ಫುಲಿ ಅದು ಈ ವರ್ಷ
ನಮ್ಮ ಕನ್ನಡದಲ್ಲಿ ಒಂದು ಫೇಮಸ್ ಸಿನಿಮಾ ಟೈಟಲ್ ಇದೆ, ಸಮಯದ ಗೊಂಬೆ ಅಂತ. ಅಣ್ಣವ್ರದ್ದು ಒಂದು ಫೇಮಸ್ ಹಾಡು ಇದೆ ಸಿನಿಮಾದು ಟೈಟಲ್ ಇದರಲ್ಲಿ. ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂದರೆ, ಈ ಸಿಚುವೇಶನ್ಸ್ಗಳು ನಿಮಗೆ ಮುಂದೆ ಯಾವ ಡೈರೆಕ್ಷನಲ್ಲಿ ತಳ್ಳಬೇಕು ಅಂತ ಕೀ ಕೊಡ್ತಾ ಇರುತ್ತೆ. ಐ ಡೋಂಟ್ ನೋ ವಾಟ್ ಕೈಂಡ್ ಆಫ್ ಅ ಪರ್ಸನ್ ಯು ಆರ್. ಐಲ್ ಗಿವ್ ಯು ಅ ಲಿಟಲ್ ಎಕ್ಸಾಂಪಲ್. ನೀವು ಬಂದ ತಕ್ಷಣ ಯು ಸ್ಪೋಕ್ ಸೋ ಮಚ್ ಅಬೌಟ್ ನಮ್ಮ ಸೀರಿಯಸ್ ಅಂತೆ, ನೀವು ಶುರು ಮಾಡಿದ್ಮೇಲೆ ಏನು ರಶ್ಮಿ ಎಲ್ಲ ಮಾಡಿದ್ರು ಅಂತೆಲ್ಲ ಹೇಳಿದ್ರಲ್ಲ. ಆ ಸೀರಿಯಸ್ ಅಂತೆ ಶುರುವಾಗೋದಕ್ಕೂ ಕಾರಣ ನನಗಾಗಿದ್ದು ಒಂದು ಅವಮಾನ. ಅಂದರೆ ನನ್ನ ಪ್ರಕಾರ ಓಕೆ, ಇಷ್ಟೆಲ್ಲ ನಾನು ರ್ಯಾಪಿಡ್ ರಶ್ಮಿ ಆಗಿ 19 ವರ್ಷ ಮಾತಾಡಿ ಇವೆಲ್ಲ ಆಯ್ತಲ್ಲ. ಹೀಗೆ ಸಾರಿದು ಲಾಂಚ್ ಆದಾಗ ಯಾವುದೋ ಒಂದು ದೊಡ್ಡ ಇವೆಂಟಲ್ಲಿ ಒಂದು ಸ್ಟಾಲ್ ಸ್ಪೇಸ್ ಕೊಡೋದಕ್ಕಿಲ್ಲ ಅಂದಿದ್ರು. ಅಂದರೆ ನಾನು ಯಾಕೆ ಇದನ್ನು ಹೇಳ್ತೀನಿ ಅಂದರೆ, ಆ ಸಿಚುವೇಶನನ್ನು ನೀವು ನಿಮ್ಮ ಈಗೋಗಿ ಟರ್ನ್ ಮಾಡ್ಬೋದು, ಅಥವಾ ಅದಕ್ಕೇನೋ ಸೊಲ್ಯೂಷನ್ ಹುಡುಕ್ಬೇಕಲ್ಲ, ಯಾವ ಕಡೆ ಇದನ್ನು ಕರ್ಕೊಂಡು ಹೋಗಲಿ ಅಂತ. ಅದಕ್ಕೆ ಇನ್ನೇನೋ ಅದು ನಿಮ್ಮನ್ನು ತಳ್ಳತ್ತದು. ಸೊ ಅದಕ್ಕೆ ದಟ್ಸ್ ವೆನ್ ಐ ಥಾಟ್, ಓಕೆ ನೀವೇನು ರೀ ಸ್ಟಾಲ್ ಸ್ಪೇಸ್ ನನಗೆ ಕೊಡಲ್ಲ ಅನ್ನೋದು, ನಾನೇ ಇಡೀ ಇವೆಂಟೇ ಮಾಡ್ತೀನಿ ಅಂತ. ಅದು ಆ ಟೈಮಾಗ ಅದು ಹಿಂಕಿ ಕೊಡಿಸ್ತು ನನಗೆ. ಮತ್ತು ನಾನು ಇದನ್ನು ಯಾಕೆ ನಿಮಗೆ ಹೇಳಿದೆ ಅಂತಂದರೆ, ಈ ಥರ ನಿಮಗೆ ಪ್ರಶ್ನೆಗಳು ಕೇಳ್ತಾರಲ್ಲ, ನೆಕ್ಸ್ಟ್ ಯಾವ ಸಿನಿಮಾ ಮಾಡ್ತೀರಾ ಅದು ಇದು ಅನ್ನೋದು. ಯಾವತ್ತೂ ನಿಮ್ಮನ್ನು ಬೇರೆಯವ್ರು ಯಾಕೆ ನನಗೆ ಅವಕಾಶ ಕೊಡಬೇಕು, ನಾನೇ ಡೈರೆಕ್ಟ್ ಮಾಡ್ತೀನಿ, ನಾನೇ ಪ್ರೊಡ್ಯೂಸ್ ಮಾಡ್ತೀನಿ ಅಂತ ಆ ದಾರಿಗೆ ಯಾವತ್ತೂ ತಳ್ಳಿಲ್ವಾ? ನೀವು ಇವಾಗ ಒಂದು ಕೊಟ್ಟಿದ್ದ ಎಕ್ಸಾಂಪಲ್ಗೆ ನಂಗೆ ಆ್ಯಕ್ಚುಲಿ ಒಂದು ನನ್ನ ಎಕ್ಸಾಂಪಲ್ ನೆನಪಾಯಿತು. ನಾನು ಒಂದು ಸಿನಿಮಾ ಮಾಡ್ತಿದ್ದಾಗ, ಇನ್ಫ್ಯಾಕ್ಟ್ ಹೀರೋಯಿನ್ ಆಗಿ ಮಾಡ್ತಿದ್ದಾಗ, ಔಟ್ಡೋರ್ ಶೂಟಿಂಗಲ್ಲಿ ನನಗೇನೋ ಕೇಳಿ ಬಂತು, ಯಾರೋ ಹೇಳೋದು ದಟ್ ಇವರು ಸಪೋರ್ಟಿಂಗ್ ಆರ್ಟಿಸ್ಟಾಗಿ ಮಾಡಿದವರು ಇವರು ಹೀರೋಯಿನ್ ಆಗಿ ಅಂತ. ರಶ್ಮಿ, ನನಗೆ ಅದು ಕೇಳಿದ ತಕ್ಷಣ ನಿಮಗೆ ಗೊತ್ತಿರುತ್ತೆ ಲೈಕ್ ಹೌ ವಿ ಫೀಲ್ ಅಟ್ ದಟ್ ಮೂಮೆಂಟ್ ಅಂತ. ಟು ಬಿ ವೆರಿ ಫ್ರ್ಯಾಂಕ್, ಅದಾದಮೇಲೆ ನಾನು ಇನ್ನೂ ಹಠ ಜಾಸ್ತಿನೇ ಮಾಡಿದ್ದು. ಆ್ಯಂಡ್ ಆ ಸಿನಿಮಾ ಆದಮೇಲೆ ನಾನು ಸಾಕಷ್ಟು ಸಿನಿಮಾಗಳು ಆ್ಯಸ್ ಅ ಹೀರೋಯಿನ್ ಮಾಡಿದೆ. ಐ ಥಿಂಕ್ ಅದು ಏನು ಮಾತು ಕೇಳಿ ಬಂತು, ನಾನು ಇಲ್ಲೇ ಕಿವಿಯಲ್ಲಿ ಇಟ್ಕೊಂಡೆ. ಆ್ಯಂಡ್ ಐಮ್ ಲೈಕ್ ಐಮ್ ಗೋಯಿಂಗ್ ಟು ಕೀಪ್ ಡೂಯಿಂಗ್ ಬೆಟರ್ ಇನ್ ಲೈಫ್ ಅಂತ. ಸೊ ಐ ಥಿಂಕ್ ಆಫ್ಟರ್ ದ್ಯಾಟ್ ಐ ಡಿಡ್ ಅ ಲಾಟ್ ಆಫ್ ಅದರ್ ಫಿಲ್ಮ್ಸ್ ಆ್ಯಸ್ ಅ ಹೀರೋಯಿನ್. ಆ್ಯಂಡ್ ಇನ್ಫ್ಯಾಕ್ಟ್ ಇಂಡೋ ಸಿಂಗಾಪುರ್ ಅಲ್ಲಿ ಇಂಡೋ ಪ್ಯಾರಿಸಲ್ಲಿ ಬೆಸ್ಟ್ ಆ್ಯಕ್ಟ್ರೆಸ್ ಏನು ಬಂತು, ಅದು ಆದಮೇಲೆ ಬಂದಿದ್ದು. ಸೊ ಐ ಥಿಂಕ್ ನೀವು ಅದು ಹೇಳಿದಾಗ ನನಗೆ ಸಡನ್ನಾಗಿ ನನ್ನ ಒಂದು ಎಕ್ಸ್ಪೀರಿಯನ್ಸ್ ನೆನಪಾಯಿತು. ಆ್ಯಂಡ್ ಬಿಗ್ಗೆಸ್ಟ್ ಪ್ರಾಬ್ಲಮ್ ನಾವೆಲ್ಲ ವಿ ಗೋ ಥ್ರೂ ಇಸ್, ಇಲ್ಲ ವಿ ವೇಟ್ ಫಾರ್ ವ್ಯಾಲಿಡೇಷನ್ ಫ್ರಮ್ ಔಟ್ಸೈಡ್, ಅಥವಾ ವಿ ವೇಟ್ ಫಾರ್ ಅದರ್ಸ್ ಟು ಟೆಲ್ ಅವರ್ ಟ್ರೂ ಪೊಟೆನ್ಷಿಯಲ್ ಅನ್ಸುತ್ತೆ. ಲೈಕ್ ಈ ಸೆಲ್ಫ್ ಡೌಟು, ನಮ್ಮ ಬಗ್ಗೆ ನಮಗೆ ಇರೋ ಡೌಟ್ಸು ಅಥವಾ ಭಯಗಳು ನಮ್ಮನ್ನು ಕೊಲ್ಲೋಷ್ಟು ಬೇರೆ ಯಾರನ್ನೂ ತಿಂದಾಕಲ್ವಾ ಅಂತ. ಸೊ ನಿಮ್ಮ ಲೈಫ್ನಲ್ಲಿ ತುಂಬ ಲೋವೆಸ್ಟ್ ಫೇಸ್ ಅಥವಾ ತುಂಬ ಸೆಲ್ಫ್ ಡೌಟ್ ಬಂದಿದ್ದ ಫೇಸ್ ಯಾವುದು? ಅದು 2019 ಸೊ ನಾನು ಫ್ಯಾನ್ ಅಂತ ಒಂದು ಸಿನಿಮಾ ಮಾಡಿದೆ. ಇನ್ಫ್ಯಾಕ್ಟ್ ಇಟ್ಸ್ ಅ ಫೀಮೇಲ್ ಸೆಂಟ್ರಿಕ್ ಸಬ್ಜೆಕ್ಟ್. ಸೊ ನನಗೆ ಅದು ಸಿನಿಮಾ ರಿಲೀಸ್ ಮುಂಚೆನೇ ಡಿಸ್ಟ್ರಿಬ್ಯೂಟರ್ಸು ಅವರು ಇವ್ರು ಕಾಲ್ ಮಾಡಿಬಿಟ್ಟು, ಮ್ಯಾಮ್ ಏನು ಪರ್ಫಾರ್ಮೆನ್ಸ್ ಮಾಡಿದ್ದೀರಾ ಮ್ಯಾಮ್, ಕ್ಲೈಮ್ಯಾಕ್ಸಲ್ಲಿ ನೀವು ನಮ್ಮ ಪ್ರೇಮ ಮ್ಯಾಮ್ ಥರ ಡೈಲಾಗ್ ಎಲ್ಲ ಹೇಳಿದ್ದೀರಾ, ಬಿಕಾಸ್ ಇಟ್ ವಾಸ್ ವೆರಿ ಲೆಂತಿ ಡೈಲಾಗ್ಸ್ ಫಾರ್ ದ ಹೀರೋಯಿನ್. ಸೊ ನನಗೇನು ಗೊತ್ತಾ, ಫುಲ್ ಕನಸು, ಈ ಸಿನಿಮಾ ಆದಮೇಲೆ ಇಟ್ಸ್ ಗೋನ್ ಟು ಚೇಂಜ್ ಮೈ ಲೈಫ್ ಅಂತ. ಬಟ್ ಅನ್ಫಾರ್ಚುನೇಟ್ಲಿ ಅದೇ ಟೈಮ್ ಬೇರೆ ಲ್ಯಾಂಗ್ವೇಜಸ್ ಸಿನಿಮಾ ಬಂತು ಅಂತ ತುಂಬ ಕನ್ನಡ ಸಿನಿಮಾಗಳನ್ನು ಥಿಯೇಟರಿಂದ ತೆಗೆದ್ರು. ಸೊ ದೇರ್ ವಾಸ್ ಅ ಲಾಟ್ ಆಫ್ ಫೈಟ್ಸ್ ದಟ್ ವಾಸ್ ಹ್ಯಾಪನಿಂಗ್. ಸೊ ಫ್ಯಾನ್ ಮೂವಿ ಕೂಡ ಅಷ್ಟು ರೀಚ್ ಆಗಿರಲಿಲ್ಲ. ದ್ಯಾಟ್ ಫೇಸ್ ಜಸ್ಟ್ ಮೇಡ್ ಮೀ ಡೌಟ್ ಮೈ ಸೆಲ್ಫ್ ಲೈಕ್ ಎನಿಥಿಂಗ್. ಬಿಕಾಸ್ ಅದೇ ಸಿನಿಮಾಗೆ ನಾನು ಹೇಳಿದ್ದು 19-20 ಕಾಸ್ಟ್ಯೂಮ್ ಚೇಂಜ್ ಮಾಡಿ 29 ದಿನ ಹೊನ್ನಾವರದಲ್ಲಿ ಕಂಟಿನ್ಯೂಸ್ ವರ್ಕ್ ಮಾಡಿದ್ದು ಓನ್ಲಿ ಆರ್ಟಿಸ್ಟ್ ವಾಸ್ ಮೀ. ಸೊ ನನಗೆ ಲೈಕ್ ಏನಿದು, ಲೈಕ್ ನಾನು ಇಷ್ಟು ಇದು ಕಷ್ಟಪಟ್ಟು ಈ ಥರ ಆಗೋಯ್ತಾ ಅಂತ ಐ ಸ್ಟಾರ್ಟೆಡ್ ಡೌಟಿಂಗ್ ಮೈ ಸೆಲ್ಫ್. ಆ್ಯಂಡ್ ಮೈ ಹೆಲ್ತ್ ವೆಂಟ್ ಫಾರ್ ಅ ಟಾಸ್. ನನಗೆ ಎಂಗ್ಸೈಟಿ ಇಶ್ಯೂಸ್ ಎಲ್ಲ ಆಯಿತು. ಐ ವಾಸ್ ಅಡ್ಮಿಟೆಡ್ ಇನ್ ದ ಹಾಸ್ಪಿಟಲ್. ಆ್ಯಂಡ್ ನಮ್ಮಪ್ಪ ಸರಿಯಾಗಿ ಬೈದರು, ಸಿನಿಮಾ ಇಂಡಸ್ಟ್ರಿ ಬಿಟ್ಟು ನೀನು ಮನೆಗೆ ಬಂದುಬಿಟ್ಟು ಇರೋ, ದಿಸ್ ಇಸ್ ನಾಟ್ ವಾಟ್ ಯು ಶುಡ್ ಡೂ ಟು ಯೋರ್ ಹೆಲ್ತ್ ಅಂತ. ಅದಾದಮೇಲೆ ನನಗೆ ತುಂಬ ಟೈಮ್, ಐ ಟುಕ್ ಆಲ್ಮೋಸ್ಟ್ 3-4 months ಟು ಕಮ್ ಔಟ್ ಆಫ್ ಇಟ್, ಲೈಕ್ ಬಿಕಾಸ್ ಐ ವಾಸ್ ವೆರಿ ವರ್ಕಹಾಲಿಕ್. ನಮ್ಮ ಅಮ್ಮ ಯಾವಾಗಲೂ ಹೇಳ್ತಿದ್ರು, ದಯವಿಟ್ಟು ನೀನು, ಬಿಕಾಸ್ ನಾನು ಎಷ್ಟು ವರ್ಕಹಾಲಿಕ್ ಅಂದರೆ ಒಂದೊಂದು ಸರ್ತಿ ಫೋಟೋಶೂಟ್ಸ್ 2-3 ಒಪ್ಕೊಳ್ಳೋದು ಒಂದೇ ದಿನದಲ್ಲಿ. ಒಂದು ಕಡೆ ಹೋಗೋದು, ಶೂಟ್ ಮಾಡೋದು, ಇನ್ನೊಂದು ಕಡೆ ಹೋಗೋದು. ಐ ವಾಸ್ ಲೈಕ್ ಜಗ್ಲಿಂಗ್ ಇನ್ ಲೈಫ್. ವೈ ಯು ಲೈಕ್ ದ್ಯಾಟ್? ಇಲ್ಲ, ಇವಾಗ ಸ್ವಲ್ಪ ಕಮ್ಮಿ ಮಾಡಿದ್ದೀನಿ, ಬಟ್ ಐ ಡೋಂಟ್ ನೋ, ಐ ಜಸ್ಟ್ ಲವ್ ಟು ವರ್ಕ್. ಸೊ ಡು ಯು ಸೀ ಇಟ್ ಆಸ್ ಅ ವಿಂಡೋ ಟು ಗೆಟ್ ಡಿಸ್ಟ್ರಾಕ್ಟೆಡಾ ಅಥವಾ? ಐ ಫೀಲ್ ಲೈಕ್ ದಟ್ಸ್ ವೇರ್ ಐ ಬಿಲಾಂಗ್ ಅಂತ ಅನಿಸುತ್ತೆ ನನಗೆ. ಸೊ ನನಗೆ ಆ ಮೂಮೆಂಟಲ್ಲಿ ಇದೆಯಲ್ಲ, ಐ ಫೆಲ್ಟ್ ವೆರಿ ಬ್ಯಾಡ್. ಅದಾದಮೇಲೆ
ಐ ಥಿಂಕ್ ಆಫ್ಟರ್ 3-4 ಮಂತ್ಸ್ ಆದಮೇಲೆ ಮೈ ಮಾಮ್ ವಾಸ್ ವಿತ್ ಮೀ, ಶಿ ವಾಸ್ ಟೇಕಿಂಗ್ ಕೇರ್ ಆಫ್ ಮೀ ಎಲ್ಲ. ಐ ಡಿಸೈಡೆಡ್ ದಟ್ ಐಮ್ ಕ್ವಿಟ್ಟಿಂಗ್ ದ ಇಂಡಸ್ಟ್ರಿ ಅಂತ. ನಾನು ಆ ಲೆವೆಲ್ಗೆ ಹೋಗಿಬಿಟ್ಟೆ. ಲೈಕ್ ಐ ಡೋಂಟ್ ವಾಂಟ್ ಟು ಬಿ ಹರ್. ಲೈಕ್ ಇಷ್ಟು ಕಷ್ಟಪಟ್ಟಿದ ಮೇಲೆ ವಿ ಆರ್ ನಾಟ್ ಗೆಟ್ಟಿಂಗ್ ಇಟ್ ಅಂತಂದರೆ, ಆ್ಯಂಡ್ ಐ ಡಿಂಟ್ ಹ್ಯಾವ್ ಎನಿ ಆಫರ್ಸ್ ಇನ್ ಮೈ ಹ್ಯಾಂಡ್ ಆಲ್ಸೋ ಆ ಟೈಮಲ್ಲಿ. ಸೊ ನಾನು ಡಿಸೈಡ್ ಮಾಡಿದೆ, ಓಕೆ ನಾನು ಈ ಸಿನಿಮಾ ಫೀಲ್ ಬಿಟ್ಟು ಮೇ ಬಿ ಸೀರಿಯಲೋ ಈ ಥರ ಏನಾದರೂ ನೋಡ್ಕೋತೀನಿ ಅಂತ. ಆ ಟೈಮಲ್ಲಿ ಐ ಶುಡ್ ಮೆನ್ಷನ್ ಧೀರ ಸಾಮ್ರಾಟ್ ಅಂತ ಒಂದು ಹೊಸಬ್ರು ತಂಡ, ಪವನ್ ಅಂತ ಡೈರೆಕ್ಟರ್, ಈ ಅಪ್ರೋಚ್ಡ್ ಮೀ. ಸೊ ಅವ್ರು ಅಪ್ರೋಚ್ ಮಾಡಿಬಿಟ್ಟು ನಂಗೆ ಹೇಳಿದ್ರು, ಈ ಥರ ನಾವು ಒಂದು ಹೊಸಬ್ರು ಸಿನಿಮಾ ಮಾಡ್ತಿದ್ದೀವಿ, ಬಟ್ ನೀವೇ ಬೇಕು ಬಿಕಾಸ್ ಯುವರ್ ಎಕ್ಸ್ಪೀರಿಯನ್ಸ್ಡ್, ವಿ ವಾಂಟ್ ಸಮನ್ ಲೈಕ್ ಯು ಅಂತ. ಮೀಟ್ ಆದೆ, ಒಂದು ಸಾಂಗ್ ಕೇಳಿಸಿದ್ರು. ಸಾಂಗ್ ನಂಗೆ ತುಂಬ ಇಷ್ಟ ಆಯಿತು ಬಿಕಾಸ್ ಚೇತನ್ ಸರ್ ಬರೆದಿದ್ರು. ಇಟ್ಸ್ ಲೈಕ್, ಓ ಸಾಂಗ್ ತುಂಬ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು, ಐ ಡೋಂಟ್ ನೋ ವಾಟ್, ಐ ಫೆಲ್ಟ್ ಲೈಕ್ ಇದು ದೇವರು ನನಗೆ ಈ ಸಿನಿಮಾನ ನನ್ನ ಹತ್ರ ಕಳಿಸಿರೋದು, ನೀನು ಇಲ್ಲೇ ಇರು, ನೀನು ಬಿಟ್ಟು ಹೋಗಬೇಡ ಇಂಡಸ್ಟ್ರಿನ ಅಂತ. ನಾನು ಒಪ್ಕೊಂಡ್ಬಿಟ್ಟೆ ಆ ಸಿನಿಮಾನ. ಐ ಸೆಡ್ ಓಕೆ, ಐ ಆಮ್ ಡೂಯಿಂಗ್ ಇಟ್. ಆ ಸಿನಿಮಾ ಒಪ್ಕೊಂಡಿದ್ದ ತಕ್ಷಣ ನಾನು ಆಲ್ಮೋಸ್ಟ್ 6 to 7 ಸಿನಿಮಾ ಸೈನ್ ಮಾಡಿದೆ. ಸೊ 2019ಇಂದ 2020ಗೆ ನಾನು ಯಾವಾಗ ಕಟ್ ಆಫ್ ಹಾಕಿದ್ದೆ, ನವೆಂಬರು ಡಿಸೆಂಬರ್ಗೆ ನಾನು ಬಂದಿಲ್ಲ ಅಂದರೆ ಆಫರ್ಸ್, ಅಲ್ಲಿ ಕ್ವಿಟ್ ದ ಇಂಡಸ್ಟ್ರಿ ಅಂತ ಕಟ್ ಆಫ್ ಹಾಕಿದೆ. ಅವ್ರು ಆವಾಗಲೇ ಡಿಸೆಂಬರಲ್ಲೇ ಬಂದುಬಿಟ್ಟು ಹೇಳಿದ್ರು, ಈ ಥರ ಸಿನಿಮಾ, ಬಟ್ ನಾವು ಇವಾಗ ಶೂಟಿಂಗ್ ಸ್ಟಾರ್ಟ್ ಮಾಡ್ತಿಲ್ಲ, ಶೂಟಿಂಗ್ ಇನ್ನೂ 3 months ಇದೆ ಅಂದರು. ಇಟ್ಸ್ ಲೈಕ್ ಓಕೆ, ದೇವ್ರೇನೋ ಸೈನ್ ಕೊಡ್ತಿದ್ದಾರಲ್ಲ ಅಂತ ಅಂದೆ. ಆಫ್ಟರ್ ದ್ಯಾಟ್ ಐ ಕಂಟಿನ್ಯೂಸ್ಲಿ ಸೈನ್ಡ್ ಅರೌಂಡ್ 6-7 ಫಿಲ್ಮ್ಸ್, ಆ್ಯಂಡ್ ಆಫ್ಟರ್ ದ್ಯಾಟ್ ಐ ಡಿಡ್ ಬ್ರಹ್ಮಕಮಲ, ಆಮೇಲೆ ಶುಗರ್ ಫ್ಯಾಕ್ಟ್ರಿ ಆಗಲಿ, ಆ್ಯಂಡ್ ಅದೆಲ್ಲ ಸಿನಿಮಾಗಳು ಬಂದಿದ್ದೆ ಅದಾದಮೇಲೆ. ಸೊ ಐ ಥಿಂಕ್ 2019 ವಾಸ್ ಅ ಇಯರ್ ಐ ವಾಂಟೆಡ್ ಟು ಗಿವ್ ಅಪ್, ಬಟ್ ಐ ಡಿಡ್ಂಟ್ ಗಿವ್ ಅಪ್. ಆ್ಯಸ್ ಎ ಹೀರೋಯಿನ್, ಈ ಒಂದು ಹೀರೋ ಡ್ರಿವನ್ ಇಂಡಸ್ಟ್ರಿನಲ್ಲಿ ಇಸ್ ಇಟ್ ಈಸಿ ಟು ಲ್ಯಾಂಡ್ ಸೂಪರ್ ಸ್ಟಾರ್ಸ್ಗಳ ಜೊತೆಗೆ ಅವಕಾಶ? I don't think so it's easy. I think being in the film industry, surviving itself is very tough. ನನಗೆ ತುಂಬ ಜನ ಮೆಸೇಜ್ ಮಾಡಿ ಕೇಳ್ತಾರೆ, ಮ್ಯಾಮ್ ನಾನು ಆ್ಯಕ್ಟ್ರೆಸ್ ಆಗಬೇಕು ಅಂತ. ಐ ಆಮ್ ವೆರಿ ಓಪನ್ ಅಬೌಟ್ ಇಟ್. ಲೈಕ್ ಮೆಂಟಲಿ ಆ್ಯಂಡ್ ನೀವು ಮೆಂಟಲಿ ಪ್ರಿಪೇರ್ಡ್ ಇಲ್ಲ ಅಂದರೆ ಬರಲೇಬಾರ್ದು ಇಲ್ಲಿ. ಬಿಕಾಸ್ ಹಂಗಂದರೆ ಐ ಫೀಲ್ ಲೈಕ್ ಎಷ್ಟೋ ಸತಿ ನಾವು ಸೆಲ್ಫ್ ಡೌಟ್ ಮಾಡ್ತೀವಿ, ವಿ ಫೀಲ್ ಲೈಕ್ ಗಿವಿಂಗ್ ಅಪ್ ಆನ್, ಬಿಕಾಸ್ ಅವಕಾಶಗಳು ಕಮ್ಮಿ ಇದ್ದಾಗ ತುಂಬ ಮೆಂಟಲಿ ಅದು ನಮಗೆ ಡೌನ್ ಮಾಡುತ್ತೆ. ಸೊ ಇಫ್ ಯು ಕಾಂಟ್ ಆಕ್ಸೆಪ್ಟ್ ಥಿಂಗ್ಸ್ ಆ್ಯಂಡ್ ಬಿ ಸ್ಟ್ರಾಂಗ್, ದೆನ್ ಯು ಶುಡ್ ನಾಟ್ ಕಮ್ ಹಿಯರ್. ಹೌ ಟು ಸ್ಟೇ ಸ್ಟ್ರಾಂಗ್ ಹಿಯರ್? ಐ ಥಿಂಕ್ ಒಂದು, ಲೈಕ್ ಆ್ಯಕ್ಚುಲಿ ರಾಮಾಚಾರಿ ಮಾಡಿದಾಗಲೂ ನಾನು ಅಶ್ವಿತಿ ಮಾತಾಡಿದ್ದು, ಟು ಬಿ ವೆರಿ ಫ್ರ್ಯಾಂಕ್, ನಾವು ಇಂಡಸ್ಟ್ರಿಗೆ ಬಂದ ತಕ್ಷಣ ಫಸ್ಟ್ ಥಿಂಗ್ ನಾವು ಅಂದ್ಕೊಂಡಿದ್ದು ಏನಂದರೆ ಕ್ರಿಟಿಸಿಸಮ್ಸ್ಗಳನ್ನು ಆಕ್ಸೆಪ್ಟ್ ಮಾಡ್ಕೋಬೇಕು ಇಲ್ಲಿ ಅಂತ. ಒಂದು, ಟೇಕಿಂಗ್ ಕ್ರಿಟಿಸಿಸಮ್ಸ್ ಆ್ಯಂಡ್ ಥಿಂಕಿಂಗ್ ಅಬೌಟ್ ಯೋರ್ ಸೆಲ್ಫ್, ಅಂದರೆ ನೀವೆಷ್ಟು ಸ್ಟ್ರಾಂಗ್ ಅಂತ ನಿಮಗೆ ಗೊತ್ತಿರಬೇಕು. ಬೇರೆಯವರು ಬಂದು ನಿಮಗೆ ನೀವೆಷ್ಟು ಸ್ಟ್ರಾಂಗು, ನೀವೆಷ್ಟು ಚೆನ್ನಾಗಿ ಕಾಣ್ತಿದ್ದೀರಾ, ನೀವೆಷ್ಟು ಬ್ಯೂಟಿಫುಲ್ ಆ್ಯಕ್ಟ್ ಮಾಡಿದ್ದೀರಿ ಅಂತ ಹೇಳೋದಕ್ಕಿಂತ ನಿಮ್ಮನ್ನು ನೀವು ಐಡೆಂಟಿಫೈ ಮಾಡಿ ಐ ಥಿಂಕ್ ಇರೋದು ಇಸ್ ದ ಬೆಸ್ಟ್ ಥಿಂಗ್ ಟು ಡೂ. ಆಟೋಮ್ಯಾಟಿಕ್ಲಿ ಅದು ನಿಮ್ಮನ್ನು ಸ್ಟ್ರಾಂಗ್ ಮಾಡುತ್ತೆ. ಇನ್ನೊಂದೇನು ಅರ್ಥ ಮಾಡ್ಕೋಬೇಕು ಅಂದರೆ, ಫೇಲಿಯರ್ ಇಸ್ ಅ ಸ್ಟೆಪ್ಪಿಂಗ್ ಸ್ಟೋನ್ ಟು ಸಕ್ಸಸ್ ಅಂತಲೇ ಅರ್ಥ ಮಾಡ್ಕೋಬೇಕು. ಬಿಕಾಸ್ ಎಲ್ಲ ಸಿನಿಮಾನೂ ನಮಗೆ 100 ದಿನ ಓಡುತ್ತೆ, ನಾನು ನಾಳೆ ಸ್ಟಾರೇ ಆಗೋದು ಅಂತ ಬರೋದಾದರೆ ಐ ಡೋಂಟ್ ಥಿಂಕ್ ಸೊ ಇಟ್ಸ್ ರಿಯಾಲಿಟಿ. ಸೊ ಆಕ್ಸೆಪ್ಟ್ ವಾಟ್ ಇಟ್ ಕಮ್ಸ್ ಆ್ಯಂಡ್ ಕೀಪ್ ಮೂವಿಂಗ್. ಈಗ ಕಂಪ್ಯಾರಿಸನ್, ಹೌ ಡಸ್ ಇಟ್ ಅಫೆಕ್ಟ್ ಯು? ಇಲ್ಲಿ ಕಂಪ್ಯಾರಿಸನ್ ನಡೆಯುತ್ತಾ? ಆ್ಯಕ್ಚುಲಿ ಕಂಪ್ಯಾರಿಸನ್ ನನಗೂ ಅಶ್ವಿತಿಗೆ ಜಾಸ್ತಿ ಆಗೋದು ಇಂಡಸ್ಟ್ರಿಗಿಂತ. ಟು ಬಿ ವೆರಿ ಫ್ರ್ಯಾಂಕ್, ಐ ಆಲ್ವೇಸ್ ಟೆಲ್ ದಟ್ ನನ್ನ ಸಿಸ್ಟರ್ ನನಗಿಂತ ತುಂಬ ಸ್ಟ್ರಾಂಗ್ ಅಂತ. ಬಿಕಾಸ್ ಇಷ್ಟು ವರ್ಷ ಜರ್ನಿಯಲ್ಲಿ ಅವರು ಅವರ ಒಂದು ಬೇರೆ ಪ್ಲ್ಯಾನ್ಸ್ ಏನೋ ವರ್ಕ್ ರಿಲೇಟೆಡ್ ಇತ್ತು ಅಂತ ಒಂದು ಬ್ರೇಕ್ ತಗೊಂಡಿದ್ರು. ಬಟ್ ತುಂಬ ಜನ ಅವ್ರನ್ನ ಇಂಡಸ್ಟ್ರಿನೇ ಬಿಟ್ಟಿದ್ದಾರೆ ಅವರು ಅನ್ನೋ ಪ್ರಚಾರ ಮಾಡಿಬಿಟ್ರು. ಸೊ ಇವನ್ ದೋ ಐ ವಾಸ್ ಡೂಯಿಂಗ್ ಫಿಲ್ಮ್ಸ್, ಪೀಪಲ್ ಯೂಸ್ ಟು ಕಮ್ ಆ್ಯಂಡ್ ಆಸ್ಕರ್, ನೀವು ಯಾಕೆ ಮಾಡ್ತಿಲ್ಲ ಮ್ಯಾಮ್, ನೀವೇನೂ ಮಾಡ್ತಾ ಇಲ್ವಾ, ನೀವು ಯಾಕೆ ಸಿನಿಮಾ ಮಾಡ್ತಿಲ್ಲ, ನೀವು ಯಾಕೆ ಇದು ಮಾಡ್ತಿಲ್ಲ. ಐ ಥಿಂಕ್ ಮೋರ್ ದೆನ್ ಮೀ ಶಿ ಈಸ್ ಗಾನ್ ಥ್ರೂ ದ್ಯಾಟ್. ಸೊ ಹಾಗಾಗಿ ಐ ಥಿಂಕ್ ಕಂಪ್ಯಾರಿಸನ್ ನಮ್ಮಿಬ್ರಲ್ಲಿ ಜಾಸ್ತಿ ಆಗಿದೆ ನನಗೆ ಲೈಫಲ್ಲಿ. ಬಟ್ ಒಂದೇನಂದರೆ, ನಾವಿಬ್ಬರು ತುಂಬಾ ವಿ ಹ್ಯಾವ್ ಆಲ್ವೇಸ್ ಬೀನ್ ವೆರಿ ಯುನೈಟೆಡ್. ನಮ್ಮ ಮಧ್ಯದಲ್ಲಿ ಜೆಲಸಿ ಆಗಲಿ ಇದು ಯಾವುದೇ ಇಲ್ದಿದ್ರೋದ್ರಿಂದ ಹೇಗಿದೆ? ಹೌ ಇಸ್ ದ್ಯಾಟ್ ಯು ಗೈಸ್ ಆರ್ ಏಬಲ್ ಟು ಬಾಂಡ್ ಸೋ ವೆಲ್? ವಾಟ್ ಇಸ್ ದ ಸೀಕ್ರೆಟ್ ಆಫ್ ನಿಮ್ಮ ರಿಲೇಷನ್ಶಿಪ್? ಅಪ್ಪ ಅಮ್ಮ, ಐ ಬಿಲೀವ್ ನಮ್ಮ ಅಪ್ಬ್ರಿಂಗಿಂಗ್ ತುಂಬ ಮ್ಯಾಟರ್ ಆಗುತ್ತೆ ಅಲ್ವಾ. ಹೆಂಗಿತ್ತು ನಿಮ್ಮ ಚೈಲ್ಡ್ಹುಡ್? ಚೈಲ್ಡ್ಹುಡ್ಡಲ್ಲಿ ಶಿ ವಾಸ್ ವೆರಿ ಡಿಪೆಂಡೆಂಟ್ ಆನ್ ಮೀ, ಆಯಿತಾ. ನಾನೊಂದು ಸ್ವೀಟ್ ತಿಂದರೆ
ನಾನು ಚೆನ್ನಾಗಿದೆ ಅಂದ್ರೇ ಅವ್ರು ತಿನ್ನೋದು, ಆ ಥರ ಇದ್ದರು. ಬಟ್ ವೆನ್ ವಿ ವೆನ್ ಟು ಸ್ಟಡಿ ಮಣಿಪಾಲ್ಗೆ MBA ಮಾಡೋಕ್ಕೆ ಹೋದಾಗ ನಾನು ಬೇಕಂತ ಅವಳನ್ನ ಬಿಟ್ಟೆಲ್ಲ ಹೋಗ್ತಿದ್ದೆ, ಸೊ ದ್ಯಾಟ್ ಶಿ ಲರ್ನ್ಸ್ ಇಟ್ ಅಂತ. ಸೊ ಶಿ ಸ್ಟಾರ್ಟೆಡ್ ಬೀಯಿಂಗ್ ಇಂಡಿಪೆಂಡೆಂಟ್ ಆಫ್ಟರ್ ದ್ಯಾಟ್. ಬಟ್ ಐ ಥಿಂಕ್ ಇವತ್ತು ನಾನು ಇಲ್ಲಿ ಬರುವಾಗಲೂ ಅಷ್ಟೇ, ಲೈಕ್ ಶಿ ವಾಸ್ ಲೈಕ್ ಓಕೆ ಇದು ಹಾಕ್ಕೋತೀಯಾ, ಅದು ಹಾಕ್ಕೋತೀಯಾ, ಹಿಂಗೆ ಹಾಕು. ಇವಾಗ ಬರೋವಾಗ ಶಿ ವಾಸ್ ಲೈಕ್ ನೀನು ಐ ಲೈಕ್ ಟು, ನನಗೆ ಕುಂಕುಮ ಹಾಕೋದಂದರೆ ತುಂಬ ಇಷ್ಟ. ಶಿ ಇಸ್ ಲೈಕ್ ಕುಂಕುಮ ನೀನು ಬಿಟ್ಟೆ ಹೋಗಿದ್ಯಾ, ನನಗೂ ಮರ್ತೋಯ್ತು ನಿಂಗೆ ಹೇಳೋಕ್ಕೆ ಅಂತ. ಸೊ ವಿ ಬೋತ್ ಆರ್ ಲೈಕ್ ದ್ಯಾಟ್. ಸೊ ಹಾಗಾಗಿ ಯು ಲಿಫ್ಟ್ ಈಚ್ ಅದರ್, ಯು ಪ್ರೊಟೆಕ್ಟ್ ಈಚ್ ಅದರ್. ಅಷ್ಟೇ ಜಗಳನೂ ಮಾಡ್ತೀವಿ ಇಬ್ಬರು. ಬಿಕಾಸ್ ಏನಾಗ ಗೊತ್ತಾ, ಇಬ್ರದ್ದು ಥಿಂಕಿಂಗ್ ಒಂದೇ ಥರ ಆಯಿತಾ. ಒಂದೊಂದು ಸತಿ ಸಡನ್ನಾಗಿ ಸೇಮ್ ಥಿಂಗ್ ಹೇಳ್ಬಿಡ್ತೀವ, ಅದು ನನಗೇನೋ ಬೇಡ ಅನಿಸುತ್ತೆ ಅಥವಾ ಅವಳಿಗೇನೋ ಬೇಕು ಅನಿಸುತ್ತೆ ಅಂದರೆ ಜಗಳ ಆಗುತ್ತೆ. ಬಟ್ ಅದು 5 minutes ಫೈಟ್, ಬಿಕಾಸ್ ನಾವಿಬ್ಬರೇ ಇರೋದ್ರಿಂದ ಮತ್ತೆ ಮುಖ ನೋಡಲೇಬೇಕಾಗುತ್ತೆ. ಸೊ ಐ ಥಿಂಕ್ ಕಂಪ್ಯಾರಿಸನ್ ಅಂತ ಬಂದರೆ ನಮ್ಮಿಬ್ಬರಿಗೆ ತುಂಬಾ ಆಗಿದೆ. ಬಟ್ ನನಗಿಂತ ಅವ್ರನ್ನೇ ಸ್ಟ್ರಾಂಗ್ ಅಂತ ನಾನು ಅನ್ಕೋತೀನಿ ಈ ವಿಷಯದಲ್ಲಿ. 3 things that people don't know about Ashwati. ಐ ಥಿಂಕ್ ಶೀಸ್ ತುಂಬಾ ಕೇರಿಂಗ್ ಅವರು ನನಗಿಂತನೂ. ನನ್ನನ್ನು ತುಂಬ ಸಾಫ್ಟ್ ಅಂತ ಅಂದ್ಕೊಂಡು ಜನ ಅನ್ಕೋತಾರೆ ಇವ್ರು ಸಿಕ್ಕಾಪಟ್ಟೆ ಕೇರಿಂಗ್ ಅಂತ. ಬಟ್ ಟು ಬಿ ಫ್ರ್ಯಾಂಕ್ ಶಿ ಈಸ್ ಅ ವೆರಿ ವೆರಿ ಕೇರಿಂಗ್ ಗರ್ಲ್. ನಿನ್ನೆನೂ ನಾನು ಮೈಸೂರು ಹೋಗ್ತಿದ್ದೆ, ನಾವು ಏನೂ ಪ್ಯಾಕ್ ಮಾಡೋಕ್ಕಾಗಿಲ್ಲ ಅಂತ ಶಿ ಪ್ಯಾಕ್ಡ್ ಗ್ವಾವಾ ಎಲ್ಲ ಫ್ರೂಟ್ ಎಲ್ಲ ಪ್ಯಾಕ್ ಮಾಡಿ ನಂಗೆ ಕೊಟ್ಟರು. ಸೊ ಅಷ್ಟು ಕೇರಿಂಗು. ಸೆಕೆಂಡ್ ಥಿಂಗ್ ಏನಂದರೆ ಅವ್ರಿಗೆ ಇನ್ನೂ ಸಿನಿಮಾ ಮಾಡೋಕ್ಕೆ ಇಷ್ಟ ಇದೆ, ಅವ್ರಿಗೆ ಇಂಡಸ್ಟ್ರಿ ಅಂದರೆ ಇನ್ನೂ ಇಷ್ಟ ಇದೆ. ಐ ಥಿಂಕ್ ಲಾಟ್ ಆಫ್ ಪೀಪಲ್ ಡೋಂಟ್ ನೋ ದಿಸ್. ಆ್ಯಂಡ್ ಮೂರನೇದು ಐ ಥಿಂಕ್ ಶಿ ಟಾಕ್ಸ್ ಅ ಲಾಟ್ more than me. Yeah. Wake up to fresh ideas. Repose. ಸೊ ಬಿಟ್ವೀನ್ ದ ಟೂ, ನಿಮ್ಮಿಬ್ಬರ ಸಂಬಂಧದಲ್ಲಿ ಇದು ಮೂರರಲ್ಲಿ ಯಾವುದು ಒಪ್ಪತ್ತೆ? ಕಂಪೀಟಾ, ಕೊಲಾಬೊರೇಟಾ, ಕಾಂಪ್ಲಿಮೆಂಟಾ? ಆ್ಯಕ್ಚುಲಿ ಹೇಳಬೇಕಂದ್ರೆ ವಿ ಕೊಲಾಬ್ರೇಟ್ ಆ್ಯಂಡ್ ಕಾಂಪ್ಲಿಮೆಂಟ್. ನೆವರ್ ಕಂಪೀಟ್. ಬಿಕಾಸ್ ಕೊಲಾಬ್ರೇಟ್ ಏನಕ್ಕಂದರೆ ಐ ಟೋಲ್ಡ್ ಯು ರೈಟ್, ಇವಾಗ ನಾನು ಏನೋ ಒಂದು ಔಟ್ಫಿಟ್ ಹಾಕೋವಾಗ ಏನೋ ಒಂದು ಸರಿ ಇಲ್ಲ ಅಂದಾಗ ಐ ವಾಂಟ್ ಇಟ್ ಫ್ರಮ್ ಅವರ್ ವಾರ್ಡ್ರೋಬ್ ಬಂದರೆ ಶಿಲ್ ಗಿವ್ ಇಟ್ ಟು ಮೀ. ಸೊ ಒಂಥರ ಕೊಲಾಬ್ರೇಷನ್ ಥರ. ಆ್ಯಂಡ್ ಇನ್ನೊಂದು ಕಾಂಪ್ಲಿಮೆಂಟ್. ಇವಾಗ ನಾನು ಇನ್ಫ್ಯಾಕ್ಟ್ ಐ ಟೋಲ್ಡರ್ ಅಬೌಟ್ ಸೆಂಟರ್ ಅ ಪಿಕ್ಚರ್ ಆ್ಯಂಡ್ ಶಿ ಇಸ್ ಲೈಕ್ ಓ ಲುಕ್ಕಿಂಗ್ ಪ್ರಿಟಿ ಅಂತ. ಸೊ ದ್ಯಾಟ್ ಹ್ಯಾಪನ್ಸ್ ವಿತ್ ಬೋತ್ ಆಫ್ ಅಸ್. ಸೊ ಇದೆರಡು. ಸೊ ಈಗ ಬೆಳೀತಾ ಟ್ವಿನ್ ಸಿಸ್ಟರ್ಸ್ ಆಗೋಕ್ಕೂ ಈಗ ಇಂಡಸ್ಟ್ರಿಗೆ ಬಂದಮೇಲೆ ಟ್ವಿನ್ ಸಿಸ್ಟರ್ಸ್ ಆಗಿರೋದಕ್ಕೂ ಏನು ಬದಲಾವಣೆಗಳನ್ನು ನೀವು ನೋಡಿದ್ರಿ? ಆ್ಯಕ್ಚುಲಿ ಚಿಕ್ಕ ವಯಸ್ಸಲ್ಲಿ ನಮಗೆ ಅಟೆನ್ಷನ್ ಅಂದರೆ ಹೇಟ್ ನಮ್ಗೆ ಆಗ್ತಾನೆ ಇಲ್ಲ. ನಮ್ಮ ಚಿಕ್ಕ ವಯಸ್ಸಲ್ಲಿ ಯಾರಾದರೂ ಬಂದು ಟ್ವಿನ್ಸಾ ಕೇಳಿದ್ರೆ ನಾವು ಓಡೋಗೋದು, ಅಯ್ಯೋ ಯಾಕಮ್ಮ ಇಷ್ಟು ಜನ ಬಂದು ನಮ್ಮ ಹತ್ರ ಮಾತಾಡ್ಸ್ತಾರೆ ಅಂತ. ಬಟ್ ಏನು ಮಾಡೋದು, ಹೇಳ್ತಾರಲ್ಲ ದೇವ್ರು ಏನು ಬೇಡ ಹೇಳ್ತೀವಿ ಅದನ್ನೇ ಕೊಡ್ತಾರೆ ಅಂತ. ಇವಾಗ ನಮ್ಮನ್ನು ನೋಡಿದ ಜನ ಎಲ್ಲ ಬಂದುಬಿಟ್ಟು ಅಯ್ಯೋ ಟ್ವಿನ್ಸ್ ಅಲ್ವಾ ನೀವು ಇವರಲ್ಲ ಅವರಲ್ಲ ಅಂತಾರೆ. ಐ ಥಿಂಕ್ ಅದು ಒಂದೇ ಬದಲಾವಣೆ ಆಗಿರೋದು. ಏನಂದರೆ ನಮ್ಮಿಬ್ಬರಿಗೆ ಸಿಗೋ ಅಟೆನ್ಷನ್ ಸಿಗುತ್ತಲ್ಲ, ಮತ್ತು ಕಾಂಪ್ಲಿಮೆಂಟ್ಸ್ ಅಂದರೆ ನಿಮ್ಮಿಬ್ಬರನ್ನು ನೋಡೋಕ್ಕೆ ಖುಷಿ ಆಗುತ್ತೆ, ನೀವಿಬ್ಬರು ನಮಗೆ ಲಕ್ಕಿ, ನೀವಿಬ್ಬರು ಬ್ಲೆಸ್ಡು. ಐ ಥಿಂಕ್ ದಿಸ್ ಇಸ್ ದ ಓನ್ಲಿ ಥಿಂಗ್ ದಟ್ ವಿ ಬೋತ್ ಹ್ಯಾವ್ ಫೆಲ್ಟ್ ಚೇಂಜಸ್. ನಮ್ಮಿಬ್ಬರಲ್ಲಂತೂ ಏನೂ ಚೇಂಜಸ್ ಆಗಿಲ್ಲ, ನಾವು ಹಂಗೆ ಇದ್ದೀವಿ ಸೇಮ್. ವಾಟ್ಸ್ ಒನ್ ಸ್ಪೆಷಲ್ ಮೂಮೆಂಟ್ ವೇರೆ ನಿಮ್ಮ ಸಿಸ್ಟರ್ ತುಂಬ ನಿಮ್ಮನ್ನು ಎತ್ತಿದ್ರು ಎಮೋಷ್ನಲಿ, ನಿಮ್ಮನ್ನು ಎತ್ತಿ ಹಿಡಿದಿದ್ದು? ಯಾವಾಗಲೂ ಶಿ ಡಸ್ ಇಟ್ ಫಾರ್ ಮೀ. ಬಟ್ ರೀಸೆಂಟಾಗಿ ನಾನು ಐ ಥಿಂಕ್ ಇಂಟರ್ವ್ಯೂಸಲ್ಲಿ ಐ ಮೀನ್ ಇಫ್ ಯು ಹಿಯರ್ ಅ ಟಾಕ್ ಇಫ್ ಯು ವುಡ್ ಹ್ಯಾವ್ ಆಸ್ಕ್ಡ್ ಅ ಕ್ವಶನ್ ಇವಾಗ ಏನಂದರೆ ನಿಮ್ಮ ಅದ್ವಿತಿ ಬಗ್ಗೆ ಹೇಳಿ ಅಂದರೆ ಶಿಲ್ ಸ್ಟಾರ್ಟ್ ಪ್ರೇಸಿಂಗ್ ಮೀ ಸೋ ಮಚ್. ಅಂದರೆ ಅವ್ರು ಹೆಂಗಂದರೆ ಲಾಸ್ಟ್ ನಂದು ಜೈ ಸಿನಿಮಾದು ಫಸ್ಟ್ ಡೇ ಫಸ್ಟ್ ಶೋಗೆ ಬಂದಿದ್ದರು. ಆ್ಯಂಡ್ ಅಲ್ಲಿ ಒಬ್ಬರು ಆ್ಯಂಕರ್ ಕೇಳಿದ್ರು ಅದ್ವಿತಿ ಅವರು ಸಿನಿಮಾ ರಿಲೀಸ್ ಹೆಂಗೆ ಅನಿಸ್ತಿದ್ದು ಅಂತ. ಶಿ ವೆಂಟ್ ಆನ್ ಟೆಲ್ಲಿಂಗ್, ಇಲ್ಲ ಶಿ ಈಸ್ ಲೈಕ್ ದ್ಯಾಟ್, ಶಿ ವರ್ಕ್ಸ್ ಹಾರ್ಡ್, ಶಿ ಡಿಸರ್ವ್ಸ್ ದಿಸ್, ಇನ್ನೂ ಸಿನಿಮಾ ಶಿ ಡಿಸರ್ವ್ಸ್ ಅಂತೆಲ್ಲ. ಐ ಫೆಲ್ಟ್ ವೆರಿ ಇಮೋಷ್ನಲ್ ಬಿಕಾಸ್ ಒಂದು ಸಿಸ್ಟರ್ ಆಗಿ ಈವನ್ ಬೀಯಿಂಗ್ ಇನ್ ದ ಸೇಮ್ ಫೀಲ್ಡ್, ಇವಾಗ ಅವರು ತುಂಬ ಆಪರ್ಚುನಿಟಿ ಸಿಗಬೇಕು ಅಂತ ಕಾಯ್ಕೊಂಡು ಇರುವಂಥ ವ್ಯಕ್ತಿಯಾಗಿಯೂ ನನಗೆ ಸಿಕ್ಕಿರೋ ಆಪರ್ಚುನಿಟಿ, ನನ್ನ ಒಂದು ಶ್ರಮದ ಬಗ್ಗೆ ನನಗೆ ಇನ್ನೂ ಸಿಗಬೇಕು ಅಂತ ಹೇಳ್ತಿದ್ದಾರೆ ಅಂದರೆ ದ್ಯಾಟ್ ಶೋಸ್ ಹೌ ಪ್ಯೂರ್ ಶಿ ಈಸ್ ಅಟ್ ಹಾರ್ಟ್ ಅಲ್ವಾ. ಸೊ ಅದು ಒಂದು ಮೂಮೆಂಟ್ ನಾನು ತುಂಬ ನೆನೆಸ್ಕೊತೀನಿ, ದ ವೇ ಶಿ ಐ ಮೀನ್ ಸ್ಪೋಕ್ ಅಬೌಟ್ ಮೀ. ಇನ್ನೊಂದು ಲಾಂಗ್ ಅಗೋ ನನಗೊಂದು ಇಲ್ಲಿ ಐ ಹ್ಯಾಡ್ ಅ ಕಾಲರ್ಬೋನ್ ಸರ್ಜರಿ ಆಯಿತಾ. ಇಟ್ ವಾಸ್ ಅನ್ ಎಕ್ಸ್ಟ್ರಾ ಕಾಲರ್ಬೋನ್ ಅಂತ ದೆ ವಾಸ್ ಅ ಸರ್ಜರಿ. ಐ ಸ್ಟಿಲ್ ರಿಮೆಂಬರ್, ನಾನು ಫುಲ್ ಸ್ಟ್ರಾಂಗ್ ಆಗಿದ್ದೀನಿ, ಶೀ ಈಸ್ ಕ್ರೈಯಿಂಗ್, ಶೀ ಈಸ್ ಲೈಕ್ ಆಗಲ್ಲ ನನಗೆ ಅಂತ. ಸೊ
ಐ ಥಿಂಕ್ ದೋಸ್ ಮೂಮೆಂಟ್ಸ್ ಆರ್ ಸಮಥಿಂಗ್ ಐ ರಿಯಲಿ ಫೆಲ್ ದಟ್ ಐ ಆಮ್ ಸೋ ಬ್ಲೆಸ್ಡ್ ಇನ್ ಮೈ ಲೈಫ್ ಅಂತ. ಪುಸ್ತಕಗಳನ್ನು ಓದೋ ಪ್ರಪಂಚಕ್ಕೆ ಅಟಾಮಿಕ್ ಹ್ಯಾಬಿಟ್ಸಲ್ಲಿ ಒಂದು ಮಾತಿದೆ ಅದ್ವಿತಿ. ಅಂದರೆ ಯು ಡೋಂಟ್ ರೈಸ್ ಟು ದ ಲೆವೆಲ್ ಆಫ್ ಯುವರ್ ಗೋಲ್ಸ್, ಯು ಫಾಲ್ ಡೌನ್ ಟು ದ ಲೆವೆಲ್ ಆಫ್ ಯುವರ್ ಸಿಸ್ಟಮ್ಸ್ ಅಂತ. ಅಂದರೆ ನಿಮ್ಮ ಗುರಿ ಹೇಗಿರುತ್ತೋ ಅದರ ಎತ್ತರಕ್ಕೆ ನೀವು ಯಾವತ್ತೂ ಬೆಳೆಯಲ್ಲ. ನಿಮ್ಮ ಸುತ್ತ ಆ ಗುರಿನ ಮುಟ್ಟಕ್ಕೆ ಅಂತ ನೀವು ಕಟ್ಕೊಂಡಿರುವಂಥ ವ್ಯವಸ್ಥೆಗೆ ಅದೆಷ್ಟು ಲೆವೆಲಲ್ಲಿರುತ್ತೋ ಅದು ಅಷ್ಟೊತ್ತಿಗೆ ನೀವು ಇರ್ತೀರಾ ಅಂತ. ಸೊ ಮೈ ನೆಕ್ಸ್ಟ್ ಕ್ವೆಶನ್ ಗೋಸ್, ಬಿಕಾಸ್ ಟುಡೇ ಇಟ್ಸ್ ಆಲ್ವೇಸ್ ದಟ್ ವಿ ಸಿ ದ ರ್ಯಾಪರ್ ಆಫ್ ದ ಚಾಕ್ಲೇಟ್ ಬಟ್ ನೆವರ್ ವಾಟ್ ಗೋಸ್ ಇನ್ ಇಟ್. ನಿಮ್ಮ 3 ನಾನ್ ನೆಗೋಷಿಯಬಲ್ ಡೈಲಿ ಹ್ಯಾಬಿಟ್ಸ್ ಏನು ಟು ಸಿ ದಟ್ ಅದ್ವಿತಿ ದಟ್ ಯು ಆರ್ ಟುಡೇ ಟು ದ ಔಟ್ಸೈಡ್ ವರ್ಲ್ಡ್? ಐ ಥಿಂಕ್ ಒಂದು ಏನೇ ಫೇಮ್ ಬರಲಿ ನನಗೆ, ಎಷ್ಟೇ ಜನ ಬಂದು ಮ್ಯಾಮ್ ನೀವು ಫೋಟೋಸ್ ತೆಗೀಲಿ ಅಥವಾ ಏನೇ ಆ ಫೇಮ್ ಅನ್ನೋದು ಇದೆ, ಐ ಥಿಂಕ್ ಐ ಹ್ಯಾವ್ ನೆವರ್ ಚೇಂಜ್ಡ್ ಮೈ ಸೆಲ್ಫ್. ಲೈಕ್ ನನ್ನನ್ನು ನೀವು 11 ವರ್ಷ ಮುಂಚೆನೂ ಏನು ನೋಡಿರ್ತೀರ, ಈವನ್ ಟುಡೇ ಐ ಆಮ್ ದ ಸೇಮ್ ಪರ್ಸನ್. ಐ ಮೇಕ್ ಶ್ಯೂರ್ ದಟ್ ಐ ಟಾಕ್ ಟು ನಮ್ಮ ಮನೆಗೆ ಬರೋ ಎಲ್ಲ ಹೆಲ್ಪ್ ಯಾರಿದ್ದಾರೆ ಅವ್ರ ಹತ್ರ ನಾನು ಮುಂಚೆ ಹೆಂಗೆ ಅವರು ಹೆಗ್ಲಿಗೆ ಕೈ ಇಟ್ಕೊಂಡು ತಿಂದ್ರ ಮಾಡ್ದ, ದಿಸ್ ಇಸ್ ಲೈಕ್ ಮೈ ಡೈಲಿ ಹ್ಯಾಬಿಟ್. ಯಾಕಂದರೆ ಅವ್ರು ಡೈಲಿ ನನ್ನ ಮನೆಗೆ ಬಂದರೂ ನಾನು ಹಂಗೆ ಮಾತಾಡಿಸ್ತೀನಿ. ಐ ಥಿಂಕ್ ದಟ್ ಈಸ್ ಒನ್ ಥಿಂಗ್ ಐ ಹ್ಯಾವ್ ನೆವರ್ ಚೇಂಜ್ಡ್. ಸೆಕೆಂಡ್ ಥಿಂಗ್, ಐ ಥಿಂಕ್ ಕೆಲಸದ ಬಗ್ಗೆ ಯೋಚನೆ ಮಾಡೋದನ್ನ ಬಿಟ್ಟೇ ಇಲ್ಲ ನಾನು. ಇಟ್ಸ್ ಲೈಕ್ ಅ ಡೈಲಿ ಥಿಂಗ್. ಲೈಕ್ ಐ ಥಿಂಕ್ ದಟ್ಸ್ ವಾಟ್ ಯು ಆರ್ ಆಸ್ಕಿಂಗ್ ಅಲ್ಲ. ಎವ್ರಿ ಡೇ ಐ ವೇಕಪ್ ಆ್ಯಂಡ್ ಐಮ್ ಲೈಕ್ ನನಗೇನಾದರೂ ಒಂದು ಕೆಲಸ ಮಾಡಬೇಕು, ನಾನು ಏನೋ ಒಂದು ಸಿನಿಮಾ ಮಾಡಬೇಕು, ನಾನು ಏನೋ ಒಂದು ಶೂಟ್ ಮಾಡಬೇಕು. ಐ ವಾಂಟ್ ಟು ಕೀಪ್ ವರ್ಕಿಂಗ್. ದಟ್ ಈಸ್ ಯು ನೆವರ್ ಫೇಲ್ ಟು ಮ್ಯಾನಿಫೆಸ್ಟ್. ಅಂದರೆ ನನಗೆ ಇದು ಬೇಕು, ನಂಗೆ ಅದು ಬೇಕು ಅಂತ ಕನಸು ಕಾಣೋದನ್ನು ಬಿಟ್ಟಿಲ್ಲ. ಯಾ, ಐ ಹ್ಯಾವ್ ನಾಟ್ ಸ್ಟಾಪ್ಡ್. ನನಗೆ ಒಂದು ಕ್ಲಿಯರಾಗಿ ಹೇಳ್ತೀನಿ, ನಾನು ಯಾವತ್ತೂ ಸ್ಟಾರ್ ಆಗಬೇಕು ಅಂತ ಯಾವತ್ತೂ ಕನಸು ಕಟ್ಟಿಲ್ಲ. ಐ ಮೀನ್ ಲಾಟ್ ಆಫ್ ಪೀಪಲ್ ಆಸ್ಕ್ ಮಿ ಅದು ಯಾಕೆ ಹಂಗೆ ಹೇಳ್ತೀರಾ ಅಂತ. ಬಿಕಾಸ್ ನಾನು ಫಸ್ಟ್ ಆಫ್ ಆಲ್ ಇಲ್ಲಿ ಬಂದಿರೋದೇ ಐ ಥಿಂಕ್ ಬೈ ಲಕ್. ನಾನು ಯಾವಾಗಲೂ ಹೇಳ್ತೀನಿ, ಬಿಕಾಸ್ ಮಿಸ್ಟರ್ ಆ್ಯಂಡ್ ಮಿಸಸ್ ರಾಮಾಚಾರಿ ನನಗೆ ಸಿಕ್ಕಿರೋದು ಲಕ್ ಅಂತ ನನಗನ್ಸುತ್ತೆ. ಐ ಹ್ಯಾವ್ ಟು ಬಿ ಆನೆಸ್ಟ್ ವಿತ್ ಇಟ್. ಯಾಕಂದರೆ ಎಷ್ಟೋ ಜನಕ್ಕೆ ಒಂದು ಚಿಕ್ಕ ರೋಲ್ ಸಿಕ್ಕಿದ್ರೆ ಸಾಕು ಅಂತ ಕಾಯ್ತಿರ್ತಾರೆ, ಬಟ್ ನನಗದು ಬಂತು. ಸೊ ಇಟ್ಸ್ ಲಕ್ ಫಾರ್ ಮಿ. ಐ ಹ್ಯಾವ್ ಟು ನಾಟ್ ಡಿನೈ. ಯಾ, ಅದಾದಮೇಲೆ ನಾನು ಸ್ಟಾರ್ ಆಗಬೇಕು ಅಂತ ಯೋಚನೆ ಮಾಡಬೇಕಂದ್ರೆ ಮುಂಚೆನೇ ನನಗೆ ಅದು ಯೋಚನೆ ಇರಬೇಕಿತ್ತು ದಟ್ ಐ ವಾಂಟ್ ಟು ಬಿ ಅ ಸ್ಟಾರ್ ಅಂತ. ನಾನು ಬಂದಿದ್ದೇ ಬೈ ಲಕ್ ಅಂದಾಗ ನಾನು ಮಾಡಬೇಕು ಕೆಲಸ, ನನ್ನ ಅಪ್ಪ ಅಮ್ಮ ಹೆಸರು ಉಳಿಸ್ಕೋಬೇಕು. ದಿಸ್ ವಾಸ್ ದ ಓನ್ಲಿ ಗೋಲ್ ಫಾರ್ ಮಿ. ಇವತ್ತಿಗೂ ನಾನು ಅಷ್ಟೇ. ನನಗೆ ಸಿನಿಮಾದಲ್ಲಿ ಇವಾಗ ಒಂದು ದೊಡ್ಡ ಬ್ಯಾನರ್ ಸಿನಿಮಾದಲ್ಲಿ ಒಂದು ಇಂಪಾರ್ಟೆಂಟ್ ಪಾತ್ರ ಇದೆ ಮ್ಯಾಮ್, ಮಾಡ್ತೀರಾ ಅಂದರೆ ಐ ವಿಲ್ ಡೂ ಇಟ್. ಸೊ ನಾನು ಯಾವತ್ತೂ ಹೀರೋಯಿನ್ ಮಾಡಿದೆ, ಇನ್ಯಾಕೆ ನಾನು ಆ ಚಿಕ್ಕ ಪಾತ್ರ ಮಾಡಬೇಕು? ಐ ವಿಲ್ ನೆವರ್ ಡೂ ದ್ಯಾಟ್. ಬಿಕಾಸ್ ನನಗೆ ಸಿನಿಮಾ ಅಂದರೆ ಊಟ ಕೊಟ್ಟಿದೆ, ಬದುಕು ಕಟ್ಕೊಟ್ಟಿದೆ. ಸೊ ಐ ಆಲ್ವೇಸ್ ರೆಸ್ಪೆಕ್ಟ್. ನನ್ನನ್ನು ಸಪೋರ್ಟಿಂಗ್ ಆರ್ಟಿಸ್ಟ್ ಇವರು ಅಂತ ಹೇಳಿದ್ರು ನನಗೆ ಬೇಜಾರಿಲ್ಲ. ಐ ಹ್ಯಾವ್ ಕಮ್ ಫ್ರಮ್ ದೇರ್. ಸೊ ಹಾಗಾಗಿ ಐ ಥಿಂಕ್ ದಟ್ ಒನ್ ಥಿಂಗ್ ದಟ್ ವರ್ಕ್ ಅನ್ನೋದು ಇದೆಯಲ್ಲ, ಕೆಲಸ ಅನ್ನೋದು ತುಂಬ ಇಷ್ಟ ನನಗೆ ಮಾಡೋಕ್ಕೆ. ಸೊ ಐ ಡೋಂಟ್ ವಾಂಟ್ ಟು ಲೀವ್. ಇದು 2 ಥಿಂಗು. ಆಮೇಲೆ 3ನೇದು ಐ ಥಿಂಕ್ ನಾನು ಫ್ಯಾನ್ಸ್ ಜೊತೆ ಕಾನ್ಸ್ಟೆಂಟಾಗಿ ಐ ಕೀಪ್ ಟಾಕಿಂಗ್ ಟು ದೆಮ್ ಲೈಕ್ ಆನ್ ಇನ್ಸ್ಟಾಗ್ರಾಮ್. ದಟ್ಸ್ ಓನ್ಲಿ ಮೀಡಿಯಮ್ ಐ ಹ್ಯಾವ್. ಸೊ ಎಷ್ಟೇ ಜನಕ್ಕೆ ಮೆಸೇಜ್ ಮಾಡಿದಾಗ ನಾನು ಐ ಮೇಕ್ ಶ್ಯೂರ್ ದಟ್ ಐ ಟಾಕ್ ಟು ದೆಮ್ ಆ್ಯಂಡ್ ಆಲ್. ಸೊ ದೀಸ್ ಥಿಂಗ್ಸ್ ಆರ್ ಸಮಥಿಂಗ್ ದಟ್ ನಾನ್ ನೆಗೋಷಿಯಬಲ್ ಡೈಲಿ ಹ್ಯಾಬಿಟ್ಸ್. I will make sure I'll continue it. Is talent overrated without routine? See, routine ಅನ್ನೋದು ಐ ಮೀನ್ ಇಟ್ ಈಸ್ ಇಂಪಾರ್ಟೆಂಟ್. ಟ್ಯಾಲೆಂಟ್ ಅನ್ನೋದು ಐ ಥಿಂಕ್ ನನ್ನ ಪ್ರಕಾರ ಎಲ್ಲರಿಗೂ ಇದೆ. ಬಟ್ ಒಂದೇನಂದರೆ ಐ ಥಿಂಕ್ ಪೀಪಲ್ ಡೋಂಟ್ ನೋ ಹೌ ಟು ಐಡೆಂಟಿಫೈ ದೆಮ್ಸೆಲ್ಸ್. ಮೇ ಬಿ ಒಂದೊಂದು ಸತಿ ಏನಾಗುತ್ತೆ, ಒಬ್ಬರನ್ನ ನೋಡಿಬಿಟ್ಟು ಹಿಂಗೆ ಮಾಡ್ತಾರೆ ಜನ. ಮೇ ಬಿ ಆ ಒಂದು ಎಕ್ಸ್ಪ್ರೆಷನ್ ಆ ವ್ಯಕ್ತಿ ಯಾರನ್ನೋ ಇನ್ನೊಂದು ಆಪೋಸಿಟ್ ಸೈಡಲ್ಲಿ ಇರ್ತಾರೆ, ದ್ಯಾಟ್ ಮೈಟ್ ಬಿ ಎಫೆಕ್ಟಿಂಗ್ ದಟ್ ಪರ್ಸನ್. ಬಟ್ ಐ ಸಮ್ವೇರ್ ಫೀಲ್ ದಟ್ ಟ್ಯಾಲೆಂಟ್ ಇಸ್ ಸಮಥಿಂಗ್ ದಟ್ ಯು ನೀಡ್ ಟು ಐಡೆಂಟಿಫೈ ಆ್ಯಂಡ್ ಯು ನೀಡ್ ಟು ಪುಟ್ ಇಟ್ ಅಕ್ರಾಸ್ ನೋ ಮ್ಯಾಟರ್ ಹೌ ದ ಅದರ್ ಪರ್ಸನ್ ರಿಯಾಕ್ಟ್ಸ್ ಟು ಇಟ್ ಅಂತ ಅನಿಸುತ್ತೆ ನನಗೆ. ದಟ್ಸ್ ವಾಟ್ ಐ ಫೀಲ್. ಯಾಕಂದರೆ ಇವಾಗ ನಾನು ಹಾಡೋದು ನನಗಿಷ್ಟ, ಐ ಆಮ್ ಅ ಬಾತ್ರೂಮ್ ಸಿಂಗರ್, ನನಗಿಷ್ಟ. ಅದು ಬೇರೆಯವ್ರಿಗೆ ಇಷ್ಟ ಆಗದೆ ಇರ್ಬೋದು, ಬಟ್ ದಟ್ ಈಸ್ ನಾಟ್ ಲೈಕ್ ಐ ವಾಂಟ್ ಟು ಪ್ಲೀಸ್ ಎವ್ರಿ ಒನ್. ಆ 100 ಜನರಲ್ಲಿ ಅಟ್ಲೀಸ್ಟ್ ಒಂದು 10 ಜನಗಾದರೂ ನನ್ನ ವಾಯ್ಸ್ ಇಷ್ಟ ಆಗ್ಬೋದಲ್ಲ, ಲೆಟ್ ಮೀ ಸಿಂಗ್ ಫಾರ್ ದ 10 ಪೀಪಲ್ ಅಂತ. ಸೊ ನಾನು ಐ ಥಿಂಕ್ ಐ ಹ್ಯಾವ್ ಬೀನ್ ಡೂಯಿಂಗ್ ದಿಸ್ ಪ್ರಾಕ್ಟಿಸ್ ಫಾರ್ ಫ್ಯೂ ಇಯರ್ಸ್ ನೌ. ಆಫ್ಟರ್ ಗೋಯಿಂಗ್ ಥ್ರೂ ಎವ್ರಿಥಿಂಗ್, ಸ್ಟ್ರಗಲ್ ಎಲ್ಲ ಒಂದು ಫೇಸಲ್ಲಿ ನೋಡಿ ಐ ರಿಯಲೈಸ್ ದಟ್ ಎಲ್ಲರಿಗೂ ಮೆಚ್ಚೋಕ್ಕಾಗಲ್ಲ. 100ರಲ್ಲಿ ಒಂದು 10 ಜನ ಮೆಚ್ಚಿದ್ರು ತಾನೆ ಅಂತ.
ಲುಕ್ ಅಟ್ ದ ಬ್ರೈಟರ್ ಸೈಡ್ ಇನ್ ಎವ್ರಿ ಸಿಚುವೇಶನ್ ಅಂತ. Somebody will applaud for you. Somebody will tell you you're the best. If nobody tells, tell it to yourself. ಅಷ್ಟೇ. ಯು ಆರ್ ಯುವರ್ ಬಿಗ್ಗೆಸ್ಟ್ ಸಪೋರ್ಟ್, ಯು ಆರ್ ಯುವರ್ ಬಿಗ್ಗೆಸ್ಟ್ ಫ್ರೆಂಡ್, ಯು Yes. ಆರ್ ಯುವರ್ ಬಿಗ್ಗೆಸ್ಟ್ ಕಾನ್ಫಿಡೆಂಟ್. ಎಸ್, ಐ ಥಿಂಕ್ 2023 ಅಪ್ಪ ತೀರ್ಕೊಂಡಿದ್ದ ವರ್ಷ. ಐ ಥಿಂಕ್ ಆಫ್ಟರ್ ದ್ಯಾಟ್ ಐ ಇನ್ಫ್ಯಾಕ್ಟ್ ಬಿಕೇಮ್ ಮೋರ್ ಸ್ಟ್ರಾಂಗರ್ ಅಂತ ಅನ್ಸುತ್ತೆ. ನನ್ನ ಲೈಫ್ Very ಸ್ಟಾರ್ಟ್ sorry. ಆಗಿದ್ದು, ಬಿಗಿನ್ ಆಗಿದ್ದು ಐ ಥಿಂಕ್ ಇನ್ 2023 ಅಂತೀನಿ ನಾನು. ವಾಟ್ ಬಿಕಾಸ್ ಚೇಂಜ್ಡ್ ಆಫ್ಟರ್ ಅಪ್ಪ ಹೋಗಿದ್ದು? ಐ ಥಿಂಕ್ ಲಾಟ್ ಆಫ್ ಥಿಂಗ್ಸ್ ಹ್ಯಾವ್ ಚೇಂಜ್ಡ್. ಅಂದರೆ ನನ್ನ ಪರ್ಸ್ನಾಲಿಟಿನೇ ತುಂಬ ಚೇಂಜ್ ಆಗಿದೆ. ರಶ್ಮಿ, ಐ ವಾಸ್ ಅ ವೆರಿ ವೆರಿ ಜೋವಿಯಲ್ ಕೈಂಡ್ ಆಫ್ ಅ ಪರ್ಸನ್ ಬಿಫೋರ್. ಲೈಕ್ ನಾನು ತುಂಬ ಸ್ಮೈಲಿಂಗು ಜೋವಿಯಲ್ ಆಗಿದ್ದೆ. ಬಟ್ ಆಫ್ಟರ್ ಐ ಲಾಸ್ಟ್ ಹಿಮ್ ಐ ಫೆಲ್ ಲೈಕ್ ಅ ಪಾರ್ಟ್ ಆಫ್ ಮೀ ವಾಸ್ ಲಾಸ್ಟ್ ಅಂತ. ಬಿಕಾಸ್ ಅವ್ರು ಎಷ್ಟು ಸಿನಿಮಾನ ರಂಗ ಬರೋದು ಇಷ್ಟ ಇಲ್ಲ ಅಂತಿದ್ರು, ಆಫ್ಟರ್ ಫ್ಯೂ ಮಂತ್ಸ್ ಐ ಟೋಲ್ಡ್ ಯು ಅವ್ರು ಸಪೋರ್ಟ್ ಮಾಡೋಕ್ಕೆ ಯಾವಾಗ ಸ್ಟಾರ್ಟ್ ಮಾಡಿದ್ರು, ಹಿ ವಾಸ್ ಮೈ ಬಿಗ್ಗೆಸ್ಟ್ ಚಿಯರ್ ಲೀಡರ್. ಅಂದರೆ ಅವ್ರು ತೀರ್ಕೊಂಡ್ಮೇಲೆ ನಂಗೆ ಗೊತ್ತಾಯಿತು, ಲೈಕ್ ಕೆಲವೊಂದು ಕಡೆಯಲ್ಲಿ ಕ್ರಿಕೆಟ್ ಟೂರ್ನಮೆಂಟ್ಸ್ ಎಲ್ಲ ಆಗುತ್ತಲ್ಲ, ಹಿ ಸ್ಪಾನ್ಸರ್ಡ್ ಮನಿ ಆ್ಯಂಡ್ ಹಿ ಹಸ್ ಪುಟ್ ಮೈನ್ ಆ್ಯಂಡ್ ಅಶ್ವಿತೀಸ್ ಪೋಸ್ಟರ್ಸ್ ದೇರ್, ಬ್ಯಾನರ್ಸ್ ದೇರ್. ಇದು ನಮ್ಗೆ ಗೊತ್ತಿಲ್ಲ. ಅವ್ರು ತೀರ್ಕೊಂಡ್ಮೇಲೆ ಯಾರೋ ಬಂದು ಹೇಳಿದ್ರು, ಲಾಸ್ಟ್ ಇಯರ್ ಸರ್ ಅಲ್ಲಿ ನಿಮ್ದು ಹಾಕ್ಸಿದ್ರು ಅಂತ. ಸೊ ಆಫ್ಟರ್ ಹಿ ಪಾಸ್ಟ್ ಅವೇ ವಿ ಪುಟ್ ಹಿಸ್ ಪಿಕ್ಚರ್ ದೇರ್ ಇನ್ ದ ಬ್ಯಾನರ್. ಸೊ ಇದೆಲ್ಲ ನಮ್ಮ ಅಪ್ಪಂದಿರ ಹಂಗೆ ಅಲ್ವಾ, ದೇ ಡೋಂಟ್ ಎಕ್ಸ್ಪ್ರೆಸ್. ಬಟ್ ಐ ಥಿಂಕ್ ಅ ಪಾರ್ಟ್ ಆಫ್ ಮೀ ವಾಸ್ ಗಾನ್ ವೆನ್ ಹಿ ಪಾಸ್ಟ್ ಅವೇ. ಬಟ್ ಒಂದೇನಂದರೆ 2023-2024 ಇಸ್ ಬೀನ್ ದ ಟಫೆಸ್ಟ್ ಇಯರ್ ಫಾರ್ ಮೀ. ಬಿಕಾಸ್ ನಾನು 2023 ಆಲ್ಮೋಸ್ಟ್ 5 months ಐ ವಾಸ್ ಓನ್ಲಿ ವಿತ್ ಅಪ್ಪ. ಐ ಆಮ್ ವೆರಿ ಹ್ಯಾಪಿ ಅಬೌಟ್ ದ್ಯಾಟ್. ಯಾಕಂದರೆ ಅವ್ರ ಕೊನೆ ದಿನಾನೂ ನಾನು ಅವ್ರ ಜೊತೆನೇ ಇದ್ದೆ. ಆ ಟೈಮಲ್ಲಿ ನಾನು ಸಿನಿಮಾದಿಂದ ಬ್ರೇಕ್ ತೊಗೊಂಡೆ. ಇನ್ಫ್ಯಾಕ್ಟ್ ನಾನು ಶುಗರ್ ಫ್ಯಾಕ್ಟ್ರಿ ಸಿನಿಮಾ, ಐರಾವನ್ ಸಿನಿಮಾ, ಧೀರ ಸಾಮ್ರಾಟ್ 3 ಸಿನಿಮಾ ರಿಲೀಸ್ ಆಗಿತ್ತು ಆ ಒಂದು ಗ್ಯಾಪ್ಸಲ್ಲಿ. ಬಟ್ ಐ ಕೆಪ್ಟ್ ಗೆಟಿಂಗ್ ಆಫರ್ಸ್, ಬಟ್ ಐ ಡಿಂಟ್ ಆಕ್ಸೆಪ್ಟ್ ಎನಿಥಿಂಗ್. ಐ ವಾಸ್ ಲೈಕ್ ಐ ಹ್ಯಾವ್ ಟು ಬಿ ವಿತ್ ಮೈ ಫಾದರ್ ಅಂತ. ಆ್ಯಂಡ್ ಐ ಆಮ್ ವೆರಿ ಪ್ರೌಡ್ ಆಫ್ ಮೀ ಟುಡೇ. ಐ ಥಿಂಕ್ ಈಲ್ ಬಿ ಆಲ್ಸೋ ಪ್ರೌಡ್. ಬಿಕಾಸ್ ಸಿನಿಮಾ ಚೂಸ್ ಮಾಡ್ತಾರೆ, ತುಂಬ ಜನ ಕೆಲಸ ಅಂತ ಚೂಸ್ ಮಾಡ್ತಾರೆ. ಐ ಥಿಂಕ್ ನಾನು ಅಶ್ವಿತಿ ಕೆಲಸ ಎಲ್ಲ ಬಿಟ್ಟು ಅಪ್ಪ ಬೇಕು, ಅಪ್ಪನ ಜೊತೆ ನಾವು ಟೈಮ್ ಸ್ಪೆಂಡ್ ಮಾಡಬೇಕು ಅಂತ ಮಾಡಿದ್ವಿ. ಐ ಆಮ್ ವೆರಿ ಹ್ಯಾಪಿ ಅಬೌಟ್ ಇಟ್. ಬಿಕಾಸ್ ಇವಾಗ ನಾನು ನೋಡಿದರೆ, ಐ ಮೀನ್ ಈವನ್ ಇಫ್ ಐ ವಾಂಟ್ ಟು ಟಾಕ್ ಟು ಹಿಮ್ ಇಟ್ಸ್ ನಾಟ್ ಪಾಸಿಬಲ್. ಸೊ ಹಂಗಿದ್ದಾಗ ದೋಸ್ ಸಿಚುವೇಶನ್ಸ್ ಆಲ್ಸೋ ಟಾಟ್ ಮೀ ದಟ್ ಲೈಫಲ್ಲಿ ಏನೂ ಆಗ್ಬೋದು. ಸೊ ಹೇಟ್ರೆಡ್ ಅಥವಾ ಒಬ್ಬರಿಗೆ ಜೆಲ್ಲಸ್ ಆಗಿರೋದು, ಒಬ್ರನ್ನ ಕೆಳಗಡೆ ಹಾಕೋದು ನೋಡೋದು, ಇದು ಯಾವುದು ಮ್ಯಾಟ್ರೇ ಆಗಲ್ಲ. ಜೀವದ ಮುಂದೆ ಅಲ್ಲ, ಮ್ಯಾಟರೇ ಆಗಲ್ಲ. ಲೈಕ್ ಲಿಟ್ರಲಿ ನನಗೆ ಅಪ್ಪ ಸಡನ್ನಾಗಿ ತೀರ್ಕೊಂಡಾಗ ಐ ವಾಸ್ ಲೈಕ್, ವಾಟ್ ಈಸ್ ಲೈಫ್? ಲೈಫ್ ಇಸ್ ನಮ್ಮದು ಇಷ್ಟೇ, ನಮ್ಮ ಕತೆನೂ ಇಷ್ಟೇ. ಸೊ ಇದ್ದಿದ್ದಷ್ಟು ದಿನ ಯಾರು ಏನಾದರೂ ಹೇಳ್ಕೊಳ್ಳಿ, ಯಾರು ಏನಾದರೂ ಮಾಡಲಿ, ಟ್ರೈ ಟು ಬಿ ಕೈಂಡ್. ದಿಸ್ ಈಸ್ ಒನ್ ಥಿಂಗ್ ಐ ಕೀಪ್ ಶೇರಿಂಗ್ ಆನ್ ಮೈ ಸ್ಟೋರಿ ಎವ್ರಿ ನೌ ಆ್ಯಂಡ್ ದೆನ್. ಈವನ್ ಇಫ್ ಯು ಕಾಂಟ್ ಡೂ ಎನಿಥಿಂಗ್ ಟು ಎನಿವನ್, ಏನು ಮಾಡೋಕ್ಕಾಗಲ್ಲ ಅಂದ್ರೂ ಜಸ್ಟ್ ಒಂದು ಕೈಂಡ್ ಆಗಿರಿ. ಅದಕ್ಕೇನೂ ದುಡ್ಡು ಖರ್ಚಾಗಲ್ಲ ಅಥವಾ ಅದರಿಂದ ಏನೂ ಲಾಸ್ ಆಗಲ್ಲ. ಸೊ ಐ ಥಿಂಕ್ ಆಫ್ಟರ್ ಹೀ ಪಾಸ್ಟ್ ಅವೇ ಐ ಸ್ಟಾರ್ಟೆಡ್ ಬೀಯಿಂಗ್ ಮೋರ್ ಸ್ಟ್ರಾಂಗ್ ಇನ್ ಲೈಫ್. ವಾಟ್ಸ್ ಒನ್ ಕ್ವಾಲಿಟಿ ಆಫ್ ಅಪ್ಪ ದಟ್ ಇವತ್ತವರೆಗೂ ನೀವು ಜೀವಂತವಾಗಿ ಇಟ್ಕೊಂಡಿರೋದು? ಐ ಥಿಂಕ್ ಬೀಯಿಂಗ್ ಹಂಬಲ್. ಲೈಕ್ ನನಗಿದು ಗೊತ್ತಿರಲಿಲ್ಲ ರಶ್ಮಿ. ಲೈಕ್ ಪೀಪಲ್ ಯೂಸ್ ಟು ಆಸ್ಕ್ ಮೀ, ನೀವು ಹೆಂಗೆ ಇಷ್ಟು ಹಂಬಲ್ ಆಗಿದ್ದೀರಾ ಅಂತ. ಆ್ಯಂಡ್ ಐ ಯೂಸ್ ಟು ಬಿ ಲೈಕ್, ನಂಗೆ ಗೊತ್ತಿಲ್ಲ ಅಂತ ಹೇಳ್ತಿದ್ದೆ. ಬಟ್ ಅವ್ರು ತೀರ್ಕೊಂಡಿದ್ದ ದಿನ ಐ ಸ್ಟಿಲ್ ರಿಮೆಂಬರ್. ತುಂಬ ಜನ ಮನೆಗೆ ಬಂದರು ಆ್ಯಂಡ್ ಕೆಲವ್ರು ಬಂದು ನಮ್ಮ ಹತ್ರ ಹೇಳಿದ್ರು ದಟ್ ಅವ್ರಿಗೆ ಇಷ್ಟೊಂದೆಲ್ಲ ಕಾಂಟ್ಯಾಕ್ಟ್ಸ್ ಇತ್ತು, ಹೆಂಗಿದ್ರು ಎಷ್ಟು ಹಂಬಲ್ ಅವರು ಅಂತ ಅಂದರು. ದಟ್ ವರ್ಡ್ ಜಸ್ಟ್ ಹಿಟ್ ಮೀ ಆ್ಯಂಡ್ ಐಮ್ ಲೈಕ್, ಟುಡೇ ಐ ನೋ ಐ ಆಮ್ ಹಂಬಲ್ ಅಂತ. ಸೊ ಐ ಥಿಂಕ್ ದಟ್ ಈಸ್ ಒನ್ ಮೇನ್ ಥಿಂಗ್ ಫ್ರಮ್ ಹಿಮ್. ಡಿಸಿಪ್ಲಿನ್ and being humble is something I've really learned from him. Losing a loved one, especially appa, is very tough. Parents, Yeah. how are you handling? Are you healing well? Like, to be frank, I'm still healing out of it. ಅಂದರೆ 2023-2024 ಐ ವಾಸ್ ವೆರಿ ವೆರಿ ವೀಕ್. ಲೈಕ್ ಹೆಂಗಂದರೆ ಇವಾಗ ಇಷ್ಟು ಮಾತಾಡೋವಾಗ ನಾನು ಹತ್ತಿಲ್ಲ. ಅದೇ ನೀವು ಅವಾಗ ಕೇಳ್ತಿದ್ರೆ ಈ ಪ್ರಶ್ನೆ, ಬೈ ನೌ ಐ ವುಡ್ ಹ್ಯಾವ್ ಆಲ್ರೆಡಿ ಕ್ರೈ. ಬಟ್ ಐ ಮೀನ್ ಚಾನಲೈಸ್ ಮಾಡಿದ್ದೀರಾ ನೋವನ್ನು? ಐ ಥಿಂಕ್ ಆಫ್ಟರ್ ಸಮ್ ಟೈಮ್ ಐ ಅಂಡರ್ಸ್ಟುಡ್ ದ್ಯಾಟ್ ಏನೂ ಮಾಡೋಕ್ಕಾಗಲ್ಲ. ಅವರ ಯುನೋ ಆಯಸ್ಸು ಇಷ್ಟೇ ಇದ್ದಿದ್ದು ಭೂಮಿ ಮೇಲೆ, ಅವ್ರ ಕೆಲಸ ಅವ್ರು ಮಾಡಿ ದೇವ್ರ ಹತ್ರ ಹೋದರು ಅಂತ. ಅದು ಒಂದು ಅಂಡರ್ಸ್ಟ್ಯಾಂಡ್ ಮಾಡಿದೆ. ಬಿಕಾಸ್ ನಂಗೆ ಅದು ಅರ್ಥನೇ ಆಗ್ತಿರ್ಲಿಲ್ಲ 2 years. ಐಮ್ ಲೈಕ್, ಈಸ್ ಇಟ್ ರಿಯಲಿ ವಾಟ್ ಹಸ್ ಹ್ಯಾಪೆಂಡ್ ಅಂತ ನಂಗೆ ಸಿಂಕಿನ್ ಮಾಡೋಕ್ಕೆ ಆಗ್ತಿರ್ಲಿಲ್ಲ. ಸೊ
ಇನ್ಫ್ಯಾಕ್ಟ್ ನಾನು ವರ್ಕ್ ಸ್ಟಾರ್ಟ್ ಮಾಡಿದೆ 2023 ಎಂಡಲ್ಲಿ. ಅಮ್ಮ ಎಲ್ಲ ಅಂದರು, ಎಷ್ಟು ದಿನ ಅಂತ ನೀವು ಹಿಂಗಿರ್ತೀರಾ, ಯು ಶುಡ್ ಸ್ಟಾರ್ಟ್ ವರ್ಕಿಂಗ್ ಅಂತ. ಐ ಸ್ಟಾರ್ಟೆಡ್ ವರ್ಕಿಂಗ್. ಶುಗರ್ ಫ್ಯಾಕ್ಟ್ರಿಗೂ ನಾನು ಪ್ರಮೋಷನ್ಸ್ಗೆಲ್ಲ ಹೋದೆ. ಎವ್ರಿ ಇಂಟರ್ವ್ಯೂ ಐ ವಾಸ್ ಕ್ರೈಯಿಂಗ್, ಅದೆಲ್ಲ ಆಯಿತು. ಬಟ್ ಸಮ್ವೇರ್ ಐ ಕೆಪ್ ಟೆಲ್ಲಿಂಗ್ ಮೈ ಸೆಲ್ಫ್ ದಟ್ ವಿ ಹ್ಯಾವ್ ಟು ಆಕ್ಸೆಪ್ಟ್ ರಿಯಾಲಿಟಿ ಅಂತ. ಅವ್ರು ಇದ್ದು ಅವ್ರಿಗೆ ಸುಮ್ಮನೆ ನೋವು ಯಾಕೆ, ಮೇ ಬಿ ಈಸ್ ಇನ್ ಅ ಬೆಟರ್ ಪ್ಲೇಸ್ ನಾವು ಅಂತ ಇದನ್ನ ಹೇಳ್ಕೊಂಡು. ಇನ್ನೊಂದು ನನ್ನ ಫ್ರೆಂಡ್ಸ್ ಹೇಳಿದರು, ನೋಡು ನೀವು ಬೇಜಾರಾಗಿದ್ದರೆ ಅವರು ಬೇಜಾರು ಮಾಡ್ಕೋತಾರೆ ಅಂತ. ಸೊ ದ್ಯಾಟ್ ಈಸ್ ಒನ್ ಥಿಂಗ್ ಆ್ಯಂಡ್ ಐ ಸ್ಟಿಲ್ ಫೀಲ್ ಈಸ್ ದೇರ್. ಬಿಕಾಸ್ ನಮ್ದು ಲಾಸ್ಟ್ ಇಯರ್ ಬರ್ಡೇಗೆ ಐ ಡೋಂಟ್ ನೋ ಹೌ ಮಚ್ ಯು ಬಿಲೀವ್ ಇನ್ ಇಟ್, ಬಟ್ 12 ಗಂಟೆ ರಾತ್ರಿ ಶಾರ್ಪ್ 12 ಗಂಟೆಗೆ ನಮ್ಮ ಮನೆ ಒಳಗಡೆ ಒಂದು ಚಿಟ್ಟೆ ಬಂದಿತ್ತು. ಸೊ ಐ ಬಿಲೀವ್ ಇನ್ ದ್ಯಾಟ್ ಬಿಕಾಸ್ ನನಗೆ ಕೆಲವೊಬ್ಬರು ಹೇಳಿದ್ದಾರೆ, ಏನಂದರೆ ಚಿಟ್ಟೆ ಯಾವುದಾದ್ರೂ ಒಂದು ಕಾರ್ಯದಲ್ಲಿ ಬಂತು ಅಂತಂದರೆ ದಟ್ ಮೀನ್ಸ್ ಸಂಬಡಿ ಹೂಮ್ ಯು ಹವ್ ಲಾಸ್ಟ್ ಲೈಕ್ ಯರ್ ಲವ್ಡ್ ಒನ್, ಅವ್ರ ಪ್ರೆಸೆನ್ಸ್ ಅಂತ. ಸೊ ನಾನಿರೋದು ಅಪಾರ್ಟ್ಮೆಂಟಲ್ಲಿ ಆ್ಯಂಡ್ ಇಟ್ಸ್ ಆನ್ ದ 8th ಫ್ಲೋರ್. ಸಡನ್ನಾಗಿ ನಮ್ಮ ಬರ್ಡೇ ದಿನ ಆ್ಯಂಡ್ ಪಪ್ಪ ಪಾಸ್ಟ್ ಅವೇ 5 days ಬಿಫೋರ್ ಮೈ ಬರ್ಡೇ. ಸೊ ಹಾಗಾಗಿ ಬರ್ಡೇ ದಿನವೇ 12 o'clock ಅಪಾರ್ಟ್ಮೆಂಟಲ್ಲಿ ಒಂದು ಚಿಟ್ಟೆ ಬಂತು. ಮೈ ಸಿಸ್ಟರ್ ವಾಸ್ ಲೈಕ್ ಬಾ 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 ಅಂತ ಅಂದ್ಲು, ಬಿಕಾಸ್ ಶಿ ವಾಸ್ ಇನ್ ದ ಹಾಲ್. ಎಲ್ಲಿಂದ ಬಂತು ಗೊತ್ತಿಲ್ಲ, ಅದಷ್ಟೇ 5 minutes. ಅದಾದಮೇಲೆ ನಮ್ಗೆ ಆ ಚಿಟ್ಟೆ ಕಾಣಿಸೇ ಇಲ್ಲ. ಸೊ ಸಮ್ವೇರ್ ಐ ಸ್ಟಿಲ್ ಫೀಲ್ ದಟ್ ಈಸ್ ವಿತ್ ಮೀ. ಐ ಮೀನ್ ಎಂಡ್ ಆಫ್ ದ ಡೇ ಎವ್ರಿಥಿಂಗ್ ಈಸ್ ಬಿಲೀಫ್ ಅಲ್ವಾ, ವಾಟ್ ಎವರ್ ಕೀಪ್ಸ್ ಯು ಗೋಯಿಂಗ್. ಎಸ್, ಅಮ್ಮ ಹೇಗಿದ್ದಾರೆ? ಶಿ ಈಸ್ ಗುಡ್. ಐ ಮೀನ್ ಅದೇ ಇವಾಗ ನಾವು ಹೆಂಗೆ ಆಕ್ಸೆಪ್ಟ್ ಮಾಡಿಕೊಂಡು ವಿ ಹ್ಯಾವ್ ಟು ಲಿವ್ ವಿತ್ ದಟ್ ಪೇನ್. ಐ ವುಡ್ ನೆವರ್ ಯೂಸ್ ದ ವರ್ಡ್ ಕಾಲ್ ಮೂವ್ ಆನ್, ಬಿಕಾಸ್ ಒಬ್ರನ್ನ ನಾವು ಕಳ್ಕೊಂಡಾಗ ಅದು ಮೂವ್ ಆನ್ ಆಗೋಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ. ಮೂವ್ ಆನ್ ಆಗೋಕ್ಕೂ ಆಗಬಾರ್ದು. ಬಿಕಾಸ್ ಐ ಫೀಲ್ ಅಪ್ಪ ಎಲ್ಲ ಅಂದರೆ ಐ ಥಿಂಕ್ ನಾವಿರೋದು ಅವರಿಂದಾಗಿ. ಸೊ ಹಾಗಾಗಿ ಮೂವ್ ಆನ್ ಅಂತೂ ಆಗೋಕ್ಕಾಗಲ್ಲ, ಬಟ್ ಆ ನೋವಲ್ಲಿ ಬದುಕೋಕ್ಕಾಗುತ್ತೆ. ಸೊ ಐ ಥಿಂಕ್ ನಾವೆಲ್ಲನೂ ಆ ನೋವಲ್ಲೇ ಬದುಕೊಂಡು ಇವಾಗ ಐ ಮೀನ್ ವಿ ಆರ್ ಗೋಯಿಂಗ್ ಆನ್ ಇನ್ ಆ ಲೈಫ್. ಐ ಥಿಂಕ್ ಟೈಮ್ ವಿಲ್ ಪ್ರಾಬಬ್ಲಿ ಗಾಯನ ಯಾ ಇನ್ನು ಬೇಗ ವಾಸಿ ಮಾಡ್ಬೋದು, ಆದರೆ ಆ ಕಲೆ ಯಾವಾಗಲೂ ಅಲ್ಲೇ ಇದ್ದೇ ಇರುತ್ತದು. ಹೌದು. ಆ್ಯಂಡ್ ಏನಂದರೆ ಈ ಸಿಚುವೇಶನ್ಸ್ಗಳು, ಫಾರ್ ಎಕ್ಸಾಂಪಲ್ ನಂದು ತುಳು ಸಿನಿಮಾ ಜೈ ರಿಲೀಸ್ ಆಯ್ತಲ್ಲ, ಹಿ ವಾಸ್ ದ ಒನ್. ಅವ್ರು ಕಾಯ್ತಾಯಿದ್ರು ನಾನು ತುಳು ಸಿನಿಮಾ ಸೈನ್ ಮಾಡಬೇಕು ಅಂತ. ಆ್ಯಂಡ್ ಅವ್ರು ಯಾವಾಗಲೂ ಹೇಳೋರು ಒಳ್ಳೆ ಟೀಮ್ ಚೂಸ್ ಮಾಡಬೇಕು, ಒಳ್ಳೆ ಇದು ಮಾಡಬೇಕು ಅಂತ. ಆ್ಯಂಡ್ ಆ ಫಸ್ಟ್ ಡೇ ಫಸ್ಟ್ ಶೋ ಎಲ್ಲ ನಾನು ಅವ್ರನ್ನ ತುಂಬ ಮಿಸ್ ಮಾಡಿಕೊಂಡೆ, ಬಿಕಾಸ್ ದ್ಯಾಟ್ ವಾಸ್ ಹಿಸ್ ಡ್ರೀಮ್. ಮೊನ್ನೆ ಸ್ವಲ್ಪ ದಿನ ಮುಂಚೆ 100 days ಆಯಿತು ಸಿನಿಮಾಗೆ. ನಾನು ಜಸ್ಟ್ ನನ್ನ ಫ್ರೆಂಡ್ಸಿಗೂ ಹೇಳಿದೆ, ಇವತ್ತೇನಾದರೂ ಅಪ್ಪ ಇರ್ತಿದ್ರೆ ಕೊಚ್ಕೋತಾಯಿದ್ರು ಇಡೀ ಊರಿಗೆ, ಎಲ್ಲ ಕಡೆ ಬ್ಯಾನರ್ ಹಾಕ್ಸ್ತಾಯಿದ್ರು. ಬಿಕಾಸ್ ನಂಗೆ ಹೇಳಿದರು, ನೀನು ತುಳು ಸಿನಿಮಾ ಮಾಡೋಕೆ ಊರೆಲ್ಲ ಬ್ಯಾನರ್ ಹಾಕ್ಸ್ತಿದ್ದೀನಿ ಅಂತ ಹೇಳ್ಬಿಟ್ಟು. ಸಿ ದೀಸ್ ಇನ್ಸಿಡೆಂಟ್ಸ್ ಸಿಚುವೇಶನ್ಸ್ ರಿಮೈಂಡ್ ಮಾಡ್ತಾನೆ ಇರ್ತಾರೆ. ಸೊ ಐ ಫೀಲ್ ದಟ್ ಯು ಕಾಂಟ್ ಮೂವ್ ಆನ್ ಫ್ರಮ್ ಇಟ್, ಯು ಜಸ್ಟ್ ಸ್ಟಾರ್ಟ್ ಲಿವಿಂಗ್ ವಿತ್ ಇಟ್. ಆ್ಯಂಡ್ ನನಗೆ ಥಿಯೇಟರಲ್ಲೂ ನಾನು ಓಕೆ ಪಪ್ಪ ಇದ್ದಾರೆ ಅಂತ ನಾನು ಫೀಲ್ ಮಾಡ್ಕೋತೆ, ಆ್ಯಂಡ್ ಐ ಕುಡ್ ಫೀಲ್ ಇಟ್. ಸೊ ಆ ಥರ ಐ ಆಮ್ ಜಸ್ಟ್ ಬದುಕ್ತಾ ಇದ್ದೀನಿ. ಮೋರ್ ಪವರ್ ಟು ಯು. ಥ್ಯಾಂಕ್ ಯು. ಆ್ಯಂಡ್ ವಿತ್ ಜೈ ಐ ಥಿಂಕ್ ಸುನಿಲ್ ಶೆಟ್ಟಿ ಅವರು ಮತ್ತು ದಟ್ ಬಿಗ್ ಟೀಮ್ ಅಲ್ವಾ, ಹೌದು. ಈ ಥರ ಆಪರ್ಚುನಿಟೀಸು ದೊಡ್ಡ ಸ್ಟಾರ್ಸ್ಗಳಿರೋದು, ಪ್ಯಾನ್ ಇಂಡಿಯಾ ರೀಚ್ ಇರೋ ಸ್ಟಾರ್ಸ್ ಎಲ್ಲ ನೋಡಿದಾಗ ತಲೆಯಲ್ಲಿ ಫಸ್ಟ್ ಏನು ಓಡೋದು ನಿಮಗೆ? ಅದೇ ನನಗೇನು ಗೊತ್ತಾ, ಸಿನಿಮಾ ಮಾಡೋಕ್ಕೆ ಇಲ್ದಿರೋ ವ್ಯಕ್ತಿ ಸಿನಿಮಾ ಮಾಡಿ ಅದೆಲ್ಲ ಅಪ್ಸ್ ಆ್ಯಂಡ್ ಡೌನ್ಸನ್ನ ನೋಡಿ ಇಂಥ ದೊಡ್ಡ ದಿಗ್ಗಜರ ಜೊತೆ ಕೆಲಸ ಮಾಡೋಕ್ಕೆ ಸಿಗ್ತಲ್ಲ, ಐ ಟ್ರೂಲಿ ಡಿಸರ್ವ್ ಇಟ್ ಆ್ಯಂಡ್ ಐ ಆಮ್ ಬ್ಲೆಸ್ಡ್ ಅಂತ ಅನಿಸುತ್ತೆ ನನಗೆ. ಬಿಕಾಸ್ ಎಲ್ಲೋ ಒಂದು ಕಡೆ ನಮ್ಮನ್ನು ನಾವು ಡೌಟ್ ಮಾಡ್ತಿರ್ತೀವಲ್ವ ರಶ್ಮಿ, ಆ ಟೈಮಲ್ಲಿ ಈ ಥರ ಸಿನಿಮಾ ಸಿಕ್ಕಿದಾಗ ಯು ಟ್ರೂಲಿ ಫೀಲ್ ದಟ್ ಯು ಡಿಸರ್ವ್ ಇಟ್. ಅದರ ಗಾಡಿ ರಿಸರ್ವ್ಗೆ ಬಂದಾಗ ಮತ್ತೆ ಫುಲ್ ಟ್ಯಾಂಕ್ ಆಗತ್ತಲ್ಲ ಹಾಗೆ. ಆ್ಯಂಡ್ ನನಗೆ ಇನ್ಫ್ಯಾಕ್ಟ್ ಈ ಸಿನಿಮಾ ಬಂದಾಗ ಯು ನಾಟ್ ಬಿಲೀವ್ ರ್ಯಾಂಡಮ್ ಪೀಪಲ್ ಆನ್ ಇನ್ಸ್ಟಾಗ್ರಾಮ್ ಅವ್ರು ಏನು ಮೆಸೇಜ್ ಮಾಡಿದ್ದಾರೆ ಅಂದರೆ, ಮ್ಯಾಮ್ ಯು ಡಿಸರ್ವ್ ದಿಸ್, ಯು ಡಿಸರ್ವ್ ದಿಸ್, ಯು ಹ್ಯಾವ್ ಟು ಗೆಟ್ ಮೋರ್ ಆಫ್ ದಿಸ್ ಅಂತ. ಸೊ ನನಗೆಲ್ಲೋ ಒಂದು ಕಡೆ ಅನಿಸ್ತು, ಜನರಿಗೆ ನಾನು ಹಿಂಗೆ ಅನಿಸ್ತಿದ್ದೀನಿ ಅಂದರೆ ಐ ಶುಡ್ ಆಲ್ಸೋ ಫೀಲ್ ಇಟ್ ಅಂತ. ಸೊ ಐ ಥಿಂಕ್ ಐ ಆಮ್ ಟ್ರೂಲಿ ಬ್ಲೆಸ್ಡ್ ಆ್ಯಂಡ್ ಐ ಆಮ್ ಟ್ರೂಲಿ ಏನಂದರೆ ನಾನೊಂದು ಹಾಕಿರೋ ಇಷ್ಟು ಹಾರ್ಡ್ ವರ್ಕಿಗೆ ಐ ಥಿಂಕ್ ಇದೊಂಥರ ನನಗೊಂದು ಫ್ರೂಟ್ ಥರ. ಆ್ಯಂಡ್ ಇಟ್ಸ್ ಬೀನ್ ಅನ್ ಅಮೇಝಿಂಗ್ ಜರ್ನಿ ವಿತ್ ಸುನಿಲ್ ಶೆಟ್ಟಿ ಸರ್. ವಾಟ್ ವಾಸ್ ಯುವರ್ ಫಸ್ಟ್ ಇಂಪ್ರೆಷನ್? ಐ ಮೀನ್ ಅವ್ರು ಬಂದ ತಕ್ಷಣವೇ ನಾನಂತೂ ನನಗೊಂದು ಸೀನಲ್ಲಿ ಒಂದು ಶಾರ್ಟಲ್ಲಿ ನಾನು ಮರ್ತ್ಬಿಟ್ಟಿದ್ದೀನಿ
ಶೂಟಿಂಗ್ ನಡೀತಾ ಇದೆ ಅಂತ ಶಾರ್ಟ್ ಇಟ್ಟಿದ್ದಾರೆ ಅಂತ ನಾನು ಅವ್ರನ್ನೇ ನೋಡ್ತಾ ಇದ್ದೀನಿ ಹಿಂಗೆ. ಬಿಕಾಸ್ ದ ವೇ ಹಿ ಕ್ಯಾರೀಸ್ ಹಿಮ್ಸೆಲ್ಫ್, ದ ವೇ ಹಿ ಟೆಲ್ಸ್ ದ ಡೈಲಾಗ್ಸ್, ಅದು ಡಿಫ್ರೆಂಟ್ ಆರಾ ಅದು. ಹೌ ಇಸ್ ಹಿ ಆಸ್ ಅ ಪರ್ಸನ್? ನಿಮ್ಮ ಅಬ್ಸರ್ವೇಷನ್ಸ್ ಏನು? ವೆರಿ ನೈಸ್. ನಾನು ಇನ್ಫ್ಯಾಕ್ಟ್ ಐ ಮೀನ್ ಇನ್ಸ್ಟಾಗ್ರಾಮಲ್ಲಿ ಅದು ಆಲ್ಮೋಸ್ಟ್ ನಾನು ಫುಲ್ ಶೋ ಆಫ್ ಮಾಡಿದ್ದೀನಿ. ಬಿಕಾಸ್ ರೀಸೆಂಟಾಗಿ ನಾನು ಅವ್ರನ್ನ ಲೈಕ್ ಫಾಲೋ ಮಾಡಿದಾಗ ರೀಸೆಂಟ್ಲಿ ಅವ್ರನ್ನ ಟ್ಯಾಗ್ ಮಾಡಿದ್ದೆ ನಾನು. ಸಡನ್ಲಿ ಹಿ ಫಾಲೋಡ್ ಮೀ ಬ್ಯಾಕ್ ಆ್ಯಂಡ್ ಐ ವಾಸ್ ಲೈಕ್ ಓ ಮೈ ಗಾಡ್ ಅಂತ ಹೇಳ್ಬಿಟ್ಟು. ಆ್ಯಂಡ್ ಹೀ ಸೋ ಕೈಂಡ್ ಅಂತಂದರೆ ಒಂದೊಂದು ಸತಿ ನನ್ನ ಈ ದೇವರು ಟೆಂಪಲ್ದು ರೀಲ್ಸ್ ಎಲ್ಲ, ನಮ್ಮ ಮಂಗಳೂರಿದು ಟೆಂಪಲ್ ರೀಲ್ಸ್ ಎಲ್ಲ ನಾನು ಹಾಕುವಾಗ ಅದಕ್ಕೆ ಲೈಕ್ ಮಾಡ್ತಾರೆ. ಆಮೇಲೆ ಮೊನ್ನೆ ಅವ್ರು ನಮ್ಮ ಕೊರಗಜ್ಜ ಕುತ್ತಾರ್ ಟೆಂಪಲ್ಗೆ ಬಂದಿದ್ದರು. ಸೊ ನಾನು ಅವ್ರಿಗೆ ಮೆಸೇಜ್ ಮಾಡಿದ್ದೆ, ಸರ್ ಐ ಸಾ ಯು ಅಟ್ ಆರ್ ಟೆಂಪಲ್, ಸಾರಿ ಐ ವಾಸ್ ನಾಟ್ ದೇರ್, ಐ ವುಡ್ ಹವ್ ಲವ್ ಟು ಮೀಟ್ ಯು ಅಂತ. ಹೀ ರಿಪ್ಲೈಸ್, ಪ್ರತಿಯೊಂದು ಮೆಸೇಜಿಗೂ ರಿಪ್ಲೈ ಮಾಡ್ತಾರೆ. ಐ ಥಿಂಕ್ ಬೀಯಿಂಗ್ ಸಚ್ ಅ ಸೂಪರ್ ಸ್ಟಾರ್, ಬೀಯಿಂಗ್ ಸೋ ಕೈಂಡ್ ಇಸ್ ಸಮಥಿಂಗ್ ದಟ್ ವಿ ಆಲ್ ಹ್ಯಾವ್ ಟು ಲರ್ನ್. ಸೊ ದಟ್ಸ್ ವಾಟ್ ಅಲ್ಲ, ಕೈಂಡ್ನೆಸ್ ಕಾಸ್ಟ್ ನಥಿಂಗ್. ಸೊ ಅದು ಹೇಳ್ದಾರಲ್ಲ, ತುಂಬಿದ ಕೊಡ ತುಳ್ಕಲ್ಲ ಅಂತ, ಅದು ಅದೇ ಅನಿಸುತ್ತೆ. ಸೊ ಸೆಟ್ಟಲೆಲ್ಲ ಇದ್ದಾಗ ಯಾವ ಥರ ಮಾತಾಡೋದಕ್ಕೆ ಅವಕಾಶ ಇರ್ತಾಯಿತ್ತಾ? ಇಂಟ್ರ್ಯಾಕ್ಷನ್ಸು ಅಥವಾ ಟಾಪಿಕ್ಸ್ ಆಫ್ ಡಿಸ್ಕಷನ್ಸ್ ಎಲ್ಲ ಏನಿರ್ತಾಯಿತ್ತು ನಿಮ್ಮಿಬ್ಬರ ಮಧ್ಯ? ಆ್ಯಕ್ಚುಲಿ ಅವ್ರು ಕೂಲಾಗಿದ್ದರು ಸೆಟ್ಟಲ್ಲಿ. ಹೆಂಗೆ ಗೊತ್ತಾ, ಬರ್ತಾಯಿದ್ರು. ಆಮೇಲೆ ಲೈಕ್ ಅವ್ರದ್ದು ಏನು ಪ್ರಿಪರೇಷನ್ ಇದೆ, ಬಿಕಾಸ್ ಅವ್ರದ್ದು ದೊಡ್ಡ ಡೈಲಾಗ್ ಇತ್ತು ತುಳುವಲ್ಲೆಲ್ಲ, ಸೊ ಅದನ್ನು ಇದು ಮಾಡ್ತಿದ್ರು. ಪರ್ಸ್ನಲಿ ವಿ ಕುಡಂಟ್ ಟಾಕ್ ಅಬೌಟ್ ವರ್ಕ್ ಎಲ್ಲ, ಬಟ್ ಇನ್ ಅ ಗ್ರೂಪ್ ನಾವೆಲ್ಲ ಕುತ್ಕೊಂಡಾಗ ಅವರೇ ಅವರ ಟೀಮ್ ಹತ್ರ ಅಂದರು, ನಂದೊಂದು ಇವ್ರ ಜೊತೆ ಒಂದು ಗ್ರೂಪ್ ಫೋಟೋ ತೆಗೀರಿ ಅಂತ ಅಂದರು. ಐ ವಾಸ್ ಲೈಕ್ ಹೂ ವುಡ್ ಆಸ್ಕ್ ಲೈಕ್ ಗ್ರೂಪ್ ಫೋಟೋ, ನಾವೆಲ್ಲ ಅವ್ರಿಗೆ ಯಾರು ಅಂತಲೂ ಗೊತ್ತಿರಲ್ಲ. ಸೊ he is that kind person. And he was only talking about ಮ್ಯಾಂಗ್ಳೂರ್. ಅಂದರೆ ಅವ್ರಿಗೆ ನಮ್ಮ ತುಳುನಾಡು ಅಂದರೆ ಸಿಕ್ಕಾಪಡೆ ಇಷ್ಟ. ಸೊ ಅದನ್ನೇ ಮಾತಾಡ್ತಿದ್ರು, ಇದು ಇಷ್ಟ ಅದು ಇಷ್ಟ, ಅಲ್ಲಿ ಹೋಗಿದ್ದೆ ಇಲ್ಲಿ ಹೋಗಿದೆ ಅಂತ. ದ್ಯಾಟ್ ವಾಸ್ ಅ ಕಾನ್ವರ್ಸೇಷನ್ ವಿ ಹ್ಯಾಡ್ ಆನ್ ದ ಶೂಟಿಂಗ್ ಡೇ. ನೆಕ್ಸ್ಟ್ ಡೇ ನಾನು ಅಶ್ವಿತಿ ಶೂಟ್ ಸೆಟ್ಟಿಗೆ ಹೋದ್ವಿ. ನಾನು ಅಶ್ವಿತಿನೂ ಕರ್ಕೊಂಡು ಹೋದೆ. ಅಲ್ಲಿ ಹಿ ಮೆಟ್ಟಸ್ ಆ್ಯಂಡ್ ಇವ ಪರ್ಸ್ನಲಿ ಲೈಕ್ ನನ್ನ ಹತ್ರ ಅಶ್ವಿತಿ ಹತ್ರ ಹೇಳಿದ್ರು, ಯು ಬೋತ್ ಗರ್ಲ್ಸ್ ಆರ್ ಸೋ ಪ್ರಿಟಿ, ನೀವು ಎಷ್ಟು ಫೋಟೋಜೆನಿಕ್ ಇದ್ದೀರಾ ಇಬ್ಬರೂ, ನಿಮ್ಮ ಫೀಚರ್ಸ್ ಆಗಲಿ ಎಲ್ಲ, ಯು ಗೈಸ್ ಶುಡ್ ಡೂ ಅ ಲಾಡ್ ಆಫ್ ವರ್ಕ್ ಅಂತ ಅಂದರು. ಅವ್ರ ಟೀಮಿಗೆ ಅಂದರು, ವಿ ಶುಡ್ ವರ್ಕ್ ವಿತ್ ದೀಸ್ ಟು ಗರ್ಲ್ಸ್ ಅಂತ ಅಂದರು. ಸೊ ಐ ಥಿಂಕ್ ಬೀಯಿಂಗ್ ಸಚ್ ಅ ಸೂಪರ್ ಸ್ಟಾರ್, ಎನ್ಕರೇಜಿಂಗ್ ಯಂಗ್ ಪೀಪಲ್, ಐ ಮೀನ್ ನನಗಂತೂ ಅವತ್ತು ಫುಲ್ ಖುಷಿಯಾಗಿಬಿಡ್ತು. ಐ ವಾಸ್ ಲೈಕ್, ಅವ್ರ ಟೀಮ್ ಅವ್ರು ಬಂದು ನಂಬರ್ ಇಸ್ಕೊಂಡ್ರು ಆ್ಯಂಡ್ ಐ ವಾಸ್ ಲೈಕ್, ಹೋ ಅಟ್ಲೀಸ್ಟ್ ಸಮಥಿಂಗ್, ವೆದರ್ ಐ ವರ್ಕ್ ವಿತ್ ಹಿಮ್ ಆರ್ ನೋ, ಲಿಸ್ನಿಂಗ್ ಟು ಹಿಮ್ ಟಾಕ್ ಅಬೌಟ್ ಅಸ್ ಲೈಕ್ ದಟ್, ನಂಗೆ ತುಂಬ ಖುಷಿ ಆಯಿತು. ಸೊ ನೋ ಇಂಟ್ರಾಕ್ಷನ್ ಅಬೌಟ್ ಹಿಸ್ ಫಿಲ್ಮ್ಸ್, ನಿಮ್ದು ಆ ಸಾಂಗು ಈ ಮೂವಿ ನಂಗೆ ಅದಿಷ್ಟ ಆ ಥರದ್ದೆಲ್ಲ ಇಲ್ಲ, ಆ ಥರದ್ದೆಲ್ಲ ಮಾತಾಡಿಲ್ಲ. ಬಿಕಾಸ್ ಏನಾಗ್ತಿತ್ತು ಅಂದರೆ ಅವ್ರು ಡೇಟ್ಸ್ ಕೊಟ್ಟಿದ್ದೇ ಒಂದು 5 ದಿನಕ್ಕೆ. ಸೊ ಹಿ ಹ್ಯಾಡ್ ಫೈಟ್ ಸೀನ್ಸ್ ಎಲ್ಲ, ಸೊ ಅವ್ರು ಅದರಲ್ಲೇ ಇನ್ವಾಲ್ವ್ಮೆಂಟಲ್ಲಿ ಇದ್ದರು. ಸೊ ವಿ ಕುಡಂಟ್ ಟಾಕ್ ಅಬೌಟ್ ಆಲ್ ದೋಸ್ ಥಿಂಗ್ಸ್. ಸೊ ಆಸ್ ಅ ಪ್ರೊಫೆಷನಲ್ ವಾಟ್ ಡಿಡ್ ಯು ಲರ್ನ್ ಫ್ರಮ್ ಹಿಮ್? ಒಂದು ಲೈಕ್ ದ ಪ್ಯಾಷನ್, ಲೈಕ್ ವಾಟ್ ಈ ಹ್ಯಾಡ್ ಅಲ್ಲ. ಇವಾಗ ಬಂದಾಗ ಅವ್ರಿಗೆ ಲ್ಯಾಂಗ್ವೇಜ್ ಸ್ವಲ್ಪ ತುಳುವಲ್ಲಿ ಡೈಲಾಗ್ಸ್ ಎಲ್ಲ, ಅಂದರೆ ಅವರು ಬಾಂಬೆಲೇ ಇದ್ದು ತುಳು ಮಾತಾಡ್ತಾರೆ, ಬಟ್ ಅದೊಂದು ಪ್ಯಾಷ್ನೆಟ್ ಆಗಿ ಅದೊಂದು ಫ್ಲೋ ಅಲ್ಲಿ ಆ ಡೈಲಾಗ್ನ, ಅಂದರೆ ಇವಾಗ ಅವ್ರು ಅಷ್ಟು ಸೂಪರ್ ಸ್ಟಾರ್ ಅಂದಾಗ ಹಿ ಕ್ಯಾನ್ ಬಿ ವೆರಿ ಕ್ಯಾಶುವಲ್, ಬಟ್ ಎಷ್ಟು ಅದು ಸಿನಿಮಾ ಮೇಲಿರೋ ಪ್ರೀತಿ ಕಾಣಿಸ್ತಾ ಇತ್ತು. ಸಿ ದಟ್ ಈಸ್ ಸಮಥಿಂಗ್ ದಟ್ ವಿ ಶುಡ್ ಲರ್ನ್, ದಟ್ ಈವನ್ ಆಫ್ಟರ್ ಬೀಯಿಂಗ್ ಇನ್ ದ ಇಂಡಸ್ಟ್ರಿ ಫಾರ್ ಸೋ ಲಾಂಗ್ ಅವ್ರು ಇನ್ನೂ ಅದೇ ಪ್ಯಾಷನಲ್ಲಿದ್ದಾರೆ. ಐ ಥಿಂಕ್ ದ್ಯಾಟ್ ಈಸ್ ಒನ್ ಥಿಂಗ್ ಐ ವಾಂಟೆಡ್ ಟು ಲರ್ನ್, ಬಿಕಾಸ್ ನನಗೆ ಯಾವಾಗಲೂ ವರ್ಕ್ ಅಂತಲೇ ನಾನು ಯೋಚನೆ ಮಾಡ್ತಿರೋ ಅಂಥ ವ್ಯಕ್ತಿ. ಸೊ ಐ ಥಿಂಕ್ ಐ ಕುಡ್ ರಿಲೇಟ್ ಟು ಇಟ್. ಆ್ಯಂಡ್ ದ ವೇ ಹಿ ಈಸ್, ಐ ಥಿಂಕ್ ದ ಪಾಸಿಟಿವ್ ಆರಾ ದಟ್ ಹಿ ಸ್ಪ್ರೆಡ್ಸ್, ಐ ಥಿಂಕ್ ಅದನ್ನು ನಾನು ತುಂಬ ಕಲಿತೆ. ಸೊ ಈಗ ಆ್ಯಕ್ಟರ್ಸ್ ಜರ್ನಿನಲ್ಲಿ ಎಲ್ಲರೂ ಕೇಳೋ ಪ್ರಶ್ನೆ, ಡು ಯು ಥಿಂಕ್ ಸಕ್ಸಸ್ ಇಸ್ ಟ್ಯಾಲೆಂಟ್ ಡ್ರಿವನ್ನ, ಅಥವಾ ಅಟ್ ಟೈಮ್ಸ್ ಇಟ್ ಇಸ್ ನೆಟ್ವರ್ಕ್ ಡ್ರಿವನ್, ಅಥವಾ ಇಸ್ ಇಟ್ ಲಕ್ ಡ್ರಿವನ್? ಇದು ಎರಡಿದೆ ನನ್ನ ಪ್ರಕಾರ. ಒಂದು ಲಕ್, ಲೈಕ್ ಹೌ ಐ ಕೇಮ್ ಟು ದ ಇಂಡಸ್ಟ್ರಿ. ನನ್ನದೇ ಎಕ್ಸಾಂಪಲ್ ಕೊಡ್ತೀನಿ ನಾನು, ಬಿಕಾಸ್ ಐ ಥಿಂಕ್ ದಟ್ ಈಸ್ ಪ್ಯೂರ್ ಲಕ್. ಇನ್ನೊಂದು ಐ ಥಿಂಕ್ ಇಟ್ಸ್ ನೆಟ್ವರ್ಕ್, ಬಿಕಾಸ್ ನನಗೆ ತುಂಬ ಜನ ಹೇಳ್ತಾರೆ ನೀವು ನೆಟ್ವರ್ಕ್ ಮಾಡಲ್ಲ ಅನಿಸುತ್ತೆ ಅಂತ. ನನಗೆ ಗೊತ್ತಿಲ್ಲ, ಮೇ ಬಿ ಐ ಥಿಂಕ್. ನೆಟ್ವರ್ಕ್ ಅಂದರೆ ಏನು? ಪಾರ್ಟೀಸ್ ಅಟೆಂಡ್ ಮಾಡಬೇಕಾ, ಅಥವಾ ಪಿ ಆರ್ ಐ ಡೋಂಟ್ ನೋ, ಮಷಿನರಿ ಇಟ್ಕೊಂಡು ನಿಮ್ಮ ಬಗ್ಗೆನೇ ಬಿಲ್ಡಪ್ ತೊಗೋತಾ ಇರಬೇಕಾ? ನನ್ನ ಪ್ರಕಾರ ನೆಟ್ವರ್ಕ್ ಅಂದರೆ ಐ ಥಿಂಕ್ ಯು ಶುಡ್ ಕೀಪ್ ಮೀಟಿಂಗ್ ಡಿರೆಕ್ಟರ್ಸ್ ಅಟ್ ದಿಯರ್ ಆಫೀಸ್ ಆ್ಯಂಡ್ ಸರ್ ನಮ್ಗೆ ಐ ಥಿಂಕ್, ಬಿಕಾಸ್ ನನಗೆ ಈ ಥರ ಸಜೆಷನ್ಸ್ ಕೊಟ್ಟಿದ್ದಾರೆ ವೇರ್ ಇನ್ ದೇ ಹ್ಯಾವ್ ಟೋಲ್ಡ್ ದಟ್ ಮೀಟ್ ಸೀನಿಯರ್ ಡಿರೆಕ್ಟರ್ಸ್, ಜಸ್ಟ್ ಟೆಲ್ ದೆಮ್ ದಟ್ ಯು ವಾಂಟ್ ಟು ಡೂ ಫಿಲ್ಮ್ಸ್ ಅಂತ. ಆಗತ್ತಲ್ಲ? ಬಟ್ ಐ ಹ್ಯಾವ್ ನೆವರ್ ಟ್ರೈಡ್ ಇಟ್, ಬಿಕಾಸ್ that is not something that I am comfortable to do.
ಸೊ ನನಗೆ ಯಾರೋ ಹೇಳಿದರು ಅಂತ ನಾನು ಅದನ್ನು ಫೋರ್ಸ್ಫುಲಿ ಮಾಡೋದಕ್ಕೆ ಇಷ್ಟಪಡಲ್ಲ. ಯು ಥಿಂಕ್ ಆಸ್ಕಿಂಗ್ ಡೈಲ್ಯೂಟ್ಸ್ ಯುವರ್ ಇಮೇಜ್? ನೋ, ಬಟ್ ನನಗೆ ಐ ಥಿಂಕ್ ನನಗೆ ಪರ್ಸ್ನಲಿ ಮೀಟಾಗಿ ಕೇಳೋದು, ಐ ಮೀನ್ ಅದು ಐಡಿಯಾ ನನಗೆ ಗೊತ್ತೇ ಆಗಲ್ಲ. ಲೈಕ್ ಐ ಆಮ್ ನಾಟ್ ದ್ಯಾಟ್, ಏನು ಹೇಳ್ತಾರೆ, ಐ ಡು ನಾಟ್ ನೋ ವೆದರ್ ಟು ಟೆಲ್ ಐ ಆಮ್ ಬೋಲ್ಡ್, ಕಾನ್ಫಿಡೆಂಟ್, ಆ ವರ್ಡ್ ಗೊತ್ತಿಲ್ಲ. ಬಟ್ ಹೋಗಿ ಹೆಂಗೆ ಕೇಳೋದಪ್ಪ, ಲೈಕ್ ಕೇಳಿದ್ರೆ ಕೊಡ್ತಾರಾ ಆಪರ್ಚುನಿಟಿ ಅನ್ನೋದು ಮೈಂಡಲ್ಲಿರೋದು. ಲೈಕ್ ಇನ್ಸ್ಟಾಗ್ರಾಮಲ್ಲಿ ನಾನು ಕೆಲವೊಂದು ಡಿರೆಕ್ಟರ್ಸ್ಗೆ ಇವಾಗ ಅವರು ಬರೆದಿರ್ತಾರೆ ಗೊತ್ತಾ, ಲೀಡ್ಸ್ ಬೇಕು ಆ ಥರ. ಐ ಹ್ಯಾವ್ ಆಸ್ಡ್ ಲೈಕ್, ಸರ್ ಏನಾದರೂ ಆಪರ್ಚುನಿಟಿ ಇದ್ದರೆ ನನ್ನನ್ನು ಮೈಂಡಲ್ಲಿ ಇಟ್ಕೊಳ್ಳಿ ಅಂತ. ಐ ಡೋಂಟ್ ಮೈಂಡ್ ಆಸ್ಕಿಂಗ್, ಬಟ್ ಹೋಗಿ ಕೇಳಿ ಅಂತ ಕೆಲವರು ಸಜೆಷನ್ ಕೊಟ್ಟಿರೋದಿದೆ. ಸೊ ಮೇ ಬಿ ನೆಟ್ವರ್ಕಿಂಗ್ ವರ್ಕ್ಸ್ ಅಂತ ಅನಿಸುತ್ತೆ ನನಗೆ. ಐ ಮೀನ್ ಐ ಆಮ್ ನಾಟ್ ಶ್ಯೂರ್, ಮೇ ಬಿ. ಸೊ ಎಸ್ಪೆಷಲಿ ಆ್ಯಕ್ಟರ್ಸ್ ಜರ್ನಿಯಿಂದ ಬಂದಾಗ ಆ್ಯಕ್ಟ್ರೆಸಸ್ ಒಂದು ಬರುತ್ತೆ, ವಿಚ್ ಈಸ್ ಈ ಶೆಲ್ಫ್ ಲೈಫ್ ಪ್ರೆಷರ್. ಅಂದರೆ ಈ ಆ್ಯಕ್ಟ್ರೆಸಸ್ಗಳಿಗೆ ಇಷ್ಟು ವರ್ಷ ಅಷ್ಟೇ ಇರುತ್ತೆ, ಅಷ್ಟರಲ್ಲೇ ಪರ್ಫಾರ್ಮ್ ಮಾಡಿ ಒಂದು ಹೆಸರು ಮಾಡಿಕೊಂಡು ದುಡ್ಡು ಮಾಡಿ ಹೋಗಬೇಕಂತ. ಡು ಯು ಬಿಲೀವ್ ಇನ್ ಆಲ್ ಆಫ್ ದಿಸ್ ಇವತ್ತಿಗೆ? ಐ ಡೋಂಟ್ ನೋ, ಬಿಕಾಸ್ ಮುಂಚೆ ಹೇಳ್ತಿದ್ರು ಮದುವೆ ಆದರೆ ಹೀರೋಯಿನ್ಸು ದೆನ್ ದೇ ಆರ್ ಡನ್ ಅಂತ ಹೇಳ್ಬಿಟ್ಟು ಇಲ್ಲಿ ಇಂಡಸ್ಟ್ರಿಯಲ್ಲಿ ಕೆಲಸ ಕೊಡಲ್ಲ ಅಂತ. ಬಟ್ ನೌ ಐ ಸಿ ಅ ಲಾಟ್ ಆಫ್ ವುಮೆನ್ ಇನ್ ಆರ್ ಇಂಡಸ್ಟ್ರಿ ಹೂ ಆರ್ ಮ್ಯಾರಿಡ್ ಆ್ಯಂಡ್ ದೇ ಸ್ಟಿಲ್ ವರ್ಕಿಂಗ್. ಸೊ ನನಗೆ ಅನ್ಸೋದು ಏನಂದರೆ, ಇಟ್ಸ್ ನಾಟ್ ಆಲ್ ದಿಸ್. ಐ ಮೀನ್ ಇಟ್ಸ್ ನಾಟ್ ಆಲ್ ದಿಸ್. ಒಂದೇನಂದರೆ ಲಕ್, ಐ ಥಿಂಕ್ ಇಸ್ ದ ಮೇನ್ ಥಿಂಗ್. ವಾಟ್ಸ್ ಲಕ್ ಅಕಾರ್ಡಿಂಗ್ ಟು ಯು? ನನಗೆ ಇದೊಂದು ಪ್ರಶ್ನೆಗೆ ಐ ಸೀರಿಯಸ್ಲಿ ಡೋಂಟ್ ನೋ ವಾಟ್ ಟು ಸೇ, ಬಿಕಾಸ್ ನನಗೆ ಒಂದೊಂದು ಸತಿ ಅನಿಸಿರೋದಿದೆ. ಯಾವಾಗ ಗೊತ್ತಾ, ಲೈಕ್ ಇಂಡಸ್ಟ್ರಿಯಲ್ಲಿ ಬಂದಿದ್ದು ಒಂದು 6-7 ಇಯರ್ಸ್ ಆದಮೇಲೆ ಐಮ್ ಲೈಕ್ ಐ ಆಮ್ ನಾಟ್ ಲಕ್ಕಿ ಓನ್ಲಿ ಅಂತ ಅನಿಸಿದೆ. ಸೊ ಫಾರ್ ಮೀ ಲಕ್ ಅಂತಂದರೆ ಒಂದು ಚಿಕ್ಕ ಪಾತ್ರನೂ ನಿಮ್ಮನ್ನು ಎಲ್ಲೋ ಕರ್ಕೊಂಡು ಹೋಗೋದು ಅನಿಸುತ್ತೆ. ದಟ್ ಈಸ್ ಲಕ್ ಇನ್ ಇಂಡಸ್ಟ್ರಿ ಅಂತ ಅನಿಸುತ್ತೆ. ಫಾರ್ ಎಕ್ಸಾಂಪಲ್ ಮಿಸ್ಟರ್ ಆ್ಯಂಡ್ ಮಿಸಸ್ ರಾಮಾಚಾರಿಯಲ್ಲಿ ನಾವು ಏನು ಪಾತ್ರ ಮಾಡಿದ್ದೀವಿ, ಐ ಥಿಂಕ್ ಇವತ್ತಿಗೂ ನನಗೆ 11 ವರ್ಷ ಆದ್ರೂ ಆ ಪಾತ್ರ ಡೈಲಾಗ್ ಸಮೇತ ಜನರಿಗೆ ನೆನ್ಪಿಟ್ಕೊಂಡಿದ್ದಾರೆ. ಸೊ ಐ ಥಿಂಕ್ ವಾಟ್ ದ್ಯಾಟ್ ಹ್ಯಾಪನ್ ವಾಸ್ ಲಕ್. ಸೊ ಹಾಗೆ ಚೋಟಲ್ಲ, ಚಿಕ್ಕದು ಒಂದು ಏನೋ ಒಂದು ಪಾತ್ರನೂ ಟೇಕಿಂಗ್ ಯು ಟು ಅನದರ್ ಲೆವೆಲ್, ಆ್ಯಂಡ್ ದೆನ್ ಫ್ರಮ್ ದೇರ್ ಯು ಗೆಟ್ ಲಾಟ್ ಆಫ್ ಆಪರ್ಚುನಿಟೀಸ್. ಅದು ಇವಾಗ ಹಂಗೆ ಅಲ್ವಾ, ಒಂದು ಹಿಟ್ ಮೂವಿ ಮಾಡಿದರೆ ಮತ್ತೆಲ್ಲ ಸಿನಿಮಾಗೆ ಅವರೇ ಇರ್ತಾರೆ. ಸೊ ಐ ಥಿಂಕ್ ದ್ಯಾಟ್ ಈಸ್ ಲಕ್ ಅಂತ ಅನಿಸುತ್ತೆ ನನಗೆ. ನಾವು ಪೀಪಲ್ ಟಾಕ್ ಅಬೌಟ್ ಸಮ್ ಡಾರ್ಕ್ ರಿಯಾಲಿಟೀಸ್, ಕಾಸ್ಟಿಂಗ್ ಕೌಚು ಅವೆಲ್ಲ. ಸೊ ಅಕಾರ್ಡಿಂಗ್ ಟು ಯು ಇದೇನು ಮಿತ್ತಾ ಅಥವಾ ಇಸ್ ಇಟ್ ಅನ್ ಅನ್ಕಂಫರ್ಟಬಲ್ ಟ್ರೂತಾ? ಕಹಿ ಸತ್ಯನಾ ಅಥವಾ ಕೆಲವ್ರ ಎಕ್ಸ್ಪೀರಿಯನ್ಸಿಗೆ ಬರುತ್ತೆ ಬರಲ್ಲ ಅಂತಾರ, ಹೇಗದು? ಅಥವಾ ನೀವು ಹೇಗೆ ಇಟ್ಕೋತೀರಾ, ಅದೊಂಥರ ಕನ್ನಡಿ ಇದ್ದಂಗೆನಾ? ಐ ಥಿಂಕ್ ಅದು ಇಲ್ಲ ಅಂತ ನಾನು ಹೇಳಲ್ಲ, ಬಿಕಾಸ್ ನಾನು ಕೇಳಿದ್ದೀನಿ ಲೈಕ್ ಕೆಲವೊಂದು ಪಾಡ್ಕಾಸ್ಟ್ಗಳಲ್ಲಿ ಅಥವಾ ಈ ಥರ ಮೀಡಿಯಾದಲ್ಲಿ. ಬಟ್ ಐ ಫೀಲ್ ನಮ್ಮ ವ್ಯಕ್ತಿತ್ವ ನಾವು ಹೇಗೆ ಇರ್ತೀವಿ ಕನ್ನಡಿನೇ ಅದು ಫಾರ್ ಶ್ಯೂರ್. ಬಿಕಾಸ್ ನಮ್ಮ ವ್ಯಕ್ತಿತ್ವ ಇನ್ನೊಬ್ರಿಗೆ ಹೇಗೆ ಹೋಗುತ್ತೆ ಅದರ ಮೇಲೆ ಮೇ ಬಿ ಡಿಪೆಂಡ್ ಆಗುತ್ತೆ ಅದು. ಸೊ ನನಗೆ ಫಾರ್ಚುನೇಟ್ಲಿ ಮೈ 11 years ಆಫ್ ಇಂಡಸ್ಟ್ರಿ ಜರ್ನಿ ಹ್ಯಾಸ್ ಬೀನ್ ಅಮೇಝಿಂಗ್. ಆಪರ್ಚುನಿಟಿಗಳು ನನಗೆ ಕಮ್ಮಿ ಇರ್ಬೋದು, ಬಟ್ ಬೈ ಗಾಡ್ಸ್ ಗ್ರೇಸ್ ನಾನು ಯಾವುದೂ ಈ ಥರದ್ದು ಎಕ್ಸ್ಪೀರಿಯನ್ಸಸ್ ನನಗಾಗಿಲ್ಲ. ಸೊ ಮೇ ಬಿ ಐ ಫೀಲ್ ಲೈಕ್ ನಾನು ಯಾವ ಥರ ಇದ್ದೆ ಅದಕ್ಕೆ ಮೇ ಬಿ ನಾನು ಆ ಥರ ಎಕ್ಸ್ಪೀರಿಯನ್ಸ್ ಕೂಡ ಮಾಡಿಲ್ಲ ಅಂತ ನನಗನ್ಸುತ್ತೆ. ಬಟ್ ಎಗೇನ್ ಐ ಡೋಂಟ್ ವಾಂಟ್ ಟು ಸೇ ದಟ್ ಕಂಪ್ಲೀಟ್ಲಿ, ಯಾಕಂದರೆ ಹಂಗೆ ಹೇಳಿದಾಗ ಇನ್ನೊಂದು ಹುಡುಗಿರು ಯಾರೋ ಸರಿ ಇಲ್ಲ ಅನ್ನೋ ಥರ ಇಟ್ ಶುಡ್ ನಾಟ್ ರೀಚ್. ಅಂದರೆ ಬಿಕಾಸ್ ದ ಗರ್ಲ್ಸ್ ಆರ್ ನಾಟ್ ರೈಟ್, ಅದಕ್ಕೆ ಅವರು ದೇ ಗೋ ಥ್ರೂ ದ್ಯಾಟ್ ಅಂತಲೂ ಚಾಯ್ಸ್. ಯಾ, ಅಟ್ ದ ಎಂಡ್ ಆಫ್ ದ ಡೇ ಇಟ್ಸ್ ದೇರ್ ಚಾಯ್ಸ್. ಮೇ ಬಿ ನಮ್ಮ ವ್ಯಕ್ತಿತ್ವ ಇವಾಗ ಎಲ್ಲ 5 fingers ಸೇಮ್ ಇರೋದಕ್ಕೆ ಆಗಲ್ಲ. ಸೊ ಇಟ್ಸ್ ದೇರ್ ಚಾಯ್ಸ್. ಐ ಮೀನ್ ಎವ್ರಿ ಹ್ಯೂಮನ್ ಅವರ ಲೈಫಲ್ಲಿ ಏನು ಗೋತ್ರು ಮಾಡ್ತಿದ್ದಾರೆ ಅಂತ ಅವ್ರಿಗೆ ಮಾತ್ರ ಗೊತ್ತಿರುತ್ತೆ. ಸೊ ನಾವಿಲ್ಲಿ ಕೂತ್ಕೊಂಡು ಇಲ್ಲ ಅವರು ಈ ಥರ ಮಾಡಿದರು ಸೊ ಅದಕ್ಕೆ ಅವ್ರು ಒಳ್ಳೆಯವರಲ್ಲ, ವಿ ಕ್ಯಾನಾಟ್ ಸೇ ದ್ಯಾಟ್. ನಮ್ಮ ಮೂಗಿನ ನೇರಕ್ಕೆ ನಾವು ಈ ಥರ ಮಾತಾಡಿದ್ರು ಅದು ನಮ್ಮ ಸತ್ಯ ಅಷ್ಟೇ, ಹೌದು, ಅದು ಜಗತ್ ಸತ್ಯ ಅಲ್ಲ. ಸೊ ಅದಕ್ಕೆ ನಾನು ಹೇಳಿದೆ, ನಾನು ಈ ಥರ ಇದ್ದೀನಿ ಅಂತ ನಾನು ಅದನ್ನು ಗೋತ್ರು ಮಾಡಿಲ್ಲ. ಬಟ್ ಇನ್ನೊಬ್ಬರು ಕೆಟ್ಟವರಿದ್ದಾರೆ ಅಂತ ಅವ್ರು ಗೋತ್ರು ಮಾಡಿದ್ರು ಅಂತಲೂ ಹೇಳೋಕ್ಕಾಗಲ್ಲ. ಸೊ ಐ ಥಿಂಕ್ ಇಟ್ ಮೇ ಬಿ ಸನ್ನಿವೇಶಗಳಿರ್ಬೋದು, ಅಥವಾ ಆ ಇನ್ನೊಬ್ಬರು ವ್ಯಕ್ತಿ ಈ ವ್ಯಕ್ತಿನ ಅರ್ಥ ಮಾಡ್ಕೊಳ್ದೇ ಇರ್ಬೋದು. ಸೊ ಐ ಥಿಂಕ್ ದೆರ್ ಆರ್ ವೇರಿಯಸ್ ರೀಸನ್ಸ್. ಬಟ್ ಐ ಮೀನ್ ಇಫ್ ಪೀಪಲ್ ಆರ್ ನಾಟ್ ಹ್ಯಾಪಿ ವಿತ್ ಇಟ್, ಅನ್ಫಾರ್ಚುನೇಟ್ಲಿ ಅವ್ರು ಅದನ್ನು ಗೋತ್ರು ಮಾಡಬಾರ್ದು. ಬಿಕಾಸ್ ಒಂದು ಹುಡುಗಿಯಾಗಿ ಐ ಥಿಂಕ್ ಅದರಷ್ಟು ಮೆಂಟಲ್ ಟ್ರಾಮಾ ಬೇರೆ ಯಾವುದೂ ಇಲ್ಲ ಅಂತ ನನಗನ್ಸುತ್ತೆ. ಬಿಕಾಸ್ ಹೆಣ್ಮಕ್ಳಿಗೆ ಇದೆಲ್ಲ ತುಂಬ ಸೆನ್ಸಿಟಿವ್ ಥಿಂಗ್ಸ್. ಲೈಕ್ ನಾವು ಏನೇ ಔಟ್ಫಿಟ್ಸ್ ಹಾಕ್ಕೊಂಡ್ರು, ಇವಾಗ ಫೋಟೋಶೂಟ್ಗೆ ಹಾಕ್ತೀವಿ ಅಥವಾ
ಏನೇ ಯಾವ ಥರದ ಬಟ್ಟೆ ಹಾಕ್ಕೊಂಡ್ರು ಅದನ್ನು ಜಡ್ಜ್ ಮಾಡಿ ಒಂದು ಹೆಣ್ಣನ್ನ ತೂಕ ಮಾಡೋದು ಇದೆಯಲ್ಲ ಅದು ತುಂಬ ತಪ್ಪು. ಸೊ ಹಾಗಾಗಿ ಕೆಲವ್ರು ಯಾರಿಗೆ ಗೊತ್ತು, ಓಕೆ ಆ ಹುಡುಗಿ ಒಂದು ತುಂಬ ಗ್ಲಾಮರಸ್ ಆಗಿ ಡ್ರೆಸ್ ಮಾಡಿದ್ದಾಳೆ, ಮೇ ಬಿ ಹುಡುಗಿ ಹತ್ರ ಕೇಳ್ಬೋದೇನೋ ಒಂದು ರಾಂಗ್ ಕ್ವೆಶ್ಚನ್ ಅಂತಲೂ ಕೇಳಿರ್ಬೋದು, ವಿಚ್ ಇಸ್ ನಾಟ್ ರೈಟ್ ಅಂತ ನನಗನ್ಸುತ್ತೆ. ಎವ್ರಿ ಪರ್ಸನ್ ಶುಡ್ ಬಿ ರೆಸ್ಪೆಕ್ಟೆಡ್, ಅದು ಹುಡುಗಿ ಇರಲಿ ಹುಡುಗ ಇರಲಿ. ಹ್ಯಾಸ್ ಇಟ್ ಚೇಂಜ್? ಕೆಲವು ಸತಿ ನಮ್ಮಲ್ಲಿ ಒಂದು ಇದಿದೆ, ನಾವು ಎಷ್ಟು ಬಟ್ಟೆ ಹಾಕ್ಕೊಂಡಿರ್ತೀವೋ ಅದಕ್ಕೆ ತಕ್ಕಂತೆ ಶಿ ಈಸ್ ಅವೈಲೇಬಲ್ ಅಥವಾ ಶಿ ಇಸ್ ನಾಟ್ ಅವೈಲೇಬಲ್ ಅನ್ನೋ ಥರ ಒಂದು ಕಾಲದಲ್ಲಿ ಇತ್ತದು. ಎಸ್ 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 ಶಿ ಈಸ್ ಸ್ಕಿಂಪಿಲಿ ಕ್ಲಾಡ್ ಅಥವಾ ಇಟ್ಸ್ ಲೈಕ್, ಅಂದರೆ ಇನ್ನು ಕ್ರೂಡಾಗಿ ಹೇಳಬೇಕಂದ್ರೆ ಎಲ್ಲ ತೋರಿಸೋರು ಎಲ್ಲದಕ್ಕೂ ರೆಡಿ ಅನ್ನೋದಕ್ಕೂ. ಹೌ ಡು ಯು ಬ್ರೇಕ್ ಈ ಥರದ ಲಿಮಿಟೆಡ್ ಮೈಂಡ್ ಸೆಟ್ಟು? ನಾನು ತಲೆನೇ ಕೆಡ್ಸ್ಕೊಳ್ಳಲ್ಲ. ದ ಥಿಂಗ್ ಈಸ್ ಏನು ಗೊತ್ತಾ, ನಾವೇನು ಬಟ್ಟೆ ಹಾಕೋತೀವಿ, ನಮ್ಮ ಅಪ್ಪ ಅಮ್ಮ, ನಮ್ಮ ಮನೇಲಿ ಅಣ್ಣ, ಇವಾಗ ನನಗೆ ಅಣ್ಣ ಇದ್ದಾರೆ, ತಂಗಿ, ದೇ ಡೋಂಟ್ ಹ್ಯಾವ್ ಅ ಪ್ರಾಬ್ಲಮ್. ಐ ಮೀನ್, ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ಯು ಶುಡ್ ನಾಟ್ ಹ್ಯಾವ್ ಅ ಪ್ರಾಬ್ಲಮ್. ಯಾ, ಐ ಮೀನ್ ಐ ಡೆಫಿನೆಟ್ಲಿ ಡೋಂಟ್ ಹ್ಯಾವ್ ಅ ಪ್ರಾಬ್ಲಮ್. ಸೊ ನಾನು ಹಾಕ್ಕೊಂಡಿದ್ದೀನಿ, ಅಷ್ಟು ಅರ್ಥ ಮಾಡ್ಕೋಬೇಕು ಜನರು. ನನಗೆ ಬೈ ಗಾಡ್ಸ್ ಗ್ರೇಸ್ ರಶ್ಮಿ, ನಾನು ವೆರಿ ಹ್ಯಾಪಿಲಿ ಹೇಳ್ತಿರೋದು. ನಾನು ಏನಾದರೂ ಒಂದು ಪೋಸ್ಟ್ ಮಾಡಿದರೆ ನನಗೆ ಒಂದು ನೆಗೆಟಿವ್ ಕಮೆಂಟ್ ಅಂತ ಬರೋದು ಮೇ ಬಿ 1 ಅಥವಾ 2. ಟಚ್ ವುಡ್, ದೇವ್ರ ದಯ, ವೆರಿ ರೇರ್ಲಿ ಐವ್ ಸೀನ್ ನೆಗೆಟಿವ್ ಕಮೆಂಟ್ಸ್ ಆನ್ ಮೀ. ಹೌ ಡು ಯು ಹ್ಯಾಂಡಲ್ ಅದರಲ್ಲೂ ಬರೋ ನೆಗೆಟಿವ್ ಕಮೆಂಟ್ಸ್? ಏನಿಲ್ಲ, ಡಿಲೀಟ್ ಮಾಡ್ತೀನಿ, ಅವ್ರ ಪ್ರೊಫೈಲ್ ಹೋಗ್ತೀನಿ, ಬ್ಲಾಕ್ ಮಾಡ್ತೀನಿ, ಅಷ್ಟೇ. ದಟ್ಸ್ ಫಾರ್ ಯುವರ್ ಮೆಂಟಲ್ ಪೀಸ್. ಯಾ, ನನಗನ್ಸೋರೋದು ಐ ವಾಂಟ್ ಪಾಸಿಟಿವಿಟಿ ಇನ್ ಮೈ ಪ್ರೊಫೈಲ್, ಬಿಕಾಸ್ ನಾನು ಕೋಟ್ಸ್ ಹಾಕ್ತಿರ್ತೀನಿ ತುಂಬ. ಐ ಬಿಲೀವ್ ಅ ಲಾಟ್ ಇನ್ 11 ಅ ಲಾಟ್. ಸೊ ನನಗೆ ಇದೆಲ್ಲ ನಾನು ಜನರಿಗೆ ರೀಚ್ ಮಾಡಿಸಿರುವಾಗ ಇನ್ ಬಿಟ್ವೀನ್ ವೈ ಡು ಐ ವಾಂಟ್ ನೆಗೆಟಿವ್ ಪೀಪಲ್? ಆ್ಯಂಡ್ ಇನ್ನೊಂದು ಏನು ಗೊತ್ತಾ, ದೆರ್ ಆರ್ ಇನ್ಸ್ಟೆನ್ಸಸ್ ವೆನ್ ಐವ್ ಗಿವನ್ ಬ್ಯಾಕ್ ಟು ಪೀಪಲ್, ಲೈಕ್ ಐ ಹ್ಯಾವ್ ಟೋಲ್ಡ್ ದೆಮ್. ಕಮೆಂಟಲ್ಲೇ ಕಮೆಂಟ್ ಮಾಡಿರೋದು ಇದೆ ನಾನು. ಏನಂದರೆ, ಫಾರ್ ಎಕ್ಸಾಂಪಲ್, ಏನಾದರೂ ಒಂದು ಕೆಟ್ಟ ಕಮೆಂಟ್ ಹಾಕ್ತಾರೆ ಅಂದರೆ ಐ ಹ್ಯಾವ್ ಗಿವನ್ ದೆಮ್ ಬ್ಯಾಕ್ ಇನ್ ಅ ವೇ, ಇನ್ ಅ ಫನ್ನಿ ವೇ ಓನ್ಲಿ. ಲೈಕ್, ನಿಮ್ಮ ಮನೇಲಿ ಮಿರರ್ ಏನೋ ತುಂಡಾಗಿದೆ ಅನಿಸುತ್ತೆ, ಒಂದು ಸತಿ ರಿಪೇರಿ ಮಾಡಿ ನಿಮ್ಮ ಮುಖನ ನೀವೇ ನೋಡ್ಕೊಳ್ಳಿ ಅಂತ. ದೀಸ್ ಕೈಂಡ್ ಆಫ್ ಥಿಂಗ್ಸ್ ವೈ ಐ ಹ್ಯಾವ್ ಗಿವನ್ ಬ್ಯಾಕ್ ಅಂತಂದರೆ, ದೆರ್ ಇಸ್ ಅ ಲಿಮಿಟ್ ಫಾರ್ ಎವ್ರಿಥಿಂಗ್. ನೀವೊಂದು ಹೆಣ್ಣು ಅಥವಾ ಗಂಡು, ಐ ವಿಲ್ ನಾಟ್ ಸೇ ಓನ್ಲಿ ಹೆಣ್ಮಕ್ಳು ಗೋ ಥ್ರೂ ದಿಸ್, ಈವನ್ ತುಂಬ ಗಂಡು ಮಕ್ಕಳು ಕೂಡ ಗೋ ಥ್ರೂ ಅ ಲಾಟ್ ಆಫ್ ದೀಸ್ ಥಿಂಗ್ಸ್ ವಿಚ್ ದೇ ಡೋಂಟ್ ಟಾಕ್ ಅಬೌಟ್. ಯಾ, ಸೊ ನನಗೆ ಐ ಆಲ್ವೇಸ್ ವೆನ್ ಐ ಟಾಕ್ ಅಬೌಟ್ ದೀಸ್ ಥಿಂಗ್ಸ್, ನಾನು ಈಕ್ವಾಲಿಟಿನ ಬಿಲೀವ್ ಮಾಡ್ತೀನಿ. ಬಿಕಾಸ್ ನಾವು ಬರೀ ಹೆಣ್ಮಕ್ಳ ಬಗೆಗೆ ಹೇಳ್ತೀವಿ, ಬಟ್ ಗಂಡು ಮಕ್ಕಳು ಗೋ ಥ್ರೂ ಮಾಡ್ತಾರೆ. ಐ ಫೀಲ್ ಸಮ್ಟೈಮ್ಸ್ ಕೆಲವೊಂದಿರುತ್ತೆ ವಿಚ್ ಇಸ್ ಅಬೌವ್ ದ ಲಿಮಿಟ್. ಸಮ್ಟೈಮ್ಸ್ ಐ ಗಿವನ್ ಮತ್ತೆ ಮೆಸೇಜ್ ಮಾಡ್ತಾರೆ, ಮ್ಯಾಮ್ ಪ್ಲೀಸ್ ಸಾರಿ ಮ್ಯಾಮ್, ನಾನು ಮೆಸೇಜ್ ಕಮೆಂಟ್ನ ಡಿಲೀಟ್ ಮಾಡ್ತೀನಿ ಮ್ಯಾಮ್ ಅಂತ ಮಾಡ್ತಾರೆ. ಬಿಕಾಸ್ ದೇ ಫೀಲ್ ಗಿಲ್ಟಿ. ಇವಾಗ ಅವ್ರಿಗೆ ನಾವು ಅವ್ರದ್ದೇ ಇದನ್ನು ತಿಂಜಾಗ ದೇ ಕಾಂಟ್ ಟೇಕ್ ಇಟ್, ಅವರ ಟೇಸ್ಟ್ ಆಫ್ ದೇರ್ ಓನ್ ಮೆಡಿಸಿನ್. ಸೊ ಹಾಗಾಗಿ ದಟ್ ಈಸ್ ಸಮ್ಟೈಮ್ಸ್ ಐ ಡೂ ಇಟ್. ಅದರ್ವೈಸ್ ಏನಿಲ್ಲ, ಡಿಲೀಟ್ ಮಾಡ್ತೀನಿ, ಬ್ಲಾಕ್ ಮಾಡ್ತೀನಿ, ಬಾಯ್ ಅಂತೀನಿ ಅಷ್ಟೇ.